ಇದು ಕೇಳೋರಿಗೆ ಕೆಲವರಿಗೆ ಇಷ್ಟು ಜನಕ್ಕೆ ಕಠೋರ ಅನಿಸ್ಬೋದು, ಆದ್ರೆ ಸತ್ಯವನ್ನ ಸತ್ಯ ಹೇಳಬೇಕಾದ್ರೆ ವಾಸ್ತವವನ್ನ ಹೇಳಬೇಕು. ಎಲ್ಲರ ಕಿವಿಗೂ ಬಿದ್ದಂತ ಸುದ್ದಿ, ಸೌಜನ್ಯ ಕೇಸಲ್ಲಿ ಗಿರೀಶ್ ಮಠಣ್ಣನವರು ಎಂಟ್ರಿ ಆಗಿದ್ದಾರೆ. ಆರಾಮಾಗಿದ್ದೆ ನಾನು. ಈ ಮಹೇಶ್ ಶೆಟ್ಟರ್ ಮಾಡಿದ್ದು ನಮಗೆಲ್ಲ ಇತ್ತು. ಸುಮ್ಮನೆ ಕುತ್ಕೊಂಡವ್ರಿಗೆ ಎಬ್ಬಿಸಿದೆ. ಒಂದು 10 ಸೆಕೆಂಡು ಸೌಜನ್ಯಳ ಫೋಟೋ ನೋಡ್ಬಿಡಿ, ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಡಿ, ನಿದ್ದೆ ಮಾಡಕ್ ಬಿಡಲ್ಲ. ಈಗ ನೀವು ಊಟ ಯಾಕೆ ಮಾಡ್ತಾ ಇದೀಯಪ್ಪ ಅಂತ ಕೇಳಿದ್ರೆ ಹೊಟ್ಟೆ ಹಸಿದೆ ಅಂತ ಹೇಳ್ತಾನೆ. ಯಾಕೆ ಹೊಟ್ಟೆ ಹಸಿದ್ದು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಹಂಗೆ ನಮ್ಗೆ ನ್ಯಾಯದ ಹಸಿವು ಶುರು ಆಯ್ತು. ಎಲ್ಲಾ ಬಿಟ್ಟೆ ನಿಂತ್ಕೊಂಡಿದೀವಿ ನಾವು. ಚರ್ಮದತ್ತು ಮಾಡ್ಕೊಂಡೆ ಯುದ್ಧಕ್ಕೆ ಇಳಿದಿದ್ದೀವಿ ಬೇಕಾದಷ್ಟು ಅಂದೆ. ಹೇಗೆ ನೀವು ಸಂಬಂಧಪಟ್ಟಿರೋದು ದಾಖಲೆಗಳನ್ನ ಸೃಷ್ಟಿ ಆಯ್ತು? ನಾನು ಯಾವುದು ಸೃಷ್ಟಿ ಮಾಡಿಲ್ಲ. ಏನೇನ್ ದಾಖಲೆ ಇದೆಯಲ್ಲ ಅದನ್ನ ನಾನು ವಿಶ್ಲೇಷಣೆ ಮಾಡಿ ತೋರಿಸಿದ್ದೀನಿ. ಸಮೋನ್ ABC, ಆ ದೇವಸ್ಥಾನದಲ್ಲಿರುವಂತ ABCಗಳು. ಪ್ಲೇಸ್ ಆಫ್ ಅಫೆನ್ಸ್ ವಿಸಿಟ್ ಮಾಡಿದೆ. ಕಾಮನ್ ಸೆನ್ಸ್ ಇರೋನ್ ಗೊತ್ತಾಗತ್ತೆ. ಅದು ಸಂತೋಷ್ ಒಬ್ಬ ವ್ಯಕ್ತಿ ಮಾಡಕ್ಕಾಗಲ್ಲ. 17 ವರ್ಷದ ಯುವತಿಯನ್ನ ತಗೊಂಡು ಹೋಗಕ್ಕಾಗೋದಿಲ್ಲ. ಏನೇನು ಡಿಪಾರ್ಟ್ಮೆಂಟ್ ಇಂದ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ತನಿಖೆಯ ಲೋಪದೋಷಗಳಾಗಿದೆ ಅದನ್ನ ಸಾರ್ವಜನಿಕರ ಮುಂದೆ ನಾನು ತೆಗೆದಿಡುವಂತ ಪ್ರಯತ್ನ ಮಾಡಿದೆ. ಈಗ ಸಮೀರನ್ ಮೇಲೆ ಹಿಂದೂ ಮುಸ್ಲಿಂ ಮಾಡಿದ್ರಲ್ಲ, ಇಮಿಡಿಯೇಟ್ ಆಗಿ ನನ್ನ ಮೇಲೆ ಕೇಸ್ ಹಾಕಿದ್ರು. ಏನಂತ? ನಾನು ಜೈನ ಧರ್ಮವಿರು. ಸರ್, ಅವ್ರು ಮಾಡಿಲ್ಲ ಅಂದ್ರೆ ಇಷ್ಟು ಕಸರತ್ತು ಸರ್ಕಸ್ ಯಾಕೆ ಮಾಡ್ತಾರೆ ಅವರು? ಯಾಕೆ ಅಂತ ನಾನು. ಅದೇ ದೇವಸ್ಥಾನದ ಅಂಗಳದಲ್ಲಿ ಇಷ್ಟೊಂದು ಕೊಲೆಗಳಾಗಿದೆಯಲ್ಲ, ಅದರ ಆರೋಪಿ ಯಾಕೆ ಸಿಗ್ತಾ ಇಲ್ಲ ಅಂತ. ಸೌಜನ್ಯ ಪ್ರಕರಣ ಒಂದೇ ಅಲ್ಲ, ಈಗ ಸೌಜನ್ಯ ಪ್ರಕರಣದಿಂದ ಇವರು ಸಾರ್ವಜನಿಕರ ಕಣ್ಣಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು. ಅದಕ್ಕಿಂತ ಬಿಫೋರ್ ಇಷ್ಟೊಂದು ಆದ್ವಲ್ಲ, ಯಾಕೆ ಸಿಗ್ಲಿಲ್ಲ? ಆ ನೇಮಾವತನ ಕೇಸ್ನಲ್ಲಿ ಸಿ ರಿಪೋರ್ಟ್, ಆರೋಪಿಗಳು ನಾಪತ್ತೆ. ಸಂತೋಷ್ ರಾವ್ನೇ ಮಾಡಕ್ ಹೋದ್ರು, ಬಟ್ ಅದಾಗ್ಲಿಲ್ಲ. ಅವ್ರ ಕಡೆ ಎಲ್ಲಿ ಸಿಕ್ಕಾಕೋತೀವಿ ಅಂತ ಹೇಳಿ ಕೈ ಬಿಟ್ರು. ಸರ್, ಈಗ ನಾವು ಏನ್ ಕೆಲಸ ಮಾಡ್ತಾ ಇದೀವಲ್ಲ, ಆ ಕೆಲಸ ಆ ಸಂಸ್ಥೆಯ ಮುಖ್ಯಸ್ಥರು ಮಾಡ್ಬೇಕಾಗಿತ್ತು ತಾನೆ. ಅವ್ರ ಮನೆ ಅಂಗಳದಲ್ಲಿ ಹೆಣಗಳು ಬೀಳ್ತಾ ಇದಾವಲ್ಲ, ಆರೋಪಿಗಳನ್ನು ಹುಡ್ಸೋ ಜವಾಬ್ದಾರಿ ಯಾರು? ಮಾಡ್ಬೇಕು ತಾನೆ. ಹಿರಿಯರು, ದೊಡ್ಡವರು, ಇವರು ಮುಂಡಾಸು ಹಾಕೊಂಡು ಮಿಸ್ಸಿಂಗ್ ಕಂಪ್ಲೇಂಟ್ ಡೀಟೇಲ್ಸ್ ತಗೊಂಡಿದ್ದೀನಿ. ಅದು ಹುಡುಕಿ ಕೊಡಿ ಅಂದ್ರೆ ಫಸ್ಟ್ ಹೋದಾಗ ಯಾಕೆ ಕೇಸ್ ಕೊಡ್ತೀರಾ? ದೇವಸ್ಥಾನಕ್ಕೆ ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡ್ತೀರಾ ಅಂತ ಕೇಳ್ತಾರೆ. ಏನ್ ನಾನ್ಸೆನ್ಸ್ ಸರ್ ಇದು? ಮಹೇಶ್ ಶೆಟ್ಟಿ ಅವರ ಅಕೌಂಟಿಗೆ ಅಮೌಂಟ್ ಬರ್ತಾ ಇತ್ತು ಒಂದು ಕೆಲವು ಚಾನಲ್ ಕರೆಕ್ಟ್. ನೀವು ರಿಪೀಟ್ ಮಾಡಿ. ಅಕೌಂಟಿಗೆ ಬರೋದು ಯಾವುದು? ಬ್ಲಾಕ್ ಮನಿ ಬರ್ತದ? ನಾನು ಹೇಳ್ತೀನಿ ನೋಡಿ ಸರ್, ನಂದು ಬಂಗಾರದ ಗಣಿ ಐತಪ್ಪ. ನಂದು ದಿನ ಅಗದಿ ಬುಟ್ಟಿಯಲ್ಲಿ ತಗೊಂಡು ಬಂದು ಮೆಜೆಸ್ಟಿಕ್ ಅಲ್ಲಿ ತಂದು ಮಾಡಿ ದುಡ್ಡು ಮಾಡ್ತೀನಿ ನಾನು. ರೌಡಿಸಮ್ ಮಾಡ್ತೀನಿ ನಾನು. ಒಬ್ಬ ಸಾಕ್ಷಿದಾರ ಹರೀಶ್ ಮಡಿವಾಳ ಅಂತ ಹೇಳಿ ಅವನು ಕೊಲೆ ಮಾಡ್ತಾರೆ. ಎಷ್ಟೋ ಜನ ಹೇಳ್ತಾರೆ ಸಾಕ್ಷಿನೇ ಇಲ್ಲ ಅಂತ ಹೇಳಿ. ಮಾಡಿ ಒಂದು ಜುಡಿಷಿಯರಿ ಕಮಿಟಿ, ಜನಕ್ಕೆ ಆವಾಗ ಧೈರ್ಯ ಬರ್ತದೆ. ಯಾಕೆ ಇದಿಷ್ಟು ವರ್ಷ ಎಳೀತಾ ಇದೆ? ಯಾಕೆ ಇಷ್ಟು ವರ್ಷ ಎಳೀತಾ ಇದೆ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಆರೋಪಿ ಯಾರು ಅಂತ. ದಿಸ್ ಇಸ್ ದ ಆನ್ಸರ್, ಸ್ಟ್ಯಾಂಡರ್ಡ್ ಆನ್ಸರ್ ಅಂದ್ರೆ ಇದೊಂದು. ಈ ಬದ್ಮಾಸ್ ಕುಟುಂಬ ಏನಿದೆಯಲ್ಲ, ABC ಕುಟುಂಬ, ಹೆಸರು ತಗೋಬಾರ್ದು ಅಂತ ಹೇಳ್ತಾರಲ್ಲ, ಅವ್ರಿಗೆ ಅವಾಗಿಂತ ಮಂಜುನಾಥ ಸ್ವಾಮಿನು ನೋಡ್ಕೊತಾನೆ ಬಿಡ ಅಂತ ಬಿಟ್ಟು. ಹೇಗೆ ಇದು ಇನ್ವಾಲ್ವ್ಮೆಂಟ್ ಆಯ್ತು? ಸಮೀರ್ದು ಏನ್ ಪ್ರಕರಣ ಆಯ್ತು? ಅವ್ರು ಏನೇನ್ ಕಷ್ಟ? ಅವನದು ವಿಡಿಯೋ ವೈರಲ್ ಆಗಿ ಸ್ಟಾಪ್ ಆದ್ಮೇಲೆ ಪರಿಚಯ ಆಗಿದ್ರು. ಹಿ ಮೇಡ್ ಹಿಸ್ ಇಂಡಿಪೆಂಡೆಂಟ್ ಸ್ಟಡಿ. ಇದೇ ಆರೋಪವನ್ನ ಮುಂಚೆನೆ ಮಾಡಿದ್ರು. ಬರೀ 10,000 ವ್ಯೂ ಆಗಿದ್ರೆ ಈ ಮಾತು ಹೇಳ್ತಿದ್ರ, ಆರೋಪ ಮಾಡ್ತಿದ್ರ. ಇಲ್ಲಿ ಸಮಸ್ಯೆ ಸಮೀರ್ ಅಲ್ಲ, ಇಲ್ಲಿ ಸಮಸ್ಯೆ ಹಿಂದೂ ಮುಸ್ಲಿಂ ಅಲ್ಲ, ಇಲ್ಲಿ ಸಮಸ್ಯೆ ವ್ಯೂ. ನಾವು ಬೆತ್ತಲೆ ಆಗೋದನ್ನ ಇಷ್ಟೊಂದು 2 ಕೋಟಿ ಜನ ನೋಡ್ಬಿಟ್ರಲ್ಲಪ್ಪ. ನಾವು ಬೆತ್ತಲೆ ಆಗಿದ್ದು ಗಿರೀಶ್ ಮಠಣ್ಣ ಅವ್ರು 2 ಕೋಟಿ ಜನಕ್ಕೆ ಫೋನ್ ಮಾಡಿ ಹೇಳಿದಾನೆ. ಇವೆಲ್ಲ ನೋಡಿ, ಈ ಸುಳ್ಳು ಕಟ್ಟುಕತೆ, ಸುಳ್ಳು ಆರೋಪ ನೋಡಿ ನಮಗ್ ಸಾಕಾಗಿದೆ. ಇವೇ ನಮಗ್ ಹೊಸದಲ್ಲ. ಕೊಲೆ ಮಾಡಿದಾಗ ಸಿಕ್ಕಾಕೋಬಾರ್ದಾಗ ಏನ್ ಮಾಡ್ತಾರೆ? ಮರ್ಮಾಂಗದಲ್ಲಿ ಮಣ್ಣು ಹಾಕಿ ತುಂಬ್ತಾರೆ. ಸೌಜನ್ಯಗಳಿಗೂ ಅದೇ ಆಗಿತ್ತು. ನಮ್ಮ ಹೆಣ್ಮಕ್ಳನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಯಾವ ಧರ್ಮ, ಯಾವ ಜಾತಿ, ಯಾವ ದೇಶ? ಸೇವೆ ಅಂತ ಹೇಳ್ಕೊಂಡು ಮಾಡ್ತಾ ಇದೀವಿ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಯ ಸೇವೆ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ವಿರುದ್ಧ ಅಲ್ಲ, ದೇವಸ್ಥಾನದ ಸೇವೆ ಅಂತ ಮಾಡ್ತೇವೆ. ಅದು ಪಾವಿತ್ರ್ಯತೆ ಉಳಿಬೇಕು ದೇವಸ್ಥಾನ. ನಾವು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮಗೊಂದು ಹಸಿವಿದೆ, ನ್ಯಾಯದ ಹಸಿವಿದೆ.
ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದರ್ಶನ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಪಾಡ್ಕಾಸ್ಟ್ ತುಂಬ ಇಂಪಾರ್ಟೆಂಟ್ ಅಂಥದ್ದು. ಯಾಕೆ ಅಂದರೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗಿರೀಶ್ ಮಟ್ಟಣ್ಣನವರು. ಬನ್ನಿ ಅವ್ರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಹೇಗೆ ಹೋಗ್ತಾ ಇದೆ ಲೈಫ್ ಎಲ್ಲ? ಎಲ್ಲ ತುಂಬ ಚೆನ್ನಾಗಿ. ನಾವು ಏನು ಅಂದ್ಕೊಂಡಿದ್ವಿ ಒಂದು ಟೈಮಲ್ಲಿ, ನಾವು ಮಹೇಶ್ ಶೆಟ್ಟರು ಎಲ್ಲರೂ ಕೂತ್ಕೊಂಡು ಒಂದು ಕನಸು ಕಾಣ್ತಿದ್ವಿ. ಏನಂತ ಹೇಳಿದರೆ, ಇಡೀ ರಾಜ್ಯದ ಜನಕ್ಕೆ ಸತ್ಯ ಗೊತ್ತಾಗಬೇಕು ಅಂತ. ಮೊದಲು ಜನಕ್ಕೆ ಸತ್ಯ ಗೊತ್ತಾಗಬೇಕು. ಯಾವತ್ತಿಗೂ ಯೂಶ್ವಲಿ ಪೊಲೀಸ್ ಠಾಣೆಯಿಂದ, ನ್ಯಾಯಾಲಯದಿಂದ ಸತ್ಯ ಗೊತ್ತಾಗ್ತಾ ಇದೆ ಬೇರೆ ಬೇರೆ ಕೇಸ್ಗಳಲ್ಲಿ. ಆದರೆ ಇಲ್ಲಿ ಮೊದಲು ಜನರಿಗೆ ಸತ್ಯ ಗೊತ್ತಾದ ಮೇಲೆ ನ್ಯಾಯಾಲಯಕ್ಕೆ, ನ್ಯಾಯಾಂಗ ವ್ಯವಸ್ಥೆಗೆ ಗೊತ್ತಾಗಬೇಕು. ಆ ಥರ ಆಗ್ತಾ ಇದೆ. ಇಟ್ಸ್ ಅ ರಿವರ್ಸ್ ಇಂಜಿನಿಯರಿಂಗ್. ಓಕೆ 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 ಸರ್, ಮೂಲತಃ ನೀವು ಯಾವ ಊರಿನವರು? ಮೂಲತಃ ನಮ್ಮದು ಹಾವೇರಿ ಜಿಲ್ಲೆ, ಈಗಿನ ಹಾವೇರಿ ಜಿಲ್ಲೆ, ಸವಣೂರು ತಾಲೂಕು ಕಳಸೂರು ಅಂತ ಒಂದು ಗ್ರಾಮ. ವರದಾ ನದಿ ದಂಡೆ ಮೇಲೆ ಓಕೆ. ಒಂದು ಪುಟ್ಟ ಗ್ರಾಮ ನಮ್ಮದು. ಮಹಾಲಕ್ಷ್ಮಿ ದೇವಸ್ಥಾನ ನಮ್ಮ ಗ್ರಾಮ ದೇವತೆ. ಮುಂಚೆ ಅದು ಅಖಂಡ ಧಾರವಾಡ ಜಿಲ್ಲೆಯಲ್ಲಿದ್ದಾಗ ಧಾರವಾಡ ಅಂತಾನೆ ಬರ್ತಿತ್ತು. ಧಾರವಾಡದಿಂದ ಸಮ್ ಅರೌಂಡ್ 60 ಕಿಲೋಮೀಟರ್ ಆಗುತ್ತೆ. ನಿಮ್ಮ ತಂದೆ ತಾಯಿ ನೀವು ಎಷ್ಟು ಜನ ಮಕ್ಕಳು ಸರ್ ಅಲ್ಲಿ? ನಾವು ಇಬ್ರು ಜನ, ನಾನು ಮತ್ತು ನಮ್ಮ ಅಣ್ಣ. ನಿಮ್ಮ ಅಣ್ಣವರಿದ್ದಾರೆ? ಮತ್ತೆ ನಮ್ಮ ತಂದೆ ಹಾಗೆ ಒಬ್ರು ತಮ್ಮ, ತಂಗಿ, ಮತ್ತೆ ಅವ್ರ ಮಕ್ಕಳು, ಹಿಂಗೆ ಕಸಿನ್ ಬ್ರದರ್ಸ್ ಇದ್ದೀವಿ. ಫ್ಯಾಮಿಲಿ ಎಲ್ಲ ಅಲ್ಲೇ ಸೆಟಲ್ ಆಗಿದ್ದೀರಾ? ಇಲ್ಲ, ಧಾರವಾಡದಲ್ಲಿ. ನಾವೆಲ್ಲ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಧಾರವಾಡ. ಓಕೆ. ನಮ್ಮ ತಂದೆ ಅವಾಗಲೇ ಧಾರವಾಡಕ್ಕೆ ಬಂದು ಅಲ್ಲಿನೇ ದಿನಗೂಲಿ ನೌಕರರಾಗಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ, ಪಾವಟೆನಗರ ಕರ್ನಾಟಕ ಯೂನಿವರ್ಸಿಟಿ ಇದೆ ಇದಕ್ಕೆ, ಅದೇ ಕ್ಯಾಂಪಸ್ ಅಲ್ಲಿನೇ ದಿನಗೂಲಿ ನೌಕರರಾಗಿ ಜಾಯ್ನ್ ಆಗಿ ಅಲ್ಲಿ ಮತ್ತೆ ಸ್ಟಡಿ ಮಾಡ್ತಾ ಅಲ್ಲಿ ಸೂಪರ್ವೈಸ್ ಆಗಿ ರಿಟೈರ್ಡ್ ಆದವರು. ಮತ್ತು ಅಲ್ಲಿನೇ ದೊಡ್ಡ ಕಾರ್ಮಿಕ ಮುಖಂಡರಾಗಿ ಬೆಳೆದಂಥವ್ರು. ಈ ಎಂಪ್ಲಾಯೀಸ್ ಯೂನಿಯನ್ ಇರ್ತದಲ್ಲ, ಅಲ್ಲಿನೇ ಯೂನಿಯನ್ ಇದ್ರ ಸಲುವಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ದಿನಗೂಲಿ ನೌಕರರ ಪರವಾಗಿ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಅವ್ರನ್ನ ಪರ್ಮನೆಂಟ್ ಮಾಡೋದ್ರ ಸಲುವಾಗಿ. ಯಾಕಂದ್ರೆ ಅದೊಂದು ದೊಡ್ಡ ಸಂಘರ್ಷ. ಹೊರಗಡೆ ಜಗತ್ತಿಗೆ ಅದು ಗೊತ್ತಾಗೋದಿಲ್ಲ. ಈ ಸಣ್ಣ ಕಾರ್ಮಿಕರು ಇರ್ತಾರಲ್ಲ, ಪಾಪ ಅವ್ರಿಗೆ ಬ್ರೆಡ್ ಅಂಡ್ ಬಟರ್ ಪರ್ಮನೆಂಟ್ ಆಗೋದೇ. ಆದರೆ ಒಂದು ಏನಂತ ಹೇಳಿದ್ರೆ, ಒಂದು ಹೊಸ ಜೀವ ಬಂದಂಗೆ ಅವ್ರಿಗೆ. ಪಾಪ ಈ ಭದ್ರತೆ ಇಲ್ದೇ ದುಡಿತಾ ಇರ್ತಾರೆ. 20 ವರ್ಷ 30 ವರ್ಷ ದುಡಿತಾನೆ ಇರ್ತಾರೆ. ಅವ್ರಿಗೆ ಪರ್ಮನೆಂಟ್ ಅಂತ ಇರೋದಿಲ್ಲ. ಆ ಕಾಸಿಗೋಸ್ಕರ ನಮ್ಮ ತಂದೆ ಯಾವತ್ತಿಗೂ ಫೈಟ್ ಮಾಡ್ತಾ ಇದ್ರು. ಶರ್ಮಾ ಅಂತ ಹೇಳಿ, ಕುವಲಯ ಶರ್ಮಾ ಅಂತ ಹೇಳಿ ಬಹಳ ದೊಡ್ಡ ಕಾರ್ಮಿಕ ಇದನ್ನವ್ರು, ಅಡ್ವೊಕೇಟ್ ಅವರು. ನಮ್ಮ ಭಾಗದಲ್ಲಿ ಅನೇಕ ಜನರಿಗೆ ಅವರು ಹೆಲ್ಪ್ ಮಾಡಿದ್ದಾರೆ. KL ಶರ್ಮಾ ಅಂತ ಹೇಳಿ, ಕುವಲಯ ಶರ್ಮಾ ಅಂತ ಹೇಳಿ. ಕುವಲಯ ಶರ್ಮಾ ಅಂತ. ಈಸ್ ಅ ಗುಡ್ ರೈಟರ್, ವೆರಿ ಗುಡ್ ಲಾಯರ್. ಮತ್ತೆ ಈ ತರ ದುಡಿಯುವ ವರ್ಗಕ್ಕೆ ಬಹಳಷ್ಟು ಇದನ್ನ ಮಾಡ್ತಾ ಇದ್ರು. ನಮ್ಮ ತಂದೆ ಅವ್ರ ಫಾಲೋವರ್. ದಿನಗೂಲಿ ನೌಕರದ್ದು ಬಹಳ ದೊಡ್ಡ ಹೋರಾಟ ಯಾವತ್ತಿಗೂ ಕೂಡ. ಅಂದ್ರೆ ಅವತ್ತಿಂದಲೂ ನೀವು ಹೋರಾಟಗಳು ಮಾಡ್ಕೊಂಡೇ ಬಂದಿದ್ದೀರಾ? ನಮ್ಮ ತಂದೆಯವರು ಇವತ್ತಿಗೂ ಇಡೀ ರಾಜ್ಯಾದ್ಯಂತ ಇದೆ. ಇವನ್ ನಾನು ಯುವ ಮೋರ್ಚಾ ಅಧ್ಯಕ್ಷ ಆದಾಗ ಆ ಪರವಾಗಿ ನಾನು ಕೂಡ ಆ ಕಾಸ್ಗೋಸ್ಕರ ಸಾಕಷ್ಟು ಪ್ರಯತ್ನ ಮಾಡಿದೆ. ಅಂದ್ರೆ ದಿನಗೂಲಿ ನೌಕರರನ್ನ ಪರ್ಮನೆಂಟ್ ಮಾಡಿಸ್ಬೇಕು ಅಂತ ಹೇಳಿ. ಅಂದ್ರೆ ಈಗ ತುಂಬಾ ಹಳೆ ಇದರಲ್ಲಿ ನಡೆದಿದ್ದಂತ ಘಟನೆ ಇದು? ಅಲ್ಲಲ್ಲ, ದಿನಗೂಲಿ ನೌಕರ ಸಮಸ್ಯೆ ಏನ್ ಗೊತ್ತಾ, ಇಡೀ ರಾಜ್ಯದಲ್ಲಿ ಸಾವಿರಾರು ಜನ ಪರ್ಮನೆಂಟ್ ಆಗಿ ಭದ್ರತೆ ಇಲ್ದನೆ ದುಡಿತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಒಂದು IB ಹೋಗ್ತೀವಾ, ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಯಾರವರು ಪರ್ಮನೆಂಟ್ ಇರಲ್ಲ. ಪಾಪ ಅವ್ರಿಗೊಂದು ಭಯ ಕಾಡ್ತಾ ಇರ್ತದೆ. ಆ ಭಯದಲ್ಲಿನೇ ಕೆಲಸ ಮಾಡ್ತಾ ಇರ್ತಾರೆ ಅವರು. ಆಮೇಲೆ ಸಂಬಳ ಬಹಳ ಕಡಿಮೆ, ಸೇವಾ ಭದ್ರತೆ ಇರೋದಿಲ್ಲ. ಅವ್ರಿಗೆ ಪರ್ಮನೆಂಟ್ ಮಾಡ್ಬೇಕನ್ನೋದು ಒಂದು ದೊಡ್ಡ ಹೋರಾಟ ಈಗಲೂ ಕೂಡ ನಡೀತಾ ಇದೆ. ಅಲ್ಲಲ್ಲಿ ಅವಾಗ ಇದು ಮಾಡ್ತಾ ಇರ್ತಾರೆ. ಈಗ ಆಶಾ ಕಾರ್ಯಕರ್ತರು, ನಾವೇನ್ ಮಾಡ್ತೀವಿ ಗೊತ್ತೀವಾ, ಇಲ್ಲಿ ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ, ನಾವ್ ಯಾವತ್ತಿಗೂ ಯಾವಾಗ ನನ್ನ ಮನೆಗೆ ಸಮಸ್ಯೆ ಆಗುತ್ತೆ ಅವಾಗ ನಾವು ಎಚ್ಚೆತ್ಕೊಳ್ತೀವಿ. ಇನ್ನೊಬ್ಬರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ರೈತರ ಸಮಸ್ಯೆ ಆದ್ರೆ ರೈತರ ಮಾಡ್ಲಿ ಬಿಡು ಅಂತೀವಿ. ಆಶಾ ಕಾರ್ಯಕರ್ತರು ನೀವು ನೋಡಿದೀರಾ? ಪಿಂಕ್ ಬ್ರಿಗೇಡ್ ಅಂತಾರಲ್ಲ, ಪಿಂಕ್ ಬ್ರಿಗೇಡ್ ಅಂತ ಈಗ ಹೆಸರಿಟ್ಟಿದ್ದಾರೆ. ಸಾವಿರಾರು ಜನ ಬಂದು ಪಾಪ ಧರಣಿ ಕೂತ್ಕೊಳ್ತಾರೆ. ರಾತ್ರೋರಾತ್ರಿ ಮಕ್ಕಳನ್ನ ಕರ್ಕೊಂಡು ಬಂದು ಫ್ರೀಡಮ್ ಪಾರ್ಕ್ ಅಲ್ಲಿ ಕೂತ್ಕೋತಾರೆ. ನಾವೇನ್ ನೋಡ್ತೀವಿ, ಏನೋ ಸಮಸ್ಯೆ. ಬಟ್ ಆ ಒಬ್ಬ ಆಶಾ ಕಾರ್ಯಕರ್ತೆಯಿಂದ ಕನಿಷ್ಠ ಒಂದು 20ರಿಂದ 200 ಜನಕ್ಕೆ, 20 ಅಂದ್ರೆ ಕಡಿಮೆ ಆಗತ್ತೆ, 200ಕ್ಕಿಂತ ಜಾಸ್ತಿ ಜನಕ್ಕೆ ಅವರ ಸೇವೆ ಲಭ್ಯ ಆಗ್ತಾ ಇರ್ತದೆ. ಬಟ್ ನಾವು ಅವ್ರನ್ನ ಮರಿತೀವಿ. ರೈತರದ ಅಂದ್ಕೊಳ್ಳೆ ರೈತರ ಮಾಡ್ಲಿ ಬಿಡು ಅಂತೀವಿ. ರೈತರು ಬೆಳೆದಿದ್ ನಾವು ತಿನ್ನಲ್ವಾ, ಬಿಡು ಅಂತ ಹೇಳಿ. ಕ್ರಿಕೆಟ್ ಮ್ಯಾಚ್ ಬರ್ತಾ ಇದೆ ಹಾಕು ಅದ್ನಂತೀವಿ ನಾವು. ಸಿನಿಮಾ ಬರ್ತಾ ಇದೆ ಹಾಕು, ಮ್ಯೂಸಿಕ್ ಬರ್ತಾ ಇದೆ ಹಾಕು, ಅದೇನ್ ರೈತರದ್ದು. ಬಟ್ ಅದ್ ನಾವು ತಿಂತಾ ಇರೋದೇ ರೈತರದು. ಇದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಬುದ್ಧಿವಂತರದು. ನಮ್ಮಂತ ಬುದ್ಧಿವಂತರು ನಾವು ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಡಿರ್ತೀವಿ. ಹೌದು.
ಸೊ ಈ ಹಿಂಗಾಗಿ ಹೋರಾಟಗಳು ನೆನೆಗುದಿಗೆ ಬೀಳ್ತಾ ಇದ್ದಾವೆ. ಆಮೇಲೆ ನಿಮ್ಮ ಎಜುಕೇಶನ್ ಎಲ್ಲ ಹೇಗೆ ಅಲ್ಲೆಲ್ಲ ನೀವೇ ಈ ತರ ಕಷ್ಟಪಟ್ಟು ಓದಿದ್ರ ಯಾವ ತರ ಏನು? ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್ ನಮ್ದು ಪೂರ್ತಿ ಎಲ್ಲ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಅಂದ್ರೆ ಅದೇ ಒಂದು ಜಗತ್ತು ನಮಗೆ. LKG ಅಂತ ಹಿಡಿದು ಆಮೇಲೆ ನಂದು ಕಾಲೇಜು KCD ಕರ್ನಾಟಕ ಕಾಲೇಜ್ ತುಂಬಾ ಒಳ್ಳೆ, ಇಡೀ ರಾಜ್ಯದಲ್ಲೇ ಬೆಸ್ಟ್, ಒನ್ ಆಫ್ ದ ಬೆಸ್ಟ್. ಅಲ್ಲೇ ಕಾಲೇಜು ಮತ್ತೆ ಸ್ಕೂಲಲ್ಲಿ ಅಲ್ಲೇ ಫಿನಿಶ್ ಮಾಡ್ಕೊಂಡ್ರ? ಎಲ್ಲ ಅಲ್ಲೇ ಇದು ಮಾಡಿದ್ದು. ಓಕೆ ಓಕೆ ಓಕೆ. ಅನಂತರ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಗೆ ಪೊಲೀಸ್ ಒಂದು ವೃತ್ತಿಗೆ ಬರಬೇಕು ಅನ್ನೋದು ನಿಮ್ಗೆ ಅಭಿಪ್ರಾಯ ಆಗಿತ್ತು? ಅಲ್ಲ, ಮುಂಚಿನ ಒಂದು ಇನ್ಸ್ಟಿಂಕ್ಟ್ ಇತ್ತು. NCCಯಲ್ಲಿ ಇದ್ನಲ್ಲ ನಾನು. NCCಯಲ್ಲಿರೋರು ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಯೂನಿಫಾರ್ಮ್ ಸರ್ವಿಸ್ ಹೋಗ್ಬೇಕು ಅಂತ ಕನಸಿರ್ತದೆ ಪ್ರತಿಯೊಬ್ಬರಿಗೂ. ಆಲ್ಮೋಸ್ಟ್ NCCಯಲ್ಲಿ ಸೀರಿಯಸ್ ಆಗಿ ಕೆಲಸ ಅಂದರೆ ಇರ್ತಾರಲ್ಲ, ಅವರಿಗೆ ಯೂನಿಫಾರ್ಮ್ ಸರ್ವಿಸಲ್ಲಿ ಕೆಲಸ ಮಾಡಬೇಕು ಅಂತ. ನನಗೆ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ಬೇಕಂತ ಭಾಳ ಇಷ್ಟ ಇತ್ತು. ಪ್ರಿಪರೇಷನ್ ಎಲ್ಲ ಮಾಡಿ ಒಂದು ಹಂತಕ್ಕೆ ಹೋಗಿದ್ದೆ, ಬಟ್ ಲಾಸ್ಟ್ ಇದಕ್ಕೆ ಅದು ಕ್ವಾಲಿಫೈ ಆಗಲಿಲ್ಲ ಅಂಥೇಳಿ ವಾಪಸ್ ಮನೆಗೆ ಬಂದಾಗ ಅಚಾನಕ್ಕಾಗಿ ನಮ್ಮ ಬ್ರದರ್ಗೆ, ನಮ್ಮ ಅಣ್ಣನಿಗೆ ಅದು ಫಾರ್ಮ್ ತೊಗೊಂಡಿದ್ರು, ಅಪ್ಲಿಕೇಶನ್ ಫಾರ್ಮ್. ನಾನು ಹಾಕಲ್ಲ ಅಂದಿದ್ದಕ್ಕೆ ನಾನು ಹಾಕಿ ಇಮಿಡಿಯೇಟ್ ಆಗಿ ಆಗಿತ್ತು. ಪ್ರಿಪ್ರೇಷನ್ ನಾನು ಸಿವಿಲ್ ಸರ್ವಿಸಿಗೆ ಮಾಡ್ತಾ ಇದ್ದೆ. ಆ್ಯಕ್ಚುಲಿ KSಗೆ IASಗೆ ನಾನು ಅಟೆಂಡ್ ಮಾಡಿದ್ದೆ. ಇಂಡಿಯನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕೂಡ ಬರ್ತಿದ್ದೆ, IFS ಕೂಡ ಬರ್ತಿದ್ದೆ ನಾನು. ಅಂದರೆ ಆ ವಾತಾವರಣ ನಮ್ಮದು ನೋಡಿ. ಧಾರವಾಡ ಒಂದು ಎಜುಕೇಷನ್ ವಿದ್ಯಾಕಾಶಿ ಅಂದರೆ ಧಾರವಾಡನೇ. ಈಗ ಬೇರೆ ಬೇರೆ ಕಡೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಕೇಂದ್ರಗಳೆಲ್ಲ ಆಗಿ, ಈ ಬಿಜಾಪುರ, ಬೀದರ ಅಲ್ಲೆಲ್ಲ ಆಗಿದ್ದಾವೆ. ಬಟ್ ಮೂಲತಃ ವಿದ್ಯಾಕಾಶಿ ಅಂದರೆ ಧಾರವಾಡನೇ. ನಮಗೆಲ್ಲ ಓದೋದಂದ್ರೆ ನಮ್ಗೆ ಅದೊಂದು ಹುಚ್ಚು ಬೆಳೆದು ಬಿಡ್ತದೆ. ಆ ಮಾರ್ಗದರ್ಶಿ, ಈ ಸಿದ್ದರಾಮೇಶ್ವರ ಮಾರ್ಗದರ್ಶಿ ಅಂದರೆ ಬೆಳಗಾವಿನಲ್ಲಿ ನಾಗನೂರು ಮಠ ಇದೆ. ಆ ಮಠದ ಒಂದು ಇದನ್ನದು ಏನು ಇನ್ಸ್ಟಿಟ್ಯೂಟ್, ಅದು ಕೇಂದ್ರ ಅಂತ ಮಾಡಿದರು. ಶ್ರೀ ಶ್ರೀ ಶಿವಬಸವ ಸ್ವಾಮಿಗಳ ಒಂದರಿಂದ ಈಗ ಸಿದ್ದರಾಮೇಶ್ವರ ಗುರುಗಳಿದ್ದಾರೆ. ಅವ್ರಿಗೂ ನಮ್ಮಂಥ ಒಂದಿಷ್ಟು ಬಡ ವಿದ್ಯಾರ್ಥಿಗಳಿಗೆ, ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಲೈಬ್ರರಿ ಇದು ಮಾಡಿದರು. ಸ್ಪರ್ಧಾತ್ಮಕ ಪರೀಕ್ಷೆದೇ ಒಂದು ಇನ್ಸ್ಟಿಟ್ಯೂಟ್ ಇದು ಮಾಡಿದರು. ಈಗ ತುಂಬಾ ದೊಡ್ಡದಾಗಿದೆ ಅದು. ಪೊಲೀಸ್ ವೃತ್ತಿಯಾಗಿ ನೀವು ಆಯ್ಕೆ ಮಾಡ್ಕೊಂಡಿದ್ದು ಫಸ್ಟ್ ಅಂದ್ರೆ ಜಾಗ ಯಾವುದಕ್ಕೆ ಹೋಗಿದ್ರಿ ಫಸ್ಟ್ ನೀವು? ಅಲ್ಲ, ನಾನು ಆಯ್ಕೆ ಮಾಡಿದ್ದಲ್ಲ. ಫಸ್ಟ್ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆಟೋಮೆಟಿಕ್ ಆಗಿ ಸ್ಟೇಟ್ ಇದರಿಂದನೇ ಯಾವ ಡಿಸ್ಟ್ರಿಕ್ಟ್ ಕ್ಯಾಡರ್ ಅಂತ ಅಲಾಟ್ ಮಾಡ್ತಾರೆ. ನಮ್ದು ಗುಲ್ಬರ್ಗ ಆಗಿತ್ತು ಫಸ್ಟ್. ಅಲ್ಲೇ ಕೆಲಸ ಮಾಡಿದ್ರು? ಹೌದು. ಹೇಗಿತ್ತು ಸರ್ ಫಸ್ಟ್ ಎಕ್ಸ್ಪೀರಿಯನ್ಸ್? ನೀವು ಪೊಲೀಸ್ ಆಗಿ ಕೆಲಸ ಮಾಡಬೇಕಾದ್ರೆ ನಿಮ್ಗೆ ಹೇಗಿತ್ತು ಫೀಲ್? ಫಸ್ಟ್ ಆ್ಯಕ್ಚುಲಿ ಒಂದು ಯೂನಿಫಾರ್ಮ್ ಹಾಕೊಂಡಾಗ ಒಂದು ಆ ಗ್ರೇಡ್ನೆಸ್ ಇರುತ್ತಲ್ಲ, ಅದು ಯಾವ ಥರ ಇತ್ತು ಫೀಲಿಂಗ್ ಫಸ್ಟ್ ನಿಮ್ಗೆ? ಅದು ಒಂದು ಇದನ್ನು ಹೇಳ್ತೇನೆ ಕೇಳಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ಸ್ಗೆ ಸ್ಟಾರ್ ಇರ್ತದೆ ಇಲ್ಲಿ, ಹೌದು ಅಲ್ವಾ? ಹೌದು. ಆನಂತರ ಮೇಲ್ಗಡೆ ಕ್ಯಾಪ್ ಇರ್ತದೆ, ಅದಕ್ಕೆ ಪಿ ಕ್ಯಾಪ್ ಅಂತಾರೆ. 2 ಥರದ ಕ್ಯಾಪ್ ಇರ್ತದೆ. ಒಂದು ಪಿ ಕ್ಯಾಪ್, ಇನ್ನೊಂದು ಬ್ಯಾರೆಟ್ ಕ್ಯಾಪ್. ಈ ಬ್ಲೂ ಕಲರ್ದು ಹಿಂಗೆ ಇರ್ತದಲ್ಲ, ಏನು ಹೇಳಿ, ಅದು ಥಿಕ್ ಕ್ಲಾತ್ ಥರ ಇರ್ತದಲ್ಲ, ಅದು ಒಂದ್ ಸೈಡ್ ಇದನ್ನ ಮಾಡ್ತೀವಲ್ಲ ಅದು. ಈ ಪಿ ಕ್ಯಾಪ್ ಇರ್ತದೆ, ಅದು ಹಿಂಗೆ ಇರ್ತದೆ, ಹೌದಾ? ಸ್ಟಾರ್ ಇಲ್ಲಿರ್ತದೆ. ಏನ್ ಇದ್ರದ್ದು ಅಂತ ಹೇಳಿ ಒಬ್ರು ನಾಣಯ್ಯ ಸಾಹೇಬ್ರು ಟ್ರೈನಿಂಗ್ ನಲ್ಲಿ, ಈಸ್ ರಿಟೈರ್ಡ್ SP, ಟ್ರೈನಿಂಗ್ ನಲ್ಲಿ ಅವ್ರು ನಮಗೆ ಹೇಳ್ಕೊಡ್ತಿದ್ರು ಹಿಂಗೆ ಯಾಕೆ ಇರ್ತದೆ ಅಂತ ಹೇಳಿ. ಇದು ಆಕಾಶ ಇದ್ದಂಗೆ. ಸ್ಟಾರ್ ಅಂದ್ರೆ ಜನ ಎಲ್ಲಿ ನೋಡೋದು ಹೇಳಿ? ಮೇಲ್ಗಡೆ ನೋಡ್ತಾರೆ, ಹೌದು ಹೌದಾ? ಮೇಲ್ಗಡೆ ಸ್ಟಾರ್ ಅಂದ್ರೆ ಮೇಲ್ಗಡೆ. ಆದ್ರೆ ಒಬ್ಬ PS ಆದ ಸ್ಟಾರ್ ಅಂದ್ರೆ ಎಲ್ಲಿ ನೋಡ್ಬೇಕು? ಹಾ. ಸೊ ಅದೊಂದು ಹೆಮ್ಮೆ. ಆಕಾಶವೇ ನಾವು ಇರ್ತೀವಿ. ಸ್ಟಾರ್ ಅಂದ್ರೆ ನಮ್ಮ ಇದ್ರ ಕೆಳಗಡೆ ಇರ್ತದೆ. ಅಂದ್ರೆ ನಾವು ಫಸ್ಟ್ PS ಆದಾಗೂ ಅದೇ ತರ ಫೀಲಿಂಗೇ ಇತ್ತು. ಅಂದ್ರೆ ಒಂದು ಹೆಮ್ಮೆ ಇರ್ತದೆ ನಮಗೇನೋ ಒಂದು ಸಮಾಜಕ್ಕೋಸ್ಕರ, ನಾವು ಸಮಾಜದ ಪ್ರೊಟೆಕ್ಷನ್ಗೋಸ್ಕರ ನಾವು ಆಯ್ಕೆ ಆಗಿದ್ದೀವಿ ಅನ್ನೋ ಒಂದು ರೀತಿ ಒಂದು ಹೆಮ್ಮೆ ಇತರ ಪ್ರತಿಯೊಬ್ಬರಿಗೂ ಇರ್ತದೆ. ಅದು ವೆರಿ ಪ್ರೌಡ್ ಫೀಲಿಂಗ್. ಇಷ್ಟೊಂದು ಪೊಲೀಸ್ ವೃತ್ತಿ ಆಯ್ಕೆ ಮಾಡ್ಕೊಂಡವ್ರು ನೀವು, ಅಂದ್ರೆ ತುಂಬಾ ಇಷ್ಟಪಟ್ಟು ಜಾಯ್ನ್ ಆಗಿದ್ರಿ ಪೊಲೀಸ್. ಯಾಕೆ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಬೇಜಾರು ಅನಿಸ್ಬಿಡ್ತದೆ ನಿಮಗೆ? ಬೇಜಾರು ಅಂತಂದ್ರೆ ನೋಡಿ, ಟ್ರೈನಿಂಗ್ ಒಳಗೆ ನಮ್ಗೆ ಏನು ಕಲಿಸಿರ್ತಾರೆ, ಏನು ವ್ಯಾಲ್ಯೂಸ್ ಕಲಿಸಿರ್ತಾರೆ, ಬಟ್ ಆ್ಯಕ್ಚುಲಿ ಫೀಲ್ಡಲ್ಲಿ ಹೋದ್ಮೇಲೆ ಅವು ಯಾವೂ ಇರಲ್ಲ. ಪಾಪ ಜನಗಳು ತುಂಬ ಕಾಯ್ತಾ ಅಂದರೆ ಜನಗಳಿಗೆ ನ್ಯಾಯದ ಅವಶ್ಯಕತೆ ಇರ್ತದೆ, ನಮ್ಮ ಸೇವೆಯ ಅವಶ್ಯಕತೆ ಇರ್ತದೆ. ಆದರೆ ಬರ್ತಾ ಬರ್ತಾ ಮೇಲ್ ಹಂತಕ್ಕೆ ಹೋದಂಗೆ ಅದು ಮಾಡೋಕ್ಕಾಗೋದಿಲ್ಲ. ಅದು ಒಂದು ರೀತಿ ವ್ಯಾಪಾರ ರೀತಿ ಆಗಿಬಿಡ್ತದೆ. ಈಗ ಒಂದು ಕಿರಾಣಿ ಅಂಗಡಿಯಲ್ಲಿ ಇಷ್ಟು ದುಡ್ಡು ಕೊಟ್ಟು ಒಂದಿಷ್ಟು ಮಾಲ್ ತರ್ತೀವಿ, ಅದಕ್ಕೆ ವ್ಯಾಪಾರ ಮಾಡಬೇಕು. ಹಂಗೆ ಒಂದು ಸ್ಟೇಷನ್ ನಡೆಸ್ಬೇಕಂದ್ರೂ ಕೂಡ ಇದು ಕೇಳೋರಿಗೆ ಕೆಲವೊಂದಿಷ್ಟು ಜನಕ್ಕೆ ಕಠೋರ ಅನಿಸ್ಬೋದು.
ಆದರೆ ಸತ್ಯವನ್ನ ಸತ್ಯ ಹೇಳಬೇಕಾದ್ರೆ ವಾಸ್ತವವನ್ನ ಹೇಳಲೇಬೇಕು. ಹೌದು. ನಾನು ಸತ್ಯವನ್ನ ಹೇಳ್ತೇನೆ ಅಂದ್ರೆ ನಾನೇನು ಸತ್ಯ ಹರಿಶ್ಚಂದ್ರ ಅಂತ ತಿಳ್ಕೊಬೇಡಿ. ಅಂದ್ರೆ ಈ ಡಿಪಾರ್ಟ್ಮೆಂಟ್ ವಿಷಯದಲ್ಲಿ ಓಕೆ. ಏನೇನ್ ಅಂದ್ರೆ ಹಾ. ಅದು ಎಲ್ಲರೂ ಜನಸಾಮಾನ್ಯರು ನೋಡೋದೇ ಬೇರೆ. ವಾಸ್ತವದಲ್ಲಿ ನೀವು ದುಡ್ಡು ಖರ್ಚು ಮಾಡ್ಲಿಲ್ಲ ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ ನಡ್ಸಕ್ ಆಗುದಿಲ್ಲ. ಪೊಲೀಸರಿಗೆ ಬೈಯೋದು ಬಹಳ ಸುಲಭ, ದುಡ್ಡು ತಿಂತಾನೆ ಇವನು ಅಂತ ಹೇಳಿ. ಆದರೆ ಪೊಲೀಸರ ಕಷ್ಟ ಪೊಲೀಸರಿಗೆ ಗೊತ್ತು. ಹೌದು. ಒಬ್ಬ ಕಾನ್ಸ್ಟೇಬಲ್ ಒಂದು 50 ರೂಪಾಯಿ 100 ರೂಪಾಯಿ ಇಸ್ಕೊಂಡ್ರೆ ಅದು ಕೂಡ ಪೊಲೀಸರು ಕೊಡೋರು ಯಾರು ಸರ್? ಕಾನ್ಸ್ಟೇಬಲ್ಗೆ ತಪ್ಪು ಮಾಡಿದವನೇ ಕೊಡ್ತಾನೆ. ಹೌದು. ಕರೆಕ್ಟ್. ತಪ್ಪು ಮಾಡಿರ್ತಾನೆ ಅದಕ್ಕೆ ಕೊಡ್ತಾನೆ. ಅದಕ್ಕೆ ಬೈಯೋದು ಪೊಲೀಸರಿಗೆನೆ, ಪೊಲೀಸ್ ಕಾನ್ಸ್ಟೇಬಲ್ಗೆ ಬೈತಾರೆ. ಆದ್ರೆ ಬೇರೆ ಬೇರೆ ಇಲಾಖೆಯಲ್ಲಿ ರಸ್ತೆ PWD ಇರ್ಬೋದು, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, BBMP ಇರ್ಬೋದು, ಲಕ್ಷಾಂತರ ದುಡ್ಡು ಲಂಚ ತಗೋತಾರೆ. ಅವ್ರ ಬಗ್ಗೆ ಯಾರು ಚಕಾರ ಮಾತಾಡಂಗಿಲ್ಲ. ಕೋರ್ಟಲ್ಲಿ ಟೇಕ್ ಎನಿ ಡಿಪಾರ್ಟ್ಮೆಂಟ್, ಆದ್ರೆ ಜಾಸ್ತಿ ಬಯಸ್ಕೊಳ್ಳೋದು ಪೊಲೀಸರು, ಜಾಸ್ತಿ ಸೇವೆ ಮಾಡೋದು ಪೊಲೀಸರು. ಈಗ ಕಳ್ತನ ಆಯ್ತು ಅನ್ನೋದು ಪೇಪರಲ್ಲಿ ಬರ್ತದೆ. ಒಂದು ಕಳ್ತನ ಆದ್ರೆ ಪೇಪರ್ನಲ್ಲಿ ಬರ್ತದೆ ಸರ್. ಆದ್ರೆ ರಾತ್ರಿ ಇಡೀ ಪೊಲೀಸರು ಗಸ್ತಾಗಿ 10 ಮನೆ ಕಳ್ತನ ಆಗೋದನ್ನ ನಿಲ್ಸಿರ್ತಾರೆ. ಬರ್ತದ ಪೇಪರಲ್ಲಿ? ಇಲ್ಲ. ಸೊ ಈ ರೀತಿ ಹಂಗಂತ ಹೇಳಿ ಎಲ್ಲರೂ ಕೂಡ ಪೇಪರಲ್ಲಿ ಬರಬೇಕು, ಪ್ರಚಾರ ಬಯಸಲ್ಲ, ದಟ್ ಇಸ್ ಡಿಫ್ರೆಂಟ್. ಆದ್ರೆ ಪೊಲೀಸರಿಗೂ ಕೂಡ ಒಂದು ಇನ್ನು ಇರ್ತದಲ್ಲ ಸರ್, ಜೀವನ ಅಂತ ಇರ್ತದೆ, ಒಂದೇನೋ ಅವರು ಮನುಷ್ಯರೇ ಅಲ್ವಾ. ಆದ್ರೆ ವಾಸ್ತವ ಅಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ದುಡ್ಡು ಜನಸಾಮಾನ್ಯರಿಂತ ದುಡ್ಡು ತಗೋಬೇಕು, ಮೇಲೆ ಕೊಡ್ಬೇಕು. ಹಾಗಾದ್ರೆ ಮಾತ್ರ ನೀವು, ಈಗ ಬಂದೋಬಸ್ತ್ ಇರ್ತದೆ, ಬಂದೋಬಸ್ತ್ ಇರ್ತಾವಲ್ಲ ಸ್ಟ್ರೈಕ್ ಅಲ್ಲಿದ್ದ ಪೊಲೀಸರು ಎಲ್ಲ ಕಡೆ ಬಂದಿರ್ತಾರೆ. ಅದು ಆಮೇಲೆ ದುಡ್ಡು ಅಂದ್ರೆ ಊಟಕ್ಕೆ ತಕ್ಷಣಕ್ಕೆ ಊಟಕ್ಕೆ PSIನೇ ಕೈಯಿಂದ ಕೊಡ್ಬೇಕಪ್ಪ, ಆಮೇಲೆ ಬರ್ತದೆ ಅದು. ಅದು ಕ್ಲೇಮ್ ಮಾಡ್ಕೋತಾರೆ. ಬಟ್ ಇಮಿಡಿಯೇಟ್ ಆಗಿ ಆ ಹೋಟೆಲ್ನವನಿಗೆ 2 ತಿಂಗಳಾದ್ಮೇಲೆ ಕೊಡ್ತೀನಿ ಅಂದ್ರೆ ಕೇಳ್ತಾನ? ಟೀ ಅಂಗಡಿಯವನಿಗೆ 1 ತಿಂಗಳಾದ್ಮೇಲೆ ನೀನ್ ಬಿಲ್ ಕೊಡ್ತೀನಿ ಅಂದ್ರೆ ಕೇಳ್ತಾನ? ಇಲ್ಲ. ಇಮಿಡಿಯೇಟ್ ಆಗಿ ಇದನ್ನ ಮಾಡ್ಬೇಕು. ಆನಂತರ ಒಂದು ರೇಡಿಗೆ ಹೋಗ್ಬೇಕಪ್ಪ ನಾವು. ರೇಡ್ ಒಂದು ಇಸ್ಪೀಟ್ ಅಡ್ಡೆ ಮಾಹಿತಿ ಇದೆ, ರೇಡಿಗೆ ಹೋಗ್ಬೇಕು ನಾವು. ಎಷ್ಟು 20 ಕಿಲೋಮೀಟರ್ ದೂರ ಇದೆ ಸ್ಟೇಷನ್ ಇಂದ. ಈ ಸಿನಿಮಾದಲ್ಲಿ ಇರೋ ಹಂಗೆ ಯೂನಿಫಾರ್ಮ್ ಹಾಕೊಂಡು ಜೀಪಲ್ಲಿ ಹೋಗಕ್ಕಾಗತ್ತಾ? ಹೋದ ತಕ್ಷಣ ಗೊತ್ತಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಪ್ರೈವೇಟ್ ವೆಹಿಕಲ್ ಬೇಕು. ಪ್ರೈವೇಟ್ ವೆಹಿಕಲ್ ದುಡ್ಡು ಕೊಡೋರು ಯಾರು? PSIನೇ ಕೊಡ್ಬೇಕು. ಎಲ್ಲಿಂದ ಬರ್ತದೆ? ಸೊ ದೀಸ್ ಆರ್ ಆಲ್ ಎಕ್ಸ್ಪೆನ್ಸಸ್. ಆಮೇಲೆ ಆರೋಪಿಗಳನ್ನ ಒಂದು ಕೇಸ್ನಲ್ಲಿ 10 ಜನ ಹಿಡ್ಕೊಂಡು ಬರ್ತಾರೆ, 10 ಜನ ಆರೋಪಿಗಳನ್ನ ಹಿಡ್ಕೊಂಡು ಬರ್ತಾರೆ. ಅವ್ರಿಗೆ ಊಟ ಕೊಡೋರು ಯಾರು? ಟೀ ಕೊಡೋರು ಯಾರು? ಕೊಡ್ಲೇಬೇಕಲ್ಲ, ಸಾಯ್ಸಕ್ಕಾಗಲ್ಲ ಅವನ್ನ. ಅಂದ್ರೆ ದೀಸ್ ಆರ್ ಆಲ್ ಪ್ರಾಕ್ಟಿಕಲ್. ಇದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದೇನೋ ಸಮಸ್ಯೆ ಇದ್ರಲ್ಲಿ ಸರ್ಕಾರದ ತಪ್ಪು ತಪ್ಪು ಒಪ್ಪು ಹೇಳ್ತಾ ಇಲ್ಲ. ಐ ಆಮ್ ಎಕ್ಸ್ಪ್ಲೇನಿಂಗ್ ಯು ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ ನಂತರ ಬಿಡಿ, ಇದನ್ನ ಈ ತರ ಏನಾದ್ರು ನಿಗಿಸ್ಕೊಂಡು ಹೋಗ್ಬೋದು. ಬಟ್ ಸೀರಿಯಸ್ ಇಶ್ಯೂಸ್ ಬಂದಾಗ್ಲೂ ಕೂಡ ಬೆಂಡ್ ಆಗ್ಬೇಕು, ಮೇಲ್ನವ್ರು ಹೇಳ್ದಂಗೆನೆ ಕೇಳ್ಬೇಕು ಅಂತ ಹೇಳಿದಾಗ ಮನಸ್ಥಿತಿ ಒಪ್ಪಲ್ಲ. ಆಮೇಲೆ ಹಾಗೆ ನೀವು ಈ ಪೊಲೀಸ್ ಕೆಲಸ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಏನ್ ಲೈಫ್ ಅಂತ ಯೋಚನೆ ಮಾಡಿದ್ರ ನಿಮ್ ಲೈಫ್? ಇಲ್ಲ ಸರ್, ಇಲ್ಲ. ಆ ವಿಷಯದಲ್ಲಿ ನಾನು ಬಹಳ ಬೇಜವಾಬ್ದಾರಿ ಮನುಷ್ಯ. ನಾನು ಲೈಫ್ ಬಗ್ಗೆ ಏನು ಟೆನ್ಷನ್ ನಾನು ಜಾಸ್ತಿ ಟೆನ್ಷನ್ ತೊಗೊಳೋದೇ ಇಲ್ಲ. ಜಾಸ್ತಿ ಟೆನ್ಷನ್ ಆದ್ರೆ ಆರಾಮಾಗಿ ನಿದ್ದೆ ಮಾಡಿ ಎದ್ದು ಬಂದ್ಬಿಡ್ತೀನಿ. ನಾನು ಬಹಳ ಬೇಜವಾಬ್ದಾರಿ ಆ ವಿಷಯದಲ್ಲಿ. ಎಷ್ಟೋ ಜನ ಪ್ಲಾನ್ ಮಾಡ್ತಾರೆ, 2 ವರ್ಷದಲ್ಲಿ ನಾನು ಇದ್ ಮಾಡ್ಬೇಕು, ನೆಕ್ಸ್ಟ್ 5 years ನಾನು ಇದನ್ ಮಾಡ್ಬೇಕು, ಇಲ್ಲಿ ಸೈಡ್ ತಗೋಬೇಕು, ಈ ತರ ಮನೆ ಕಟ್ಬೇಕು, ಹಿಂಗ್ ಈ ಪೊಸಿಷನ್ ಅಲ್ಲಿ ಇರ್ಬೇಕು, ಫುಲ್ ಪ್ಲಾನಿಂಗ್ ಅಲ್ಲಿ ಇರ್ತಾರೆ. ನಾನು ಫುಲ್ ಬ್ಲಾಂಕ್. ನಂದು ವಿತೌಟ್ ಗೋಲ್ ಅಲ್ಲಿ ಇರ್ತೀರಾ ಅಂತ ನೀವು ಯಾವಾಗ್ಲೂ ಅಂತ ನಾನು ವಿತೌಟ್ ಗೋಲ್ ಅಲ್ಲಿ ಇರ್ತೀರಾ? ವಿತೌಟ್ ಗೋಲ್? ಹೌದು. ಅಂದ್ರೆ ಐ ಲಿವ್ ಇನ್ ದ ಪ್ರೆಸೆಂಟ್. ನಾನು ಹಿಂದಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಮುಂದಿನ ಬಗ್ಗೆನೂ ಜಾಸ್ತಿ ಚಿಂತೆ ಮಾಡಲ್ಲ. ಐ ಲಿವ್ ಇನ್ ದ ಪ್ರೆಸೆಂಟ್. ಈ ಕ್ಷಣದಲ್ಲಿ ನಾನು ಬದುಕ್ತೇನೆ ಇಷ್ಟೇ. ನನ್ನ ಕಾನ್ಶಿಯಸ್ ಹೆಂಗ್ ಹೇಳ್ತದೆ ಹಂಗೆ ಹೋಗ್ತೇನೆ. 2003 ಅಲ್ಲಿ ನವೆಂಬರ್ 1ನೇ ತಾರೀಕು ಒಂದು ಇಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಕರೆ ಮಾಡ್ತೀರಾ. ಏನದ್ರದ್ದು ಸಂಕ್ಷಿಪ್ತ ಮಾಹಿತಿ? ಅಲ್ಲ, ನನ್ನ ಮೇಲೆ ವಿಧಾನಸೌಧ ಮತ್ತು ಅದರ ಪಕ್ಕದಲ್ಲಿರುವಂಥ LH ಅಲ್ಲಿ ಒಂದು ಒಂದಿಷ್ಟು ಲೈವ್ ಇಟ್ಟಂತ ಆರೋಪದ ಮೇಲೆ ನಾನು ಅರೆಸ್ಟ್ ಆಗ್ತೀನಿ. ಆನಂತರ ಸುಮಾರು ಒಂದು 14 ವರ್ಷದ ಮೇಲೆ, ಲಾಂಗ್ 12 years ಆದಮೇಲೆ ಆ ಪ್ರಕರಣ
ಖುಲಾಸೆ ಆಗ್ತದೆ. ಹ್ಮ್. ಆ ಆರೋಪದಿಂದ ನಾನು ಹೊರಗಡೆ ಬರ್ತೀನಿ, ಓಕೆ. ಅಕ್ವಿಟ್ ಆಗ್ತೀನಿ ನಾನು. ಈ ಕೇಸಲ್ಲಿ 3 ಜನ ಇದ್ರು ಅಂತ ಹೇಳ್ಬಿಟ್ಟು ಬಂದಿದೆ. ಹೌದು ಹೌದು. ಇದು ಯಾವ ತರ 3 ಜನ ಹೇಗೆ ಇದು? ಅಲ್ಲ, ನಾನು ಮತ್ತೆ ನನ್ನ ಜೊತೆಗೆ ಪಾಪ ಇನ್ನೊಬ್ರು ಗುರು ಅಂತ ಇದ್ರು, ಗುರು ಅಮ್ಮಾಪುರಿ ಅಂತ ಹೇಳಿ. ಅವರು ನನ್ನ ಜೊತೆಗೆ ಇರ್ತಿದ್ರು ಯಾವತ್ತಿಗೂ. ಹ್ಮ್ ಹ್ಮ್ ಈಗ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಆಸ್ ಅ ಪೊಲೀಸ್ ಫ್ರೆಂಡ್ ಅಂತ ಹೇಳಿ ಸಿವಿಲಿಯನ್ಸ್ ಇರ್ತಾರೆ. ಹ್ಮ್ ಹ್ಮ್ ಅವ್ರು ತುಂಬಾ ಒಳ್ಳೆ ಮನುಷ್ಯ, ಗುರು ಅಮ್ಮಾಪುರಿ ಅಂತ. ಆಮೇಲೆ ಅದಾದ ಬಳಿಕ ಯಾರು ವೀರೇಶ್ ಬಾಬು ಅಂತ ಹೇಳಿ, ಪಾಪ ಅವನು ಚಿಕ್ಕ ಹುಡುಗ, ಅವನಿಗೆ ಅವಾಗ ಒಂದು 18 ವರ್ಷನೂ ಇನ್ನೂ ಬೋಸ್ಟ್ಲಿ ಆಕ್ಚುಲಿ ಈ ವಾಸ್ ಅ ಮೈನರ್. ಹ್ಮ್ ಹ್ಮ್ ಅವ್ರ ತಂದೆ ಮೇಲೆ ಆರೋಪ ಇರ್ತದೆ. ಅಂದ್ರೆ ನನ್ನ ಜೊತೆಗಿದ್ದ, ಅವ್ರ ತಂದೆ ನನ್ನ ಜೊತೆಗಿದ್ದ, ಅದು ಏನು ಜಿಲೆಟಿನ್ ಸ್ಟಿಕ್ ಎಲ್ಲ ಅವನು ಕೊಟ್ಟಿದ್ದ ಅಂತ ಹೇಳಿ ಆ ಒಂದು ಆರೋಪದ ಮೇಲೆ ಅವ್ರ ತಂದೆಗೆ ಮಾಡಿರ್ತಾರೆ ಓಕೆ. ಪೊಲೀಸರು, ಹ್ಮ್ 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 ವಿಧಾನಸೌಧ ಪೊಲೀಸರು. ಹ್ಮ್ ಬಟ್ ಅವ್ರ ತಂದೆಗೆ ಫುಲ್ ಇದು ಅಂದ್ರೆ ಆ ಟೈಮಿಗೆ ನಡೆಯಕ್ಕೂ ಬರ್ತಿರ್ಲಿಲ್ಲ, ಹ್ಮ್ 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 ಇದನ್ನಾಗಿರ್ತಿದ್ರು. ಓಕೆ. ಎಲ್ಲಿ 4 ದಿನದಲ್ಲಿ ಸತ್ತು ಹೋಗ್ತಾನ ಅಂತ ಹೇಳಿ ನಿನ್ ಮಕ್ಳು ಯಾರಾದ್ರೂ ಅದಾರನು ಅಂತ ಕೇಳ್ತಾರೆ. ಓ. ಅದನ್ನ ಸರ್ ಅಂತ ಹೇಳಿ ಆ ಹುಡುಗ ಇರ್ತಾನೆ, ಹುಡುಗನ್ನ ಅದ್ರಲ್ಲಿ ಸೇರಿಸ್ತಾರೆ. ಪಾಪ ಅವ್ರದ್ದು ಏನು ಯಾರದು ಏನು ಇದನ್ನೆಲ್ಲ. ಇದು ಈ ಪ್ರಕರಣ ಹೇಗೆ ಇದಾಯ್ತು ಅಂತ, ಅದು ನೀವು ಹೇಗೆ ಇದನ್ನ ಇದು ಮಾಡಿದ್ರಿ ಅಂದ್ಬಿಟ್ಟು ಅಂತ ಕೇಳ್ತಾ ಇದ್ದೀನಿ. ಅಲ್ಲ ಅಂದ್ರೆ ಪೊಲೀಸರಿಗೆ ಅದು ಮಾಹಿತಿ ಹೋಗ್ತದೆ, ಆಮೇಲೆ ಅದು ಕಾಲ್ ಡೀಟೇಲ್ಸ್ ಚೆಕ್ ಮಾಡಿ ಟೆಲಿಫೋನ್ ಬೂತ್ ನಿಂದ ಅದು ಮಾಹಿತಿ ಸಿಗ್ತದೆ. ಹ್ಮ್. ಆ ಕರೆ ಮೇಲೆ ಇದು ಮಾಡ್ಕೊಂಡು ಇದು ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಪಾರ್ಟ್ ಎಲ್ಲ ನಾನು, ಯಾಕಂದ್ರೆ ಅದು ಕೋರ್ಟಲ್ಲಿ ಇದನ್ನಾಗಿದೆಯಲ್ಲ, ಹ್ಮ್ 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 ಅಕ್ವಿಟಲ್ ಆಗಿದೆ. ನಾನೇನು ಜಾಸ್ತಿ ಸ್ವಲ್ಪ ದಿನ ವೇಟ್ ಮಾಡಿ. ಅದು ಈ ಸೌಜನ್ಯ ಪ್ರಕರಣದಲ್ಲಿ ನಾನು ಟೈಮ್ ಜಾಸ್ತಿ ಕೊಡ್ತಾ ಇರೋದ್ರಿಂದ ಅದು ಬಿಡುಗಡೆ ಮಾಡೋಕ್ಕಾಗ್ತಿಲ್ಲ. ಹ್ಮ್ ಹ್ಮ್ ಆ ಪುಸ್ತಕ ಪ್ರತಿಜ್ಞೆ ಅನ್ನೋ ಪುಸ್ತಕ ನಾನು ಇದು ಮಾಡಿದ್ದೀನಿ, ಹ್ಮ್ ಹ್ಮ್ ಶಾರ್ಟ್ಲಿ ರಿಲೀಸ್ ಮಾಡ್ತೀನಿ ಅದನ್ನ. ಓಕೆ ಓಕೆ. ಅವಾಗ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ತದೆ. ಹ್ಮ್ 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 ಇದೆಲ್ಲ ಮುಗಿಸಿ ತುಂಬಾ ದಿವಸ ಆದ್ಮೇಲೆ, ಹಾ, ತುಂಬಾ ಕಾಲಾಂತರ ನಂತರ ಮತ್ತೆ ಇನ್ನೊಂದು ಹೇಳಬೇಕು, ಸಾರಿ ಟು ಇಂಟರಪ್ಟ್ ಯು. ಆ ಟೈಮಲ್ಲಿ ನಿರಂತರವಾಗಿ ನಾನು ಹೇಳ್ತಿದ್ನಲ್ಲ, ಅಂದ್ರೆ ಹರಾಸ್ಮೆಂಟು, ವಿಪರೀತ ಅಂದ್ರೆ ಆಲ್ಮೋಸ್ಟ್ ಎವ್ರಿ ಡೇ ಅವ್ರ 2 ಡೇಗೆ ಒಂದೊಂದು ಚಾರ್ಜ್ ಮೆಮೊ ಬರ್ತಾ ಇತ್ತು ಎಸ್ ಪಿ ಅವರಿಂದ ಬರ್ತಿತ್ತು. ಯಾಕಂತ ಹೇಳಿದ್ರೆ ನಾನು ಬೆಂಡ್ ಆಗಲಿಲ್ಲ ಅಂತ ಹೇಳಿ. ನನಗೆ ಒಬ್ರು ಸೀನಿಯರ್ ಮಿನಿಸ್ಟರ್ಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಹೇಳ್ಕೊತಾರೆ. ಅದಾಗಲಿಲ್ಲ ಅಂದಮೇಲೆ ಇಮ್ಮಿಡಿಯೇಟ್ ಆಗಿ ನಮ್ಮ ಹೈಯರ್ ಆಫೀಷಿಯಲ್ಲೇ ಇದನ್ನ ಮಾಡ್ತಾ ಇರ್ತಾರೆ. ಈಗ ಒಂದು ಸುದ್ದಿ ಬರ್ತಾ ಇದೆ 3-4 ದಿನದಿಂದ, ಯಾವುದೋ ಒಬ್ಬ ಚಿತ್ರನಟಿ ಗೋಲ್ಡ್ ಸ್ಮಗ್ಲಿಂಗ್, ಹೌದು ಹೌದು, ಅವ್ರ ತಂದೆ DGP ಅಂತ ಹೇಳಿ, ಅದೇ ಆ ಅಧಿಕಾರಿ. ನಾನು ಅವ್ರಿಗೆ ಕೆಟ್ಟದ್ದನ್ನ ಬಯಸಲ್ಲ. ಆದಷ್ಟು ಬೇಗ ಈ ಪ್ರಕರಣದ ಆರೋಪದಿಂದ ಅವರು ಹೊರಗಡೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಆದರೆ ಆ ಟೈಮಿಗೆ ನನಗೆ ನಾನು ಅನುಭವಿಸಿದ್ದು ನನಗೆ ಗೊತ್ತು. ಬಹುಶಃ ಈಗ ಅವ್ರಿಗೆ ಅನಿಸ್ತಾ ಇರ್ಬೋದು, ನಾನೇನು ಅವ್ರಿಗೆ ಶಾಪ ಹಾಕ್ತಿಲ್ಲ, ನಥಿಂಗ್. ಅವರು ಆರೋಪದಿಂದ ಹೊರಗಡೆ ಬರಲಿ, ಅವ್ರ ಮಗಳು ಮಾಡಿದ್ದಕ್ಕೆ ಅವ್ರ ಮೇಲೆ ಆರೋಪ ಬರಬಾರ್ದಂತಾನೆ, ದಟ್ ಈಸ್ ಮೈ ಇದನ್ನ. ಆದರೆ ನನಗಾಗಿದ್ದು ಹೌದು. ಅದಕ್ಕೆ ಯಾವತ್ತಿಗೂ ಕೂಡ ಇನ್ನೊಬ್ಬರ ಜೀವನ ಜೊತೆಗೆ ಯಾರು ಚೆಲ್ಲಾಟ ಆಡಬಾರ್ದು. ಈ ಪ್ರಕರಣ ಆದ್ಮೇಲೆ ನೀವು ಪೊಲೀಸ್ ನಿವೃತ್ತಿ ಆದ್ರ ಅಂತ? ನಾನು ರಿಸೈನ್ ಮಾಡಿದ್ದು. ಆ ಟೈಮಲ್ಲೇ ನೀವು ರಿಸೈನ್ ಮಾಡಿ? ಅದು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಕೆಲವೊಬ್ರು ಎಷ್ಟೋ ಜನ ಹೇಳ್ತಿರ್ತಾರೆ ಡಿಸ್ಮಿಸ್ಸು, ಸಸ್ಪೆಂಡು. ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ರು, ಗೊತ್ತಿತ್ತು ನನಗೆ ಸಸ್ಪೆಂಡ್ ಆಗ್ತದೆ ಅಂತೇಳಿ. ಸಸ್ಪೆಂಡ್ ಇಸ್ ನಾಟ್ ಅ ಪನಿಷ್ಮೆಂಟ್. ಕೆಲಸದಿಂದ ನಾನೇನು ತೆಗೆದು ಹಾಕಿಲ್ಲ, ನಾನೇ ರಿಸೈನ್ ಮಾಡಿದ್ದು. ಹಾಗಾದ್ರೆ ನಿಮ್ಗೆ ಮುಂಚೆನೆ ಗೊತ್ತಿತ್ತ ನಾನು ಈ ಕೆಲಸದಿಂದ ನಿವೃತ್ತಿ ಆಗ್ಬೇಕು ಅನ್ನೋದೊಂದು ಅವ್ರು ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಅಂತ? ನಿವೃತ್ತಿ ಅಲ್ಲ ನೋಡಿ, ಈಗ ಸುಖ ಸುಮ್ನೆ ಫಾಲ್ಸ್ ಕೇಲ್ಸ್ ಅಲ್ಲಿ ನನ್ನ ಪ್ಲಾಂಟ್ ಮಾಡಕ್ ನೋಡಿದ್ರು. ಈಗ ಲೋಕಾಯುಕ್ತ ದಾಳಿ ಮಾಡಕ್ ನೋಡಿದ್ರು ಬೇಕಂತಲೇನೆ. ನೀವು ನೋಡ್ತಿರಲ್ಲ ಪ್ರತಿದಿನ ಪೇಪರಲ್ಲಿ, ಲೋಕಾಯುಕ್ತ ದಾಳಿ, ಈ ಅಧಿಕಾರಿ, ಅದರಲ್ಲಿ ಎಷ್ಟೋ ಪ್ರಕರಣಗಳು ಕೂಡ ಪ್ಲಾಂಟೆಡ್ ಇರ್ತಾವ, ಗೊತ್ತಾ ನಿಮಗೆ? ಬೇಕು ಅಂತಲೇನೆ ಅವರ ಕಲೀಗ್ಸು ಏನಾದ್ರು ಮಾಡಿ ಸಿಕ್ಸ್ ಹಾಕ್ಸಾಕ್ ನೋಡ್ತಾ ಇರ್ತಾರೆ. ಎಲ್ಲವೂ ಕೂಡ ಎಲ್ಲರೂ ಲಂಚ ತಗೊಳಕ್ಕೆ ಹೋಗಿರಲ್ಲ, ಸಿಗಸ್ ಹಾಕಕ್ ಹೋಗಿರ್ತಾರೆ ಬೇಕಂತಲೇ. ನನ್ನ ಮೇಲೇನು ಕೂಡ ಇದನ್ನ ನಡೀತು. ನಾನೇನಾದ್ರೂ ಹಿಂಗ್ ಮುಟ್ಟಿಬಿಟ್ಟಿದ್ರೆ, ಬರೀ ಆ ನೋಟ್ ಮುಟ್ಟಿದ್ರೆ, ಫಿನಾಲ್ ಥೆಲಿನ್ ಟೆಸ್ಟ್ ಅಂತಾರೆ ಅದಕ್ಕೆ, ಫಿನಾಲ್ ಥೆಲಿನ್ ಟೆಸ್ಟ್ ಅಂತ. ಫಿನಾಲ್ ಥೆಲಿನ್ ಟೆಸ್ಟ್ ಅಂತ ಹೇಳಿದ್ರೆ ಒಂದು ಪೌಡರ್ ಹಾಕಿರ್ತಾರೆ ನೋಟ್ಗಳಿಗೆ. ಅದು ಕಣ್ಣಿಗೆ ಅದು ಟ್ರಾನ್ಸ್ಪರೆಂಟ್ ಇರ್ತದೆ, ಕಾಣಲ್ಲ. ಅದು ನಾವು ಮುಟ್ಟಿದ ಕೂಡ ಏನಾಗುತ್ತೆ, ಬೆವರಿನ ಕಣಗಳಿರ್ತವೆ ಪ್ರತಿಯೊಬ್ಬರು ಇದ್ರಲ್ಲೂ, ಅದಕ್ಕೆ ಅಮೈನೋ ಆಸಿಡ್ ಇರ್ತದೆ. ಬರೀ ಹಿಂಗ್ ನಾವು ಹಿಂಗ್ ಮುಟ್ಟಿದ ಕೂಡ ಏನಾಗುತ್ತೆ, ತಕ್ಷಣನೇ ಆಫೀಸರ್ಸ್ ಇರ್ತಾರೆ,
ಅದು ಇದರಲ್ಲಿ ಅದು ಕೆಮಿಕಲ್ ಇರ್ತದಲ್ಲ, ನಮ್ಮ ಕೈ ಎಬ್ಬಿಸ್ತಾರೆ, ಪಿಂಕ್ ಕಲರ್ ಆಗಿಬಿಡ್ತದೆ ಅದು. ಸೊ ದಟ್ ಬಿಕಮ್ಸ್ ದ ಪ್ರೂಫ್. ಹಾ, ಆ ನೋಟಿಗೆ ಪೂರ್ತಿ ಅದನ್ನ ಸವರಿರ್ತಾರೆ. ಮುಟ್ಟಿದ ತಕ್ಷಣ ನಾ ಬರೀ ಸುಮ್ಮನೆ ಮುಟ್ಟಿಬಿಟ್ಟಿದ್ರೆ ಮುಗಿತಿತ್ತು ನನ್ನ ಕತೆ. ಸೊ ಈ ತರ ನನ್ನ ಮೇಲೆ ವಿಚ್ ಸ್ಟಾರ್ಟ್ ಆಗಿತ್ತು. ಓಕೆ ಓಕೆ. ಪೊಲೀಸ್ ನಿವೃತ್ತಿ ಆಗ್ಬಿಟ್ರಿ, ಅದಾದ್ಮೇಲೆ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಅಂತ ಏನಾದ್ರು ಮಾಡ್ಕೊಂಡ್ರ ಇಲ್ಲ ಆಮೇಲೆ ಹೇಗೆ? ಏನಿಲ್ಲ ಜನ ಮಾತ್ರ ಸಿಕ್ಕಾಪಟ್ಟೆ ಅಂದ್ರೆ ಒಂದು ಬೆಂಬಲ. ನಾನು ಒಂಥರ ಹೌಹಾರ್ಬಿಟ್ಟೆ. ಅಂದ್ರೆ ಆ ತರ ಸಿಚುವೇಶನ್ ಯಾರಿಗೂ ಬಂದಿರಲ್ಲ. ಓಕೆ. ಸುಮಾರು ಜನ ಬರೋರು ನಾನು ಮಾತಾಡ್ಸಕ್ಕೆ, ಎಸ್ಪೆಷಲಿ ಸ್ಟೂಡೆಂಟ್ಸು, ಕಾಲೇಜಿಂದ ಸ್ಟೂಡೆಂಟ್ಸು, ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಡು ಟೀಚರ್ಗಳು ಈ ಟೂರ್ಗೆ ಹೋಗ್ತಾರಲ್ಲ ಪಿಕ್ನಿಕ್ ಅಂತ, ಹಂಗ್ ನಮ್ಮ ಮನೆಗೆ ಬರೋದು, ಇವ್ರು ನೋಡಿ ಗಿರೀಶ್ ಮಟ್ಟಣ್ಣವ್ರ ಅಂತ. ಸೊ ಅವಾಗ ಒಬ್ಬ PSI ಇದ್ದವನು ಗಿರೀಶ್ ಮಟ್ಟಣ್ಣವರಾಗಿ ಕನ್ವರ್ಟ್ ಆದ. ಬೇಸಾಯಿ ಗಿರೀಶ್ ಮಟ್ಟಣ್ಣವ್ರ ಅಂತ ಕನ್ವರ್ಟ್ ಆದ. ಆ ತರ ಫ್ಯೂಚರ್ ಪ್ಲಾನ್ ಬೆಳ್ಕೊಂಡ್ ಬಂತೆ ತಾನೇ ಬೆಳ್ಕೊಂಡ್ ಬಂತು. ನಾನು ಯಾವತ್ತಿಗೂ ಅದೇ ಹೇಳಿದ್ನಲ್ಲ ಸರ್, ಐ ರಿಯಾಕ್ಟ್ ಟು ದ ಸಿಚುವೇಶನ್ ಹೆಂಗಿರ್ತದೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತೀನಿ. ಓಕೆ, ಇಷ್ಟೇ. ಅದು ಔಟ್ ಆಫ್ ಕಾನ್ಶಿಯಸ್ ನಾನು ಕೆಲಸ ಮಾಡ್ತೇನೆ ಅಂದ್ರು ಕೂಡ. ಓಕೆ. ಅದು ಯಾರು ಆ ತರ ಇರ್ತಾರೆ, ದೇವ್ರೇ ಅವ್ರ ದಾರಿ, ದೇವ್ರೇ ಅವ್ರ ಪ್ಲಾನ್ ದೇವ್ರ ಪ್ಲಾನ್ ಮಾಡಿರ್ತಾರಂತೆ. ಯಾರು ತನ್ನ ಭವಿಷ್ಯದ ಪ್ಲಾನ್ ಮಾಡಲ್ವಾ, ಅವ್ರ ಪ್ಲಾನ್ ದೇವ್ರೇ ಮಾಡಿರ್ತಾನಂತೆ. ಓಕೆ. ಸೊ ಐ ಲೀವ್ ಎವ್ರಿಥಿಂಗ್ ಟು ದಟ್ ಆಲ್ಮೈಟಿ ಗಾಡ್. ಇಷ್ಟು ವರ್ಷದಲ್ಲಿ ಗಿರೀಶ್ ಮಟ್ಟಣ್ಣನವರ ಹೆಸರು ಕರೆಕ್ಟಾಗಿ ಕೇಳಿಸ್ಕೊಂಡು ತುಂಬಾ ವೈರಲ್ ಆದಂತ ಸುದ್ದಿ, ಎಲ್ಲರ ಕಿವಿಗೂ ಬಿದ್ದಂತ ಸುದ್ದಿ, ಸೌಜನ್ಯ ಕೇಸಲ್ಲಿ ಗಿರೀಶ್ ಮಟ್ಟಣ್ಣನವರು ಎಂಟ್ರಿ ಆಗಿದ್ದಾರೆ ಅನ್ನೋದೊಂದು ನ್ಯೂಸ್ ಬಂತು. ಹೇಗ್ ಸ್ಟಾರ್ಟ್ ಆಯ್ತು ಸೌಜನ್ಯ ಕೇಸ್? ಹೇಗೆ ಇನ್ವಾಲ್ವ್ ಆದ್ರಿ ಇದಕ್ಕೆ? ಸರ್ ಆಕ್ಚುಲಿ ಸೌಜನ್ಯ ಪ್ರಕರಣಕ್ಕೆ ಬರೋಕ್ಕಿಂತ 1-2 ಇಯರ್ ನಾನು ಈ ಸಾಮಾಜಿಕ ಜೀವನ ಬೇಡ ಅಂತ ಹೇಳಿ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂತಿದ್ದೆ. ತೋಟ ಇದೆ ಶೃಂಗೇರಿಯಲ್ಲಿ, ತೋಟದ ಕೆಲಸ ಮಾಡೋದು. ಅಂತಲ್ಲಿ ಒಂದು ಹೋಮ್ ಸ್ಟೇ ಈಗ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ಕಾಶ್ಮೀರದಲ್ಲಿ ಒಂದಿಷ್ಟು ಜಾಗ ನಾನು ತಗೊಂಡಿದ್ದೀನಿ. ಎಲ್ಲರೂ ಕಾಶ್ಮೀರದಲ್ಲಿ 370 ಆಯ್ತು, ಎಲ್ಲರೂ ಜಾಗ ತಗೋಬೇಕು ಅಂತ ಖುಷಿ ಪಟ್ಟಿರ್ತಾನೆ. ಆರ್ಟಿಕಲ್ 370 ಅಂತ ಹೇಳಿದ್ರೆ ಅಲ್ಲಿ ಜಾಗ ತಗೋಬಹುದಂತೆ ಬೇರೆದವ್ರು ಹೋಗಿ. ನಾನು ಬರೀ ಅದನ್ನ ಕೇಳಿ ಖುಷಿ ಪಡ್ಲಿಲ್ಲ, ಅಲ್ಲಿ ಹೋಗಿ ತಗೊಂಡೇ ಬಿಟ್ಟೆ. ಅದು ನನ್ನ ನೇಚರ್. ಅಲ್ಲಿ ನಮ್ಮ ಸ್ನೇಹಿತರಿದ್ದಾರೆ. ಅಲ್ಲಿ ನಾನು ಆಕ್ಚುಲಿ ಕಾಟೇಜಸ್ ಮತ್ತೆ ಟೂರಿಸಂ ಇದನ್ನ ಡೆವಲಪ್ ಮಾಡೋದ್ರಲ್ಲಿ ಇದ್ದೆ. ನಾನು ಬೇಡ ಇದ್ರ ಸಾರ್ವಜನಿಕರ ಸವಾಸನೆ ಬೇಡ ಅಂತ ಹೇಳಿ ಈ ಮಹೇಶ್ ಶೆಟ್ಟರ್ ಮಾಡಿದ್ದು ನಮಗೆಲ್ಲ ಇದು. ಸುಮ್ಮನೆ ಕುತ್ಕೊಂಡವ್ರಿಗೆ ಎಬ್ಬಿಸಿದ್ರು, ಆರಾಮಾಗಿದ್ದೆ ನಾನು. ಪ್ರತಿದಿನ ಚಟ 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 ಅದು ಬಾರ್ಕೋಲಿಂತ್ರ ಹೊಡಿತಾರಲ್ಲ, ಹಂಗ ನಮ್ಮನ್ನು ಹೊಡೆದು ಎಬ್ಬಿಸಿದ್ರು ಅವ್ರು. ಯಾಕಂದ್ರೆ ಅದನ್ನ ನೋಡಿದ ಕೂಡಲೇ ನನಗೆ ನೀವು ಹಂಗ ಕೇಳ್ತಿರಲ್ಲ ಯಾಕೆ ಬಂದ್ರಿ ಅಂತ ಹೇಳಿ, ಸುಮಾರು ಜನ ಕೇಳ್ತಾರೆ ಯಾಕೆ ಬಂದ್ರಿ, ಏನ್ ಕಾರಣ? ಆ ಕಾರಣ ನನಗೆ ಗೊತ್ತಿಲ್ಲ. ನಮ್ಮನ್ನು ಸುಮ್ನೆ ಕುತ್ಕೊಳಕ್ ಬಿಡ್ಲಿಲ್ಲ, ಅದು ನಿದ್ದೆನೂ ಕೂಡ ಬರ್ಲಿಲ್ಲ. ನೀವು ಕೂಡ ಈ ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲರಿಗೂ ಕೂಡ ನನಗೆ ಈಗ ಪ್ರಶ್ನೆ ಕೇಳ್ತಿರಲ್ಲ, ಒಂದು 10 ಸೆಕೆಂಡು ಸೌಜನ್ಯಳ ಫೋಟೋ ನೋಡ್ಬಿಡಿ ನೀವು, ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಡಿ ನೀವು, ನಿದ್ದೆ ಮಾಡಕ್ ಬಿಡಲ್ಲ ಅದು. ನನಗಾಗಿದ್ದು ಹಂಗೆ, ಅದಕ್ಕೆ ರೀಸನ್ ಏನಿಲ್ಲ. ಆ ಒಂದು ಹಂಬಲ ಶುರು ಆಯ್ತು. ಈಗ ಹೊಟ್ಟೆ ಹಸ್ದವನಿಗೆ ಈಗ ನೀವು ಊಟ ಯಾಕೆ ಮಾಡ್ತಾ ಇದೀಯಪ್ಪ ಅಂತ ಕೇಳಿದ್ರೆ ಹೊಟ್ಟೆ ಹಸಿದ್ಯಾ ಅಂತ ಹೇಳ್ತಾನೆ. ಯಾಕೆ ಹೊಟ್ಟೆ ಹಸಿತು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಅವನು? ಹಂಗೆ ನಮಗೆ ನ್ಯಾಯದ ಹಸಿವು ಶುರು ಆಯ್ತು, ನ್ಯಾಯದ ಹಂಬಲ ಶುರು ಆಯ್ತು. ಇದು ಏನಿದೆಯಲ್ಲ ನಾವು ಯಾಕೆ ಮಾಡ್ತಾ ಇದೀವಿ ಗೊತ್ತಾ? 100 ಜನ ಅವ್ರ ಕಡೆಯವರ ಅಧಿಕಾರಿಗಳು 108 ಮಾತಾಡ್ಕೊಳ್ಳಿ, ಏನೇನೋ ಹೇಳ್ತಾರೆ. ನಾವು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮಗೊಂದು ಹಸಿವಿದೆ, ನ್ಯಾಯದ ಹಸಿವಿದೆ. ಆ ಹಸಿವು ಸೌಜನ್ಯಾಳೆ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾಳೆ. ಆ ಹಸಿವಿನ ಮಾಡ್ತಾ ಇದೀವಿ ನಾವು ಇಷ್ಟೇ. ಎಷ್ಟೋ ಆರೋಪ ಮಾಡ್ತಾರೆ, ಬೈತಾರೆ, ಅವಮಾನ ಮಾಡ್ತಾರೆ. ಆದ್ರೂ ಕೂಡ ಯಾಕಂತ ಹೇಳಿದ್ರೆ ಆ ಹಸಿವು ಇದೆ ನಮಗೆ, ನ್ಯಾಯದ ಹಸಿವು. ಅದು ಇಷ್ಟೆಲ್ಲ ಮಾಡಕ್ಕೆ ನಮಗೆ ಪ್ರೇರೇಪಣೆ ಕೊಡ್ತಾ ಇದೆ. ಈ ಪ್ರಕರಣಕ್ಕೆ ಹೇಗೆ ನೀವು ಸಂಬಂಧಪಟ್ಟಿರೋದು ದಾಖಲೆಗಳನ್ನ ಸೃಷ್ಟಿ ಆಯ್ತು? ನಾನು ಯಾವುದು ಸೃಷ್ಟಿ ಮಾಡಿಲ್ಲ. ಏನೇನ್ ದಾಖಲೆ ಇದೆಯಲ್ಲ ಅದನ್ನ ನಾನು ವಿಶ್ಲೇಷಣೆ ಮಾಡಿ ತೋರಿಸಿದ್ದೀನಿ. ಇದ್ರಲ್ಲಿ ನಾನು ದೊಡ್ಡದಾಗಿ ಗುಡ್ಡ ಕಡದ ಕಟ್ಟೆ ಹಾಕಿದ್ದೇನಿಲ್ಲ. ಇಲ್ಲಿ ಏನಾಗ್ತಾ ಇತ್ತು, ಪ್ರಾರಂಭದ ಹಂತದಲ್ಲಿ ನಾನು ಮಹೇಶ್ ಶೆಟ್ಟರ್ ಮಾತಾಡೋದು ನೋಡ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ ಟಿವಿಯಲ್ಲಿ, ಅಂದ್ರೆ ಯೂಟ್ಯೂಬ್ ನಲ್ಲಿ, ನಾಟ್ ಇನ್ ಸ್ಯಾಟಲೈಟ್ ಟಿವಿ ಚಾನಲ್, ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೆ. ಅವರ ಧ್ವನಿಯಲ್ಲಿ ಏನೋ ಒಂದು ಅಸಹಾಯಕತೆ ಇತ್ತು ಮಹೇಶ್ ಶೆಟ್ಟರ್ದು. ಒಂದು ಪ್ರಾಮಾಣಿಕತೆ ಮತ್ತು ಇನ್ನೊಂದು ಅಸಹಾಯಕತೆ.
ಯಾಕಂದ್ರೆ ಅವ್ರನ್ನ ಒಂದು ರೀತಿ ಈ ಈ ಏನಂತ ಹೇಳ್ತಾರೆ, ಕುತಂತ್ರ ಅಂತ ಹೇಳ್ತಾರಲ್ಲ, ಹ್ಮ್ ಒಂದಿಷ್ಟು ಜನ ರಿಟೈರ್ಡ್ ಆಫೀಸರ್ ತಗೊಂಡು ಬಂದು ಮಾತಾಡ್ಸಕ್ ಸ್ಟಾರ್ಟ್ ಮಾಡಿದ್ರು ಈ ಅತ್ಯಾಚಾರಿಗಳು ಕಡೆ ಇರೋರು. ABC, ಸಮೋನ್ ABC, ಹ್ಮ್ ಆ ದೇವಸ್ಥಾನದಲ್ಲಿರುವಂತ ABCಗಳು. ಹ್ಮ್ ಹ್ಮ್ ಈ ತರ ಇದರಲ್ಲಿ ಏನಂತ ಹೇಳಿದ್ರೆ ರಿಟೈರ್ಡ್ ಒಬ್ಬ ಅಧಿಕಾರಿ ಬರೋದು, ಬಿಡ್ರಿ, ಮಹೇಶ್ ಅಣ್ಣ ಅಂತೆ, ಯಾಕೆ ಹಾಕ್ಬೇಕು ಮಹೇಶ್ ಅಣ್ಣ ಅಂತ, ಇವ್ರಿಗೆ ಇಷ್ಟೊಂದು ಪಾಪ್ಯುಲರ್ ಇದೆ, ಇವ್ರು ದೊಡ್ಡ ಧರ್ಮದ ದೇವತೆ, ನಡೆದಾಡುವ ದೇವರು, ಅವ್ರಿಗೆ ಅಷ್ಟೊಂದು ಪಾಪ್ಯುಲಾರಿಟಿ ಇದೆ, ಇವ್ರಿಗೆ ಯಾಕೆ ಅನ್ಬೇಕು ಅಂತ. ಹಿಂಗೆ ನೋಡಿ, ಒಬ್ಬ ಸಿವಿಲಿಯನ್ ಹೇಳೋದು ಬೇರೆ ಇರ್ತದೆ, ಅದೇ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ತನಿಖೆ ಎಲ್ಲ ಸರಿ ಇದೆ ಅಂತ ಹೇಳ್ಬಿಟ್ರೆ ಜನರ ಮೈಂಡ್ ವಾಶ್ ಔಟ್ ಮಾಡ್ದಂಗೆ ತಾನೆ. ಅವ್ರು ಹೇಳೋ ಪಾಯಿಂಟ್ ಹೆಂಗಿತ್ತು ಅಂತ ಹೇಳಿದ್ರೆ, ಈಗ ಯಾವುದು ಸ್ಪರ್ಮಟೋಜೋವಾ, ಅದು ವೆಜಿನಲ್ ಸ್ವಾಬ್ ವಿದಿನ್ 3 days ಕಳ್ಸ್ಕೊಡ್ಬೇಕು, 3 ದಿನದಲ್ಲಿ ಕಳ್ಸ್ಕೊಡ್ಬೇಕು. ಅದು ಇಡೀ ದೇಶಕ್ಕಿರುವಂತ ಮೆಡಿಕಲ್ ಗೈಡ್ಲೈನ್ಸ್. ಈ ತರ ಕೇಸ್ನಲ್ಲಿ ಜೆನೆಟಿಕಲ್ ಎವಿಡೆನ್ಸ್ ಇರೋದು, DNA ಎವಿಡೆನ್ಸ್ ಇರ್ತದಲ್ಲ 3 ದಿನದಲ್ಲಿ. ಇದು 12 ದಿನ ಆದ್ಮೇಲೆ ಯಾಕೆ ಹೋಯ್ತು ಅಂತ ಅವ್ರು ಕೇಳ್ತಾರೆ, ಆ ಯೂಟ್ಯೂಬರ್ ಕೇಳ್ತಾರೆ. ಅದಕ್ಕೆ ಈ ಮಹಾನುಭಾವ ಅಧಿಕಾರಿ ಹೇಳ್ತಾನೆ, ಯಾಕೆ ಕೊಟ್ಟಿರಲ್ಲ ಬಿಡಿರಿ, ಅದು ಕಾನ್ಸ್ಟೇಬಲ್ ಕಡೆ ಕೊಟ್ಟಿರ್ತಾನ, ಆ PSI ಆದವನು, ಅವನು ಅಲ್ಲೇ ತೆಗೆದಿಟ್ಟಿರ್ತಾನ, ಅವನು ಕೊಡೋ ಇದನ್ನ ಒಯ್ದು ಕೊಡೋ ಅಂತ ಹೇಳಿರ್ತಾನೆ, ಅವನು ಅಲ್ಲೇ ಬಿಟ್ಬಿಟ್ಟಿರ್ತಾನೆ, ಮರ್ತ್ಬಿಟ್ಟು ಮನೆಗೆ ಹೋಗಿರ್ತಾನೆ, ಹಿಂಗಾಗಿ 12 ದಿನ ಆಯ್ತು ಅಂತ ಹೇಳ್ತಾನೆ. ಸಚ್ ಅ ನಾನ್ ಸೆನ್ಸ್ ಸ್ಟೇಟ್ಮೆಂಟ್ ಅಲ್ವಾ ಅದು. ಒಂದು ಪಬ್ಲಿಕ್ ಯೂಟ್ಯೂಬ್ ಅಂತ ಹೇಳಿದ್ರು ಕೂಡ ಡೆಫಿನೆಟ್ಲಿ ಇಟ್ಸ್ ಅ ಪಬ್ಲಿಕ್ ಫೋರಮ್. ಈ ಮಾತನ್ನ ಒಬ್ಬ ರಿಟೈರ್ಡ್ ಅಧಿಕಾರಿಗಳ ಕಡೆ ಅಂತ ಹೇಳಿಸಿ ಜನರ ಮೈಂಡ್ ವಾಶ್ ಮಾಡೋದು, ಈ ಒಂದು ಸೈಕಾಲಜಿಕಲ್ ಟೆಕ್ನಿಕ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನಗನ್ನಿಸ್ತು ನಾನು ಸುಮ್ಮನೆ ಕೂತ್ಕೊಂಡ್ರೆ ಅರ್ಥ ಇರಲ್ಲ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದೆ ಸ್ಟಡಿ ಮಾಡೋದಕ್ಕೆ. ವೆದರ್ ಸಂತೋಷ್ ರಾವ್ನೇ ಇದಾನ ಇಲ್ಲ ಅಂತ ಫಸ್ಟ್ ನಾನು ಕನ್ಫರ್ಮ್ ಮಾಡ್ಕೊಂಡೆ. ಅವನು ಕೋರ್ಟ್ ನಿಂತರ ಅಕ್ವಿಟ್ ಆಗಿರ್ಬೋದು, ಕೋರ್ಟ್ ನಿಂತರ ನಿರಪರಾಧಿ ಆಗಿರ್ಬೋದು, ಬಟ್ ಆಗಿರ್ಲಿಕ್ಕೇ ಇಲ್ಲ ಅಂತ ಹೇಳಿ ಇರಂಗಿಲ್ಲಲ್ಲ. ಆಮೇಲೆ ಮೋಹಿತ್ ಅವ್ರದ್ದು ಕರೆಕ್ಟ್, ಅಡ್ವೊಕೇಟ್ ಮೋಹಿತ್ ಅವ್ರದ್ದು ಕೂಡ ಅನೇಕ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಬಂದೆ ಬೇರೆ ಬೇರೆ ಇದರಲ್ಲಿ. ಅವ್ರಿಗೆ ನಾನು ಮೋಹಿತ್ ಅವ್ರಿಗೂ ಕೂಡ ಭೇಟಿ ಆಗಿರ್ಲಿಲ್ಲ, ಬಟ್ ಏನೋ ಕರೆಕ್ಟ್ ಇದನ್ನ ಮಾಡ್ತಾ ಇದ್ದಾರೆ, ಇವರು ವಾದ ಮಾಡಿದ್ದಾರೆ, ಇವ್ರ ಮಾತಿನಲ್ಲಿ ಏನೋ ಸತ್ಯಾಂಶ ಇದೆ. ಸೊ ಮತ್ತೆ ನಾನು ಮುಂದುವರೆದೆ, ಆ ಸ್ಪಾಟಿಗೆ ಹೋಗಿದ್ದೇನೆ. ನೋಡಿ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಯಾವುದೇ ಒಬ್ಬ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಕೇಳಿ, ಒಂದು ಇನ್ವೆಸ್ಟಿಗೇಷನ್ದು ಕ್ರಕ್ಸ್ ಮೂಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಪ್ಲೇಸ್ ಆಫ್ ಅಫೆನ್ಸ್ ಗೆ ವಿಸಿಟ್ ಮಾಡಬೇಕು. ಯಾವುದೇ ಅಪರಾಧ ಆಗಿರ್ಲಿ, ಸಣ್ಣದಾಗಿರ್ಲಿ ದೊಡ್ಡದಿರ್ಲಿ, and IO must visit a place of offense. That is the first principle of investigation. ನಾನೇನ್ ಮಾಡಿದೆ, ನನಗೆ ಸಂಬಳ ಇಲ್ಲ, ನಾನೇನು ಪೊಲೀಸ್ ಆಫೀಸರ್ ಅಲ್ಲ ಅವಾಗ, ಬಟ್ ನಂದು ಹಳೆ ವೃತ್ತಿ ಇತ್ತಲ್ಲ, ಅವಾಗಲೂ ಕೂಡ ಪ್ರಕರಣ ಭೇದಿಸಿ ನನಗೆ ರಿವಾರ್ಡ್ ಬಂದಿದೆ, ಅಲೋಕ್ ಕುಮಾರ್ ಸಾಹೇಬರು ಕೊಟ್ಟಿದ್ದಾರೆ. ನಾನು PSI ಇದ್ದಾಗ. ಎಲ್ಲಿ ಅದು? ಯಡ್ರಾಮಿಯಲ್ಲಿ ಕೊಲೆ, ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ. ನಾನು ಅದಕ್ಕೆ ಏನ್ ಮಾಡಿದೆ, ಪ್ಲೇಸ್ ಆಫ್ ಅಫೆನ್ಸ್ ವಿಸಿಟ್ ಮಾಡಿದೆ. ಅದನ್ನು ನೋಡಿದ್ರೆ ತುಂಬಾ ಈಸಿಯಾಗಿ ಗೊತ್ತಾಗುತ್ತೆ, ಎನಿ ಕಾಮನ್ ಸೆನ್ಸ್ ಇರೋನ್ ಗೊತ್ತಾಗುತ್ತೆ, ಅದು ಸಂತೋಷ್ ಒಬ್ಬ ವ್ಯಕ್ತಿ ಮಾಡಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಅಲ್ಲಿಂದ ಎತ್ಕೊಂಡು ಬರಕ್ಕಾಗಲ್ಲ. ದೊಡ್ಡ ಹಳ್ಳದ ಸ್ಟೀಪ್ ಅಲ್ಲಿ, ಅದು ಮಳೆ ಬರಬೇಕಾದ್ರೆ ಜರಿ 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 ಜರಿತಾ ಇರ್ತದೆ. ನಿನ್ನೆ ಕೂಡ್ಲಾರಾಂಪೇಜಲ್ಲಿ ಅಜಯ್ ಹಾಕಿದ್ದಾರೆ ನೋಡಿ, ಅವಾಗಿಂದ ಇದನ್ನು ಮಳೆ ಬಂದು ಜರಿತಾ ಇದೆ, ಫುಲ್ ಸ್ಟೀಪ್ ಇದೆ. ಒಬ್ಬ ವ್ಯಕ್ತಿ ಅದಷ್ಟು ದೊಡ್ಡ 50 kg ಇರುವಂತ 17 ವರ್ಷದ ಯುವತಿಯನ್ನು ತಗೊಂಡು ಹೋಗಕ್ ಆಗೋದಿಲ್ಲ. ಆನಂತರ ಡಿಸ್ಟೆನ್ಸ್ ಫ್ರಮ್ ಮೇನ್ ರೋಡ್ ಟು ಅದು ಎಷ್ಟಿದೆ, ಹಾರ್ಡ್ಲಿ 20, 25, 30 ಮೀಟರ್ಸ್ ವರೆಗೆ ಇದೆ. ಹೆಂಗೆ ನೀವು ರೋಡ್ ಪಕ್ಕ ಅತ್ಯಾಚಾರ ಮಾಡಿ, ಅದು 4 ಗಂಟೆಗೆ. ಅವಾಗ ನಾನು ಬೇರೆ ಬೇರೆ ನಮ್ಮ ಆಗಿನ ಟೈಮ್ನಲ್ಲಿ ಪೊಲೀಸ್ ಆಫೀಸರ್ಗೂ ಕೂಡ ನಾನು ಮಾತಾಡಿದೆ, ಕೇಳಿದೆ, ಭೇಟಿಯಾದೆ, ಮನೆಗೆ ಹೋದೆ, ಅವ್ರು ಇರೋ ಜಾಗಕ್ಕೆ ಹೋದೆ, ಹೋಟೆಲ್ಗೆ ಹೋಗಿ ಬೇರೆ ಬೇರೆ ಇದರಲ್ಲಿ ಕಾಫಿ ಡೇಲಿ ಭೇಟಿಯಾಗಿದ್ವಿ. ಅವ್ರು ರಿಟೈರ್ಡ್ ಆಗಿದ್ದಾರೆ ಕೆಲವೊಬ್ರು, ಅಂದ್ರೆ ಕಾನ್ಸ್ಟೇಬಲ್ ಅಲ್ಲಿ ವರ್ಕ್ ಮಾಡಿದವರು. ಅವನು ಇದಾನ ಇಲ್ಲ, ಅವಾಗ ಕ್ಲಿಯರ್ ಆಗಿ ಹೇಳಿದ್ವಿ, ಇಲ್ಲ ಸರ್ ಅವನು ಇಲ್ಲವೇ ಇಲ್ಲ. ಆವಾಗ ನಾನು ಮಹೇಶ್ ಶೆಟ್ಟರ್ ಜೊತೆಗೆ ಕಾರ್ಯಕ್ರಮದಲ್ಲಿ, ವೇದಿಕೆಗಳಲ್ಲಿ ನಾನು ಕಾಣಿಸ್ಕೊಳಕ್ ಸ್ಟಾರ್ಟ್ ಮಾಡಿ, ಅಲ್ಲೂ ಕೂಡ ನಾನು ಹೋರಾಟ ಅನ್ನೋ ದೃಷ್ಟಿಯಲ್ಲಿ ನಾನು ಹೋಗದವನೇ ಅಲ್ಲ. ಏನೇನು ಡಿಪಾರ್ಟ್ಮೆಂಟ್ ಇಂದ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ತನಿಖೆಯ ಲೋಪದೋಷಗಳಾಗಿದೆ, ಅದನ್ನು ಸಾರ್ವಜನಿಕರ ಮುಂದೆ ನಾನು ತೆಗೆದಿಡುವಂತ ಪ್ರಯತ್ನ ಮಾಡಿದೆ. ಹಿಂಗಾಗಿ ನಾನು ಹೆಚ್ಚಿಗೆ ಜಾಸ್ತಿ ಇನ್ವಾಲ್ವ್ ಆದಂಗ ಇನ್ನೂ ಜಾಸ್ತಿನೇ ಇನ್ವಾಲ್ವ್ಮೆಂಟ್ ಶುರು ಆಯ್ತು. ಇಷ್ಟೇ, ಇಟ್ಟು ಬೇರೆ ಏನು. ಅಂದ್ರೆ ಈ ಕೇಸ್ ಬಗ್ಗೆ ನಿಮ್ಗೆ ಅವಾಗ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಅಂತನಾ? ಅವಾಗ್ಲೇನೆ ಅದು ಒಂಥರ ಅಡಿಕ್ಷನ್ ಆಗ್ತಾ ಹೋಯ್ತು ಅದು. ಓಕೆ. ಅದ್ರ ಮೇಲೆ ಆಮೇಲೆ ಈ ತರ ಕೇಸ್ಗಳೆಲ್ಲ ನಿಮ್ಮಲ್ಲಿ ಅಪಾದನೆಗಳು ಬರೋಕ್ ಶುರು ಆಯ್ತು.
ಈಗ ಸಮೀರನ್ ಮೇಲೆ ಹಿಂದೂ ಮುಸ್ಲಿಂ ಮಾಡಿದ್ರಲ್ಲ, ಇಮಿಡಿಯೇಟ್ ಆಗಿ ನನ್ನ ಮೇಲೆ ಕೇಸ್ ಹಾಕಿದ್ರು. ಏನಂತ? ನಾನು ಜೈನ ಧರ್ಮ ವಿರೋಧಿ ಅಂತ, ಜೈನ್ ಧರ್ಮಕ್ಕೆ ಬೈದೆ ಅಂತೇಳಿ. ಈ ಅತ್ಯಾಚಾರಿಗಳು ಎಲ್ಲಾರ ಹೆಸರು ಮುಂದೆನೂ ಜೈನ್ ಅಂತ ಇದೆ, ಜೈನ್ ಅಂತ ಇದೆ. ಸರ್ ನಾನು ಹಿಂದೂ, ಆದರೆ ಗಿರೀಶ್ ಹಿಂದೂ ಅಂತ ಇರುವುದಿಲ್ಲ, ರಮೇಶ್ ಹಿಂದೂ ಅಂತ ಇರುವುದಿಲ್ಲ. ಬಟ್ ಆ ಕಮ್ಯುನಿಟಿಯಲ್ಲಿ ಏನಿರ್ತದೆ, ಜೈನ್ ಅಂತ ಇರ್ತದೆ. ಅದು ಧರ್ಮದ ತಪ್ಪಲ್ಲ. ಈಗ ಒಬ್ಬ ಯಾವುದೇ ಒಂದು ಹಿಂದೂ ಇರಲಿ, ಮುಸಲ್ಮಾನ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಜೈನ್ ಇರಲಿ, ಒಬ್ಬ ವ್ಯಕ್ತಿ ಮಾಡಿದಾನೆ ಅಂತ ಹೇಳಿದ್ರೆ ಅದು ಆ ಧರ್ಮಕ್ಕೆ ಅನ್ವಯಿಸುವುದಿಲ್ಲ. ನಾನು ಅವರ ಅತ್ಯಾಚಾರಿಗಳ ಹೆಸರು ಹೇಳಿದ್ದೇನೆ. ಆ ನಂತರ ಕೊಲೆ ಆದಂತ ಹೆಣ್ಮಕ್ಳು ಎಲ್ಲರೂ ಕೂಡ ದೇ ಆರ್ ಹಿಂದೂಗಳೇ. ಇಷ್ಟು ಹೇಳಿದ್ದಕ್ಕೆ ನನಗೆ ಇವರು ಜೈನ ಧರ್ಮ ವಿರೋಧಿ ಅಂತ ಹೇಳಿ ನನ್ನ ಜೈನ FIR ಮಾಡಿಸ್ತಾರೆ. ಇದು ಸಮೀರ್ಗೆ ಒಂದೇ ಅಲ್ಲ, ಎಲ್ಲರ ಮೇಲೂ ಆಗಿದೆ. ಜಯಂತ್ ಮಹೇಶ್ ಶೆಟ್ಟರ್ ಮೇಲೆ ಅಂತೂ ಸಿಕ್ಕಾಪಟ್ಟೆ ಆಗಿದೆ, ಎಲ್ಲ ಯೂಟ್ಯೂಬರ್ಸ್ ಮೇಲೆ ಆಗಿದೆ, ಅಜಯ್ ಮೇಲೆ, ಕೂಡ್ಲಾ ರಾಂಪೇಜ್, ಸಂಚಾರಿ ಸ್ಟುಡಿಯೋ, ಥರ್ಡ್ ಐ, ಹೂಎವರ್ ಯಾರ್ಯಾರು ಇದರಲ್ಲಿ ಆಕ್ಟಿವ್ ಆಗಿ ಇದನ್ನ ಮಾಡಿದ್ದಾರೆ ಎಲ್ಲರ ಮೇಲೂ ಕೇಸ್ ಮಾಡಿದ್ದಾರೆ. ಸರ್ ಅವ್ರು ಮಾಡಿಲ್ಲ ಅಂದ್ರೆ ಇಷ್ಟು ಕಸರತ್ತು ಸರ್ಕಸ್ ಯಾಕೆ ಮಾಡ್ತಾರೆ ಅವರು? ಯಾಕೆ ಅಂತ ನಾನು ಈಗ ಫೈನಲಿ ನಾವು ಕೇಳ್ತಾ ಇರೋದೇನಂತ ಹೇಳಿದ್ರೆ, ಅಲ್ಲಿ ಅದೇ ದೇವಸ್ಥಾನದ ಅಂಗಳದಲ್ಲಿ ಇಷ್ಟೊಂದು ಕೊಲೆಗಳಾಗಿದೆಯಲ್ಲ, ಅದರ ಆರೋಪಿ ಯಾಕೆ ಸಿಗ್ತಾ ಇಲ್ಲ ಅಂತ. ಸೌಜನ್ಯ ಪ್ರಕರಣ ಒಂದೇ ಅಲ್ಲ, ಈಗ ಸೌಜನ್ಯ ಪ್ರಕರಣದಿಂದ ಇವರು ಸಾರ್ವಜನಿಕರ ಕಣ್ಣಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು. ಅದಕ್ಕಿಂತ ಬಿಫೋರ್ ಇಷ್ಟೊಂದು ಆದ್ವಲ್ಲ, ಯಾಕೆ ಸಿಗ್ಲಿಲ್ಲ? ಆ ನೇಮಾವತನ ಕೇಸ್ನಲ್ಲಿ ಸಿ ರಿಪೋರ್ಟ್, ಆರೋಪಿಗಳು ನಾಪತ್ತೆ. ಸಂತೋಷ್ ರಾವ್ನೇ ಮಾಡಕ್ ಹೋದ್ರು, ಬಟ್ ಅದಾಗ್ಲಿಲ್ಲ ಅವ್ರ ಕಡೆ. ಎಲ್ಲಿ ಸಿಕ್ಕಾಕೋತೀವಿ ಅಂತೇಳಿ ಕೈ ಬಿಟ್ರು. ಅದಕ್ಕಿಂತ ಬಿಫೋರ್ ಪದ್ಮಲತಾ ಕೇಸ್, ಆರೋಪಿ ಇಲ್ವೇ ಇಲ್ಲ, ಆಗಿದ್ದು ಬ್ರೂಟಲ್ ಮರ್ಡರ್. ವೇದವಲ್ಲಿ ಕೇಸ್ ಬ್ರೂಟಲ್ ಮರ್ಡರ್, ಆರೋಪಿಗಳೇ ಇಲ್ಲ. ಸರಿ, ಈಗ ನಾವು ಏನ್ ಕೆಲಸ ಮಾಡ್ತಾ ಇದೀವಲ್ಲ, ಆ ಕೆಲಸ ಆ ಸಂಸ್ಥೆಯ ಮುಖ್ಯಸ್ಥರು ಮಾಡ್ಬೇಕಾಗಿತ್ತು ತಾನೆ. ಅವ್ರ ಮನೆ ಅಂಗಳದಲ್ಲಿ ಹೆಣಗಳು ಬೀಳ್ತಾ ಇದಾವಲ್ಲ, ಆರೋಪಿಗಳನ್ನು ಹುಡ್ಸೋ ಜವಾಬ್ದಾರಿ ಯಾರ್ದು? ಅವ್ರದೇ ತಾನೆ. ಅವ್ರ ಮನೆ ಅಂಗಳ ಅದು, ದೇವಸ್ಥಾನ ಅಂತಂದ್ರೆ ಅವ್ರ ಮನೆ ಅಂಗಳನೇ ಅದು. ಅವ್ರು ಮಾಡ್ಬೇಕಾಗಿತ್ತು. ಆರೋಪಿಗಳನ್ನ ನೋಡಿ ಇಂಥವ್ರನ್ನ ಇಟ್ಕೊಂಡು ಶಿಕ್ಷೆ ಕೊಡ್ರಿ ಅವ್ರಿಗೆ ಅಂತೇಳಿ ಮಾಡ್ಬೇಕು ತಾನೆ. ಹಿರಿಯರು, ದೊಡ್ಡವರು, ಇವರು ಮುಂಡಾಸು ಹಾಕೊಂಡವ್ರು ತುಂಬಾ ಲಕ್ಷಾಂತರ ಜನ ರೆಸ್ಪೆಕ್ಟ್ ಕೊಡ್ತಾರೆ ಸರ್ ಅವ್ರಿಗೆ, ಇನ್ಕ್ಲೂಡಿಂಗ್ ನಮ್ಮನ್ನ ಹಿಡ್ಕೊಂಡು ಕೂಡ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಅವ್ರ ಮನೆಗೆ ಅವ್ರ ತಂದೆಯವರು ಅವ್ರನ್ನ ಕರೆಸಿ ಅವ್ರಿಗೆ ಪೂಜೆ ಮಾಡಿದ್ದಾರೆ, ಪಾದ ಪೂಜೆ ಮಾಡಿದ್ದಾರೆ ಅವ್ರಿಗೆ. ಅಷ್ಟೊಂದು ರೆಸ್ಪೆಕ್ಟ್ ಇರುವಂತ ವ್ಯಕ್ತಿ ಜವಾಬ್ದಾರಿ ತಾನೆ. ಅವ್ರ ಮನೆ ಅಂಗಳದಲ್ಲಿ 17 ವರ್ಷದ ಹುಡುಗಿ ಹೆಣ ಬಿದ್ದಿದೆ, 60 ವರ್ಷದ ನಾರಾಯಣ ಮಾಹುತನ ಹೆಣ ಬಿದ್ದಿದೆ, ತಂಗಿಯ ಹೆಣ ಬಿದ್ದಿದೆ. ಪದ್ಮಲತಾ ಅನ್ನೋ 17 ವರ್ಷದ ಹುಡುಗಿಯ, ಅವ್ರದೇ ಇನ್ಸ್ಟಿಟ್ಯೂಟ್ ನ ಹುಡುಗಿಯ ಆಗಿದೆ. ಅವ್ರ ಜವಾಬ್ದಾರಿ ಹೌದಲ್ಲ ಸರ್? ಇಡೀ ಗ್ರಾಮ ಅವ್ರನ್ನ ಯಜಮಾನನ ತರ ನೋಡ್ತದೆ, ಅವ್ರ ಜವಾಬ್ದಾರಿ ತಾನೆ. ವೇದವಲ್ಲಿ ಅವ್ರದೇ ಕಾಲೇಜ್ ಟೀಚರ್, ಅವ್ರ ಜವಾಬ್ದಾರಿ ತಾನೆ ಆರೋಪಿನ ಹುಡ್ಕೊಳ್ಳೋದು. ಮತ್ತೆ ಯಾಕೆ ಸಿಗ್ತಾ ಇಲ್ಲ? ಸೊ ಹಿಂಗಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಇಷ್ಟು ಕೇಳಿದ ಕೂಡಲೇ ದೇವಸ್ಥಾನಕ್ಕೆ ಅಪಚಾರ. ಒಂದ್ ದೇವಸ್ಥಾನದ ಹುಂಡಿ ಕಳುವಾಗಿರ್ತದೆ. ಹುಂಡಿ ಕಳುವಾದಾಗ ಆ ಹುಂಡಿ ಕಳುವು ಮಾಡಿದ ಕಳ್ಳನ್ನು ಹಿಡಿದು ಕೊಡ್ಬೇಕು ತಾನೆ. ಕಳ್ಳನ್ನು ಹಿಡಿದ ತಕ್ಷಣನೇ ಕಳ್ಳನ್ನು ಹಿಡಿಬೇಡಿ, ಕಳ್ಳನ್ನು ಹಿಡಿದ್ರೆ ದೇವಸ್ಥಾನಕ್ಕೆ ಅವಮಾನ ಆಗುತ್ತೆ ಅಂತ ಹೇಳಿದ್ರೆ ಅವಮಾನ ಆಗುತ್ತಾ? ವಾಟ್ ನಾನ್ ಸೆನ್ಸ್ ಇಸ್ ಗೋಯಿಂಗ್ ಆನ್? ಇದು ಅಟ್ಟರ್ ನಾನ್ ಸೆನ್ಸ್. ಇದು ಕಂಟಿನ್ಯೂಸ್ ಆಗಿ ಕೊಲೆ ಮಾಡ್ತಾರೆ, ಆರೋಪಿಗಳನ್ನು ಹುಡುಕಿ ಅಂದ್ರೆ ದೇವಸ್ಥಾನಕ್ಕೆ ಅಪಮಾನ. ಸೊ ದಿಸ್ ಇಸ್ ಅ ಪ್ಯಾಟರ್ನ್. ಒಂದು ಪ್ಯಾಟರ್ನ್ ರೆಡಿ ಮಾಡ್ಕೊಂಡು ಬಿಟ್ಟಾರ ಅವ್ರು. ಏನ್ ಬೇಕಾದ್ ಮಾತಾಡೋದು. ಎಷ್ಟೋ ಈ ಕೊಲೆ ಪ್ರಕರಣದಲ್ಲಿ ಮತ್ತೆ ಮಿಸ್ಸಿಂಗ್ ಆದಂತ ಇದರಲ್ಲಿ ಡಾಕ್ಯುಮೆಂಟ್ಸ್ ಇದೆ, ನಾವು ತೆಗೆಸಿದೀವಿ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ತೆಗೆಸಿದ್ವಿ ಥ್ಯಾಂಕ್ಸ್ ಟು ಜಯಂತ್. ಮಿಸ್ಸಿಂಗ್ ಕಂಪ್ಲೇಂಟ್ ಡೀಟೇಲ್ಸ್ ತಗೊಂಡಿದ್ದೀವಿ ನಾವು. ಮಿಸ್ಸಿಂಗ್ ಕಂಪ್ಲೇಂಟ್ ಹೋದಾಗ ಅವ್ರು ಹೇಳ್ತಾರೆ ಅದು ಹುಡುಕಿ ಕೊಡಿ ಅಂದ್ರೆ, ಫಸ್ಟ್ ಹೋದಾಗ ಯಾಕೆ ಕೇಸ್ ಕೊಡ್ತೀರಾ, ದೇವಸ್ಥಾನಕ್ಕೆ ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡ್ತೀರಾ ಅಂತ ಕೇಳ್ತಾರೆ. ಅರೆ ಅವ್ರ ಮನೆ ಮಗಳು ಹೋಗಿದ್ದಾಳೆ, ಕಾಣೆ ಆಗಿದ್ದಾಳೆ, ಕಂಪ್ಲೇಂಟೇ ಕೊಡಬಾರ್ದಂತೆ. ವಾಟ್, ಏನ್ ನಾನ್ ಸೆನ್ಸ್ ಸರ್ ಇದು? ಏನ್ ಆಗ್ತಾ ಇದೆ ಹೇಳಿ ಇಲ್ಲಿ? ಸೊ ಅದನ್ನು ನಾವು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಾ 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 ಮಹೇಶ್ ಶೆಟ್ಟರ್ ಈ ಒಂದು ಇದಕ್ಕೆ ಅವರ ಧ್ವನಿಗೂಡ್ತಾ ಬಂದಿದ್ದೀವಿ ಇಷ್ಟೇ. ಮಹೇಶ್ ಶೆಟ್ಟಿ ಅವರ ಅಕೌಂಟಿಗೆ ಅಮೌಂಟ್ ಬರ್ತಾ ಇತ್ತು ಒಂದು ಕೆಲವು ಖಾಸಗಿ ಚಾನೆಲ್ ಅಲ್ಲಿ ಇದು ಪ್ರಸಾರ ಆಗಿತ್ತು. ಹೌದು, ಕರೆಕ್ಟ್. ನೀವು ರಿಪೀಟ್ ಮಾಡಿ. ಅಕೌಂಟಿಗೆ
ಅಕೌಂಟ್ ತಾನೇ? ಹೌದು. ಅಕೌಂಟಿಗೆ ಬರೋದು ಯಾವುದು? ಬ್ಲ್ಯಾಕ್ ಮನಿ ಬರ್ತದಾ? ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ, ಅವ್ರ ಪ್ರಶ್ನೆಯಲ್ಲೇನೆ ಉತ್ತರ ಇದೆ. ಅದು ಹೇಳಿದ್ರಲ್ಲ, ಸ್ಯಾಟಲೈಟ್ ಲೈಸೆನ್ಸ್ ಇಲ್ಲದ ಚಾನಲ್, ಅವನ ಪ್ರಶ್ನೆಯಲ್ಲಿನೇ ಅವನದೇ ಉತ್ತರ ಇದೆ. ಅಕೌಂಟ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ವೈಟ್ ಮನಿ ತಾನೆ? ಏನ್ ಇವನ್ ಹಂಗೆ ಇವ್ರದ್ದು ಹೋಗಿ ಕ್ಯಾಶ್ ಇಸ್ಕೊಂಡು ಬಂದಿದ್ದಾನ ಕದ್ದು ಮುಚ್ಚಿ ಬಿಡಿನ ಮನೆಗೆ ಹೋಗಿ, ಅಥವಾ ಇಲ್ಲಿ ಇದರಲ್ಲಿ ಕುತ್ಕೊಂಡು ಹೋಟೆಲಲ್ಲಿ, ಸ್ಟಾರ್ ಹೋಟೆಲಲ್ಲಿ ಕುತ್ಕೊಂಡು ಸುಟ್ಕೇಸ್ ಏನು ಎತ್ಕೊಂಡು ಬಂದಿಲ್ಲಲ್ಲ. ಸುಟ್ಕೇಸ್ ಇಟ್ಕೊಂಡು ಬಂದಿದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಕೌಂಟಲ್ಲಿ ಬಂದಿಲ್ಲ ಇಟ್ ಮೀನ್ಸ್ ಇಟ್ಸ್ ಅ ವೈಟ್ ಮನಿ. ಅವ್ರು ಆಸ್ತಿ ಮಾರಿದ್ದಾರೆ, ಅವರು ಹೋರಾಟದ ಸಲುವಾಗಿ ಆಸ್ತಿ ಮಾರಿದ್ದಾರೆ, ಅದ್ರ ಅಕೌಂಟಿಗೆ ದುಡ್ಡು ಬಂತು. ಹೌದು, ಇವ್ರು ಹಂಗೇನು ಬ್ಲ್ಯಾಕ್ ಮನಿ ವಾರ ವಾರ ಬ್ಲ್ಯಾಕ್ ಮನಿ ದುಡ್ಡು ನಗದಿ ವಸೂಲಿ ಮಾಡ್ತಾರಲ್ಲ, ಮೀಟರ್ ಬಡ್ಡಿ ದಂಧೆ ಮಾಡ್ಬೇಕಾರೆ ಹೆಂಗೆ ಇಸ್ಕೊತಾರೆ ಇವರು? ₹1 ಅಕೌಂಟಿಗೆ ಹಾಕಿಸ್ಕೊತಾರ? ಎಲ್ಲ ಹಾರ್ಡ್ ಕ್ಯಾಶ್ ತಗೋತಾರೆ. ಅವ್ರು ಆ ತರ ಮೀಟರ್ ಬಡ್ಡಿ ದಂಧೆ ಏನು ಮಾಡಿಲ್ಲಲ್ಲ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು. ಬಂದಿದೆ ದುಡ್ಡು, ವೈಟ್ ಮನಿ ಇರೋದಕ್ಕೆ ಅಕೌಂಟಿಗೆ ಹಾಕಿಸ್ಕೊತಾರೆ ಸರ್. ಅದು ಏನಾರು ಇರ್ಲಿ, ನಮ್ಮ ಮೇಲೇನು ಹೇಳ್ತಾರೆ, ಓ ಹಂಗಾಯ್ತು. ನಾನು ಹೇಳ್ತೀನಿ ನೋಡಿ ಸರ್, ನಂದು ಬಂಗಾರದ ಗಣಿ ಐತಪ್ಪ, ನಂದು ದಿನ ಅಗದಿ ಬುಟ್ಟಿಯಲ್ಲಿ ತಗೊಂಡು ಬಂದು ಮೆಜೆಸ್ಟಿಕ್ ಅಲ್ಲಿ ತಂದು ಮಾರಿ ದುಡ್ಡು ಮಾಡ್ತೀನಿ ನಾನು. ರೌಡಿಸಮ್ ಮಾಡ್ತೀನಿ ನಾನು, ಹಫ್ತಾ ವಸೂಲಿ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಪ್ರಕರಣದ ಬಗ್ಗೆ ಮಾತಾಡಿ ನೀವು, ಯಾಕಷ್ಟು ಹಣ ಬೀಳ್ತಾವ ಅದಕ್ಕೆ ಉತ್ತರ ಕೊಡಿ ನೀವು. ನಾನು ತಪ್ಪು ಮಾಡಿದ್ರೆ, ನಾನು ರೌಡಿಸಮ್ ಮಾಡಿದ್ರೆ, ನಾನು ಸ್ಮಗ್ಲಿಂಗ್ ಮಾಡಿದ್ರೆ ಅದಕ್ಕೆ ಕೇಳೋದಕ್ಕೆ ಇಲಾಖೆ ಇದೆ. ಆ ಇಲಾಖೆಯವ್ರು ಕೇಳ್ಬೇಕು ನನಗೆ. ಇಲ್ಲಿ ಅವನು ಇವನು ಅಲ್ಲಿ ಸೌಜನ್ಯ ಪ್ರಕರಣ ಯಾಕಾಯ್ತು? ಮಹೇಶ್ ಶೆಟ್ಟಿ ಆಸ್ತಿ ಮಾಡಿದ. ಪದ್ಮಲತಾ ಪ್ರಕರಣ ಕೊಲೆ ಯಾಕಾಯ್ತು? ಮಹೇಶ್ ಶೆಟ್ಟಿ ನೋಡಿ ಇಷ್ಟು ಆಸ್ತಿ ಮಾಡಿದ. ಮರು ತನಿಖೆ ಯಾಕೆ ಮಾಡ್ತಾ ಇಲ್ಲ? ಗಿರೀಶ್ ಮಟ್ಟಣ್ಣ ಅವ್ರದ್ದು ಇಷ್ಟ ಆಸ್ತಿ ಐತೆ. ಇವು ಉತ್ತರನ ಇವಕ್ಕೆ? ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ನಾವು ನೋಡಿ ಎಲ್ಲ ಬಿಟ್ಟೆ ನಿಂತ್ಕೊಂಡಿದೀವಿ. ನಾವು ಚರ್ಮ ದಪ್ಪ ಮಾಡ್ಕೊಂಡೆ ಯುದ್ಧಕ್ಕೆ ಇಳಿದಿದ್ದೀವಿ. ಬೇಕಾದಷ್ಟು ಅನ್ಲಿ ಅವರು. ನಾವೇನ್ ತಪ್ಪರ್ ಮಾಡಿದ್ರೆ ಅದನ್ನ ಕೇಳಕ್ಕೆ ಅದಕ್ಕೆ ಸಂಬಂಧಪಟ್ಟಂತವ್ರು ಇದ್ದಾರೆ, ಅವ್ರು ಕೇಳಿ. ನಿಮಗೇನು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಿ ನೀವು. ಸೌಜನ್ಯ ಕೇಸು, ಬ್ರೂಟಲ್ ಇದು, ಈಗ ಮೊನ್ನೆ ಸಮೀರ್ ಕೂಡ ಅದ್ರ ಬಗ್ಗೆ ಮಾತಾಡಿದ್ರು. ಹೇಗೆ ಇದು ಬ್ರೂಟಲ್ ಆಗಿದೆ ಅಂತ ಹೇಳ್ತಾರಲ್ಲ, ಏನಿದ್ರು ಸತ್ಯಾಂಶ ಹೇಗೆ ಏನು ಅಂತ ಇದ್ರ ಬಗ್ಗೆ? ಅಲ್ಲ, ಆಗಿದ್ದಂತರೂ ನಿಜಾನ? ಹೌದು, ನಾನು ಹೇಳೋದಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳಿದೆ. ಸ್ವತಃ SP ನೇ ಹೇಳಿದ್ದಾರೆ ಅಂತಲ್ಲಿ ಇನ್ನೂ 3-4 ಜನ ಇದ್ದಾರೆ ಅಂತ ಹೇಳಿ. ನಿನ್ನೆ ಅದ್ರದ್ದು SP ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ವಿ. ಮುಂಚೆ ಎಲ್ಲ ಹೇಳಿದೀವಿ ನಾವು. ಈಗ ಸೊ ಫ್ರೆಶ್ ವ್ಯೂವರ್ಸ್ ಇದಾರಲ್ಲ, ಹೊಸದಾಗಿ ಜನಗೆ ಜಾಗೃತಿ ಆಗಿದೆಯಲ್ಲ, ಅವ್ರ ಗಮನಕ್ಕೆ ನಾವು ತಂದಿದ್ವಿ. ಸ್ವತಃ SP ನೇ ಹೇಳಿದ್ದಾರೆ, ಇನ್ನೂ ಒಂದು 4-5 ಜನ ನಮಗೆ ಸಸ್ಪೆಕ್ಟೆಡ್ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಎಲ್ಲಿ ಅದು? ವಾಟ್ ಇಸ್ ಗ್ಯಾಂಗ್? ವಾಟ್ ಇಸ್ ದ ಮೀನಿಂಗ್ ಆಫ್ ಗ್ಯಾಂಗ್? ಒಬ್ಬ ವ್ಯಕ್ತಿ ಅಂತ ಗ್ಯಾಂಗ್ ಆಗುತ್ತಾ? ಇಲ್ಲ. ವೆನ್ ಇಟ್ ಇಸ್ ಮೋರ್ ದೆನ್ 2 or more. ಮತ್ತೆ ಯಾಕೆ ಗ್ಯಾಂಗ್ ರೇಪ್ ನಲ್ಲಿ ಒಬ್ಬನೇ ಆರೋಪಿ ಮಾಡಿದ್ದು? ಸಂತೋಷ್ ರಾವ್ ಜೊತೆಗೆ ಇನ್ನೂ ಇರಬಹುದಲ್ಲ. ಬೇಸಿಕಲಿ ಹೇಳ್ತಾ ಇದ್ದೀನಿ ನಾನು. ಯಾಕೆ ಒಬ್ಬನ್ನೇ ಮಾಡಿದ್ರಿ? ಅಂಡ್ ಹೂ ಇಸ್ ದ ಕಂಪ್ಲೇನೆಂಟ್? ಮಗಳ ಮೇಲೆ ಅತ್ಯಾಚಾರದ ಕಂಪ್ಲೇನೆಂಟ್ ಯಾರಾಗಬೇಕು ಅಂತ ಹೇಳಿದ್ರೆ ತಾಯಿನೇ ಆಗಬೇಕು. ಬಟ್ ಇಲ್ಲಿ ಯಾರು ಮಾಡಿದ್ರು? ದೂರದಾರ ಯಾರು ಇಲ್ಲಿ? ಚಂದಪ್ಪ ಗೌಡರು ಮತ್ತೆ ಇನ್ನೊಬ್ಬರು ಅವ್ರ ಫಾರ್ ರಿಲೇಟಿವ್ಸ್. ಯಾಕೆ ತಾಯಿನೇ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ದೇರ್ ಇಸ್ ಅ ಸರ್ಟನ್ ಪ್ರಿನ್ಸಿಪಲ್. ತಾಯಿ ಯಾವತ್ತಿಗೂ ಕೂಡ ಮಗ ಅಥವಾ ಮಗಳ ಪ್ರಕರಣದಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಅನ್ನೋ ಒಂದು ಮೂಲ ತಳಹದಿ, ಒಂದು ಬೇಸಿಕ್ ಪ್ರಿನ್ಸಿಪಲ್. ಇಲ್ಲಿ ಇದುವರೆಗೂ ಕೂಡ ತಾಯಿದು ಎಲ್ಲೂ ಸ್ಟೇಟ್ಮೆಂಟ್ ತಗೊಂಡಿಲ್ಲ. ಆಕ್ಚುಲಿ ಕಂಪ್ಲೇಂಟ್ ತಾಯಿ ಆಗ್ಬೇಕಾಗಿತ್ತು. ಇವರು ಅದರಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ದಾರೆ. ದೂರು ಯಾರ ಕಡೆ ತಗೋಬೇಕೋ ಅವ್ರ ಕಡೆ ತಗೊಳ್ಳಲ್ಲ. ಆನೆ ಮಾವತನ ಮರ್ಡರ್ ಕೇಸ್ನಲ್ಲಿ ಯಾರು ದೂರು ಕೊಟ್ಟಿದ್ದು? ಹೂ ಇಸ್ ದ ಕಂಪ್ಲೇನೆಂಟ್? ದೂರು ಕೊಟ್ಟವ್ರು ಯಾರು? ಆ ಸತ್ತವನ ನಾರಾಯಣನ ಹೆಂಡತಿ ಅಥವಾ ಮಕ್ಕಳು ಕೊಡ್ಬೇಕು ತಾನೆ. ಯಾರು ಕೊಂದಿದಾರಂತ ಆರೋಪ ಇದೆ ಅವನನ್ನೇ ದೂರುದಾರನಾಗಿ ಮಾಡ್ತಾರೆ. ಹೆಂಗೆ ಇದು? ಒಬ್ಬ ಸಾಕ್ಷಿದಾರ ಹರೀಶ್ ಮಡಿವಾಳ ಅಂತ ಹೇಳಿ ಅವನು ಕೊಲೆ ಮಾಡ್ತಾರೆ. ಆಕ್ಸಿಡೆಂಟ್ ಕೇಸಲ್ಲಿ ದೂರುದಾರ ಯಾರು ಸರ್? MLC ಇಶ್ಯೂ ಮಾಡ್ತಾರೆ. ಪೊಲೀಸರು ಆಸ್ಪತ್ರೆಗೆ ಬಂದು ಅವನು ಪ್ರಜ್ಞಾವಸ್ಥೆಯಲ್ಲಿ ಇದ್ರೆ ಸ್ಟೇಟ್ಮೆಂಟ್ ತಗೋತಾರೆ. ಇಲ್ಲ ಅಂತಂದ್ರೆ ಅವ್ರ ರಿಲೇಟಿವ್ ಅಥವಾ ಐ ವಿಟ್ನೆಸ್ ಬಿಕಮ್ಸ್ ಎ ಕಂಪ್ಲೇನೆಂಟ್. ಹೌದ್ ತಾನೆ? ಹರೀಶ್ ಮಡಿವಾಳ ಈ ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷಿ. ಅವನದು ಆಕ್ಸಿಡೆಂಟ್ ಆಗುತ್ತೆ ಧರ್ಮಸ್ಥಳದಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲಿ. ಕಂಪ್ಲೇಂಟ್ ಕೊಡಾಕ್ ಬರ್ತಾನೆ. ಧರ್ಮಸ್ಥಳದ ಕ್ಷೇತ್ರದ ಶ್ರೀ ಅಲ್ಲಿ ಲಾಡ್ಜಿಂಗ್ ರೂಮ್ ಬಾಯ್ ಅವ್ನು ಕಳಿಸ್ತಾರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್, ಹೋಗಿ ನೀವು ಕೊಟ್ಬಾ ಕಂಪ್ಲೇಂಟ್ ಕೊಟ್ಬಾ ಅಂತ ಹೇಳಿ. ಅವನೇನ್ ಕೊಡ್ತಾನೆ, ಇವನು ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಆಗಿ ಗಾಡಿ ಓಡಿಸ್ತಾ ಇದ್ದ, ಹಿಂಗಾಗಿ ತಾನೇ ಬಿದ್ದು
ಆಕ್ಸಿಡೆಂಟ್ ಆಯ್ತು ಅಂತ. ಓ ಆ? ಇಲ್ಲಿ 5-6 ಕಿಲೋಮೀಟರ್ ದೂರ ಇರೋನಿಗೆ ಹೇಳ್ತಾನೆ ಪೊಲೀಸ್ ಸ್ಟೇಷನ್ ಬಂದು ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಮಾಡ್ತಾ ಇದ್ದ ಅಂತ ಹೇಳಿ, ಡ್ರೈವಿಂಗ್ ಮಾಡ್ತಾ ಇದ್ದ ಅಂತ ಹೇಳಿ. ಅದು ಹರೀಶ್ ಮಡಿವಾಳ ಪಾಪ ಅವನ ಜೊತೆಗೆ ಅವ್ನ ಹೆಂಡತಿ ಮತ್ತೆ ಚಿಕ್ಕ ಮಗು, 1 ವರ್ಷದ ಹೆಣ್ಮಗು, ಎಲ್ಲರದು ಮುಖ ಕೆತ್ತೋಗಿದೆ. ಫೋಟೋ ಇದೆ, ಹಾಕಿ. ಹೂ ಶುಡ್ ಬಿ ದ ಕಂಪ್ಲೇನೆಂಟ್? ಅವನಿಗೆ ಪ್ರಜ್ಞೆ ಇದ್ರೆ ಅವನು ದೂರದಾರ ಆಗ್ತಾನೆ, ಇಲ್ಲ ಅಂದ್ರೆ ಅವ್ನ ಹೆಂಡತಿ ಮಾಡಿಸ್ಬೇಕು. ಇವನೇ ಏನು ಇಂತೆಲ್ಲ ರೂಮ್ ಬಾಯ್ ಕಳ್ಸಕ್ಕೆ. ಅದಕ್ಕೆ ನಾನು ಹೇಳ್ತೇನೆ, ದೇ ಫಾಲೋ ಸರ್ಟನ್ ಪ್ಯಾಟರ್ನ್ಸ್. ಎಲ್ಲ ಅಪರಾಧಗಳು ಕೂಡ ಒಂದೇ ರೀತಿ ಪ್ಯಾಟರ್ನ್ ಅಲ್ಲಿ ನಡೀತಾನೆ ಬಂದಿದಾವೆ ಇವು. ಟೋಟಲ್ 7 ಜನ ಸಾಕ್ಷಿ ಸಾಯ್ತಾರೆ ಇದೇ ಪ್ರಕರಣದ್ದು. ಹೇಳ್ತಾರಲ್ಲ ಸಾಕ್ಷಿನೇ ಇಲ್ಲ ರೀ, ಸಾಕ್ಷಿನೇ ಇಲ್ಲ ರೀ. ಹೌದು, ಕರೆಕ್ಟ್, ಸಾಕ್ಷಿ ಇಲ್ಲ. ಸಾಕ್ಷಿ ಕೊಂದಿದ್ರ ಬಗ್ಗೆನೂ ಕೂಡ ಕ್ರಮ ಕೈಗೊಳ್ರಿ, ಮತ್ತೆ ಹೆರಿಂಗ್ ಆಫೀಷಿಯಲ್ ಮೇಲೆ ನೀವು ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ಆರ್ಡರ್ ಮಾಡಿ ಆಗಿದೆಯಲ್ಲ ಈಗ. ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸಾಕ್ಷಿ ನಾಶ ಮಾಡೋದು ಕೂಡ ಅಪರಾಧನೇ ಅಲ್ವಾ ಸರ್? ಒಂದು ಅಪರಾಧ ಮಾಡೋದು ಅಪರಾಧ, ಒಂದು ಕೃತ್ಯ ಅಪರಾಧ. ಆ ಅಪರಾಧದ ಸಾಕ್ಷಿ ನಾಶ ಮಾಡೋದು ಕೂಡ ಇಟ್ಸ್ ಎನ್ ಅಫೆನ್ಸ್, ಅದು ಕೂಡ ಅಪರಾಧ. ಆ ಅಪರಾಧ ಕಣ್ಣಿಗೆ ಕಾಣ್ತಾ ಇದೆಯಲ್ಲ. ಒಂದು ಪ್ರಕರಣದ 7 ಜನ ಸಾಕ್ಷಿಗಳನ್ನ ಕೊಂದು ಹಾಕ್ತಾರಲ್ಲ, ಅಪರಾಧ ಅಲ್ವಾ ಅದು? ಹೆಂಗೆ ಕೊಂದ್ರು, ಏನು ತನಿಖೆ ಬೇಡವಾ? ಬೇಕು ಮಾಡಿ, ಒಂದು ಜುಡಿಷಿಯರಿ ಕಮಿಟಿ ಫಾರ್ಮೇಶನ್ ಮಾಡಿ. ಅದೇ ಅಂಗಳದಲ್ಲಿ 4 ಕೇಸ್ ಆಗ್ತದೆ, ಆರೋಪಿನೇ ಸಿಗಲ್ಲ. ಕಮಿಟಿ ಮಾಡಿ, ಒಂದು ಜುಡಿಷಿಯರಿ ಕಮಿಟಿ. ಯಾಕೆ ಸಾಕ್ಷಿ ಸಿಗಲ್ಲ? ಎಷ್ಟೋ ಜನ ಹೇಳ್ತಾರೆ ಸಾಕ್ಷಿನೇ ಇಲ್ಲ ಅಂತೇಳಿ. ಮಾಡಿ ಒಂದು ಜುಡಿಷಿಯರಿ ಕಮಿಟಿ. ಜನಕ್ಕೆ ಆವಾಗ ಧೈರ್ಯ ಬರ್ತದೆ. ಯಾಕೆ ಇಷ್ಟು ಜನ ಬರ್ತಾ ಇದ್ದಾರೆ ಹೇಳಿ? ಯಾಕೆ ನಾ ಮುಂದೆ ಬಂದು ಹೇಳಿ? ಮಹೇಶ್ ಶೆಟ್ಟರ್ ಮಾತಾಡ್ತಿದ್ರು, ಅವ್ರು ಸುಮ್ಮನೆ ಕುಂತಿದ್ರು, ನಾ ಬರ್ತಿದ್ನಾ? ಸುಮ್ಮನೆ ಕುತ್ಕೊಂಡು ಬಿಟ್ಟಿದ್ರೆ ಬೇಡ ಬಿಡಪ್ಪ ಹೋಗ್ಲಿದ್ದೇನೆ. ಅವ್ರು ಮಾತಾಡಿದ್ರು, ನಾ ಬಂದೆ. ನಾ ಮಾತಾಡಕ್ ಸ್ಟಾರ್ಟ್ ಮಾಡಿದೆ, ಇನ್ನೂ ಬಂದ್ರು. ನೆಕ್ಸ್ಟ್ ಸಮೀರ್ ಅಂತವ್ರು, ಇನ್ನೂ ಸಮೀರ್ ಅಂತವ್ರು 100 ಜನ ಮಾತಾಡಕ್ ರೆಡಿ ಇದ್ದಾರೆ. ಒಂದು ನೀವು ಎನ್ಕ್ವೈರಿ ಕಮಿಟಿ, ಜುಡಿಷಿಯರಿ ಕಮಿಟಿ ಸ್ಟಾರ್ಟ್ ಮಾಡಿ. ಪ್ರಕರಣ ನೋಡಿದವ್ರೇನೆ, ಸೌಜನ್ಯ ಪ್ರಕರಣ ನೋಡಿದವರೇ ಮುಂದೆ ಬರ್ತಾರೆ ಇದಾರೆ. ಸರ್ಕಾರ ಒಂದು ಇನಿಷಿಯೇಷನ್ ತಗೋಬೇಕು ಸರ್. ಸುಮ್ಮನೆ ಹಂಗೆ ಸಾಕ್ಷಿ ಇದಾರೆ, ಸಾಕ್ಷಿ ಆಗುತ್ತೆ ಅಲ್ಲ ನೋಡಿ. ಈ ಸೌಜನ್ಯ ಕೇಸ್ ಪ್ರಕರಣ ಒಂದು ನನ್ಗೆ ಗೊತ್ತಿರೋ ಪ್ರಕಾರ ಆದಾಗ ಇಮಿಡಿಯೇಟ್ಲಿ ಎಂತ ಆರೋಪಿಗಳಾದ್ರೂ ಬೇಗ ಅದು ಅವ್ರನ್ನ ಕಂಡಿಡಿದು ಬಿಡ್ತಾರೆ. ಯಾಕೆ ಇದಿಷ್ಟು ವರ್ಷ ಎಳೀತಾ ಇದೆ? ಯಾಕೆ ಇಷ್ಟು ವರ್ಷ ಎಳೀತಾ ಇದೆ ಅಂತಾರೆ, ಎಲ್ಲರಿಗೂ ಗೊತ್ತಿದೆ ಆರೋಪಿ ಯಾರು ಅಂತ. ಹಿಂಗಾಗಿ ಇಷ್ಟು ವರ್ಷ ಎಳೀತಾ ಇದೆ. ಪೊಲೀಸರಿಗೆ ಗೊತ್ತಿದೆ ಯಾರು ಅಂತ, ಹಿಂಗಾಗಿ ಇಷ್ಟು ವರ್ಷ ಎಳೀತದೆ. ಯಾರು ಅಂತ ಗೊತ್ತಿಲ್ಲದೆ ಇದ್ರೆ ಇಷ್ಟು ವರ್ಷ ಅದು ಇಷ್ಟೊಂದು ಮೋಸ್ಟ್ ಕಾಂಪ್ಲಿಕೇಟೆಡ್ ಅಲ್ವೇ ಅಲ್ಲ ಇದು ಕೇಸ್. ಆಕ್ಚುಲಿ ಇದು ಕಾಂಪ್ಲಿಕೇಟೆಡ್ ಕೇಸ್ ಅಲ್ವೇ ಅಲ್ಲ ಅಪರಾಧಿನ ಹಿಡಿಯೋದು. ಅಪರಾಧಿ ಯಾರು ಅಂತ ಎಲ್ಲರಿಗೂ ಗೊತ್ತಿರೋದಕ್ಕೇನೆ ಇಷ್ಟು ಲೇಟ್ ಆಗ್ತಾ ಇದೆ. ದಿಸ್ ಇಸ್ ದ ಆನ್ಸರ್, ಸ್ಟ್ಯಾಂಡರ್ಡ್ ಆನ್ಸರ್ ಅಂದ್ರೆ ಇದೊಂದೇ. ಬಿಡಪ್ಪ ಅವರು ಯಾಕೆ ಸುಮ್ಮನೆ ಈಗ ಅಂತಾರಲ್ಲ, ಎಷ್ಟು ದೊಡ್ಡವ್ರು. ಫಸ್ಟ್ ಏನು ಕೇಳೋದು, ಅಯ್ಯೋ ನಿಮಗೇನು ಥ್ರೆಟ್ ಇಲ್ವಾ? ಕೇಳ್ತಾರಿಲ್ಲ. ನನಗೆ ಪ್ರತಿಯೊಬ್ಬರು ಕೇಳ್ತಾರಪ್ಪ, ಆಟೋದಲ್ಲಿ ಹೋಗ್ಬೇಕಾರೆ, ಕ್ಯಾಬಲ್ಲಿ ಹೋಗ್ಬೇಕಾರೆ, ಸರ್ ನಿಮಗೇನು ಥ್ರೆಟ್ ಇಲ್ವಾ? ಯಾಕಂತ ಇದ್ರೆ ಜನಸಾಮಾನ್ಯರಿಗಿಂತ ಮುಂಚೆ ಪೊಲೀಸರಿಗೆ ಗೊತ್ತಿತ್ತು ಅಪರಾಧಿ ಯಾರು ಅಂತ. ಅಪರಾಧಿ ಯಾರು ಅಂತ ಗೊತ್ತಿರೋದಕ್ಕೆ ಒಬ್ಬ ಅಮಾಯಕ ಸಂತೋಷ್ ರಾವ್ನ ಫಿಟ್ ಮಾಡಿದ್ದು. ಅಪರಾಧಿ ಯಾರು ಅಂತ ಗೊತ್ತಿರೋದಕ್ಕೇನೆ ಇಲ್ಲಿ ಸಾಕ್ಷಿಗಳನ್ನ ನಾಶ ಮಾಡ್ಕೊಂತ ಹೋಗ್ಬೇಕಂತಾನೆ. ಸಂತೋಷ್ ರಾವ್ನೇನು ಪೊಲೀಸರು ಹಿಡ್ಕೊಂಡು ಬಂದಿಲ್ಲ, ಯಾರು ಮಾಡಿದ್ದಾರೆ ಅವರು ಹಿಡ್ಕೊಂಡು ಬಂದು ಕೊಟ್ಟಿದ್ದಾರೆ. ಮೂಲತಃ ನನಗೊಂದು ಕ್ವಶನ್ ನಿಮ್ಮ ಇದ್ರ ಮೇಲೆ ಒಂದು ಕೇಳಬೇಕು ಅನ್ನೋದು ತುಂಬಾ ದಿವಸದಿಂದ ಆಸೆ ಇತ್ತು. ಬಟ್ ಏನು ಅಂದ್ರೆ, ಇದು ಮಹೇಶ್ ಶೆಟ್ಟಿ ಅವರು ಈ ಕೇಸ್ಗೆ ಹೇಗೆ ಇನ್ವಾಲ್ವ್ ಆದ್ರು? ಅವ್ರಿಗೆ ಹೇಗೆ ಇಂಟ್ರೆಸ್ಟ್ ಬಂತಿದ್ರ ಬಗ್ಗೆ? ಅವ್ರು ಮಹೇಶ್ ಶೆಟ್ಟಿ ಅವ್ರು ಏನಾಗಬೇಕು ಸೌಜನ್ಯಂಗೆ? ಏನಿಲ್ಲ, ಏನಾಗುದಿಲ್ಲ, ಏನಿಲ್ಲ. ಅವರು ಸಂಬಂಧ ಅಲ್ಲ, ಜಾತಿ ಅಲ್ಲ, ಏನು ಅಲ್ಲ. ಮಹೇಶ್ ಶೆಟ್ಟಿ ಅವ್ರು ಏನ್ ಕಾರ್ಯ ಮಾಡಿದ? ಅವ್ರು ಏನು ಅವ್ರದ್ದು ಅಲ್ಲ, ಇದನ್ನ ಅವ್ರು ಯಾರು ಅಲ್ಲ, ಇದನ್ನ ಮಹೇಶ್ ಶೆಟ್ರೆ ರೈಟ್ ಪರ್ಸನ್ ಟು ಎಕ್ಸ್ಪ್ಲೈನ್. ಒಂದೇದು ನಾನು ತಿಳ್ಕೊಂಡಂಗೆ ಮತ್ತು ಆ ಗ್ರಾಮದಲ್ಲಿ ಎಲ್ಲ ತಿಳ್ಕೊಂಡಂಗೆ, ಅಲ್ಲಿ ಈ ರೀತಿ ಏನಾದರೂ ನಿರಂತರವಾಗಿ ಹಿಂಗೆ ಹೋರಾಟ ಆಗ್ಲಿ, ಸಂಘರ್ಷ ಆದಾಗ ಫಸ್ಟ್ ಕರೆಯೋದೆ ಮಹೇಶ್ ಶೆಟ್ರನ್ನ. ಈ ಕಬ್ಬಣ ಬಡಿಬೇಕು ಅಂತ ಹೇಳಿದ್ರೆ ಯಾರ ಹತ್ರ ಕಬ್ಬಣ ತಗೊಂಡ್ ಹೋಗ್ತೀವಿ ನಾವು? ಬೆಂಡ್ ಮಾಡ್ಬೇಕು ಅಂತ ಹೇಳಿದ್ರೆ ಕಬ್ಬಣ ಎಲ್ಲಿ ತಗೊಂಡ್ ಹೋಗ್ತೀವಿ? ಕಮ್ಮಾರನ ಹತ್ರ ತಗೊಂಡ್ ಹೋಗ್ತೇವೆ ತಾನೆ? ಅಥವಾ ಮಿಠಾಯಿ ಅಂಗಡಿಗೆ ತಗೊಂಡ್ ಹೋಗ್ತೀವಿ? ಇಲ್ಲ ಇಲ್ಲ ಇಲ್ಲ. ಕಬ್ಬಣನ ಬಡಿಬೇಕು ಅಂತ ಹೇಳಿದ್ರೆ ಕಮ್ಮಾರನ ಹತ್ರನೇ ಹೋಗಿ ಬಡಿಬೇಕು.
ಹೀಗಾಗಿ ಇಂಥಲ್ಲಿ ಬಲಿಷ್ಠ ಒಂದು ದೊಡ್ಡ ಸಮಸ್ಯೆ ಆದರೆ ಹೋರಾಟದ ವಿಷಯ ಬಂದಾಗ ಆ ಇಡೀ ಬೆಳ್ತಂಗಡಿಯಲ್ಲಿ ಎಲ್ಲರೂ ಹೋಗೋದೇ ಮಹೇಶ್ ಶೆಟ್ಟರ್ ಹತ್ರ. ಮಹೇಶ್ ಶೆಟ್ಟರು ಈ ಇದರಲ್ಲಿ ನಾನು ಬರೋದಿಲ್ಲ ಅಂತ ಹೇಳಿದ್ರು. ಫಸ್ಟ್ ಅವ್ರು ಕೇಳಿದ್ರಂತೆ ಎಲ್ಲಾಗಿದ್ದು ಹೊಳೆ ಈಚೆಗ ಆಚೆಗ. ಹೊಳೆ ಆಚೆಗೆ ಅಂದ್ರೆ ಅವ್ರಿಗೆ ಉಜಿರೆ ಅವ್ರಿಗೆ ಇದು ಹೊಳೆ ಆಚೆಗೆ, ಅದು ಧರ್ಮಸ್ಥಳ ಇದೆಯಲ್ಲ ಹೊಳೆ ಆಚೆಗೆ ಅಂದ್ರೆ ಮಂಜುನಾಥ ಸ್ವಾಮಿನೇ ನೋಡ್ಕೊಳ್ಳಿ ಅಲ್ಲಿ, ನಾನು ಯಾಕೆ ಬರಬೇಕು ಅಂತ ಹೇಳಿ. ಆದರೂ ಕೂಡ ಪೂರ್ತಿ ಅಲ್ಲಿರುವತಕ್ಕಂಥ ಹಿಂದೂ ಹೋರಾಟಗಾರರು ಪೂರ್ತಿಯಾಗಿ ಅವ್ರದ್ದು ದೊಡ್ಡ ಬಲಿಷ್ಠ ಹಿಂದೂ ನಾಯಕ ಅವರು, ಇಲ್ಲ ಅಣ್ಣ ನೀನೇ ಬರಬೇಕು ಅಂತ ಹೇಳಿ. ಆಮೇಲೆ ಪೊಲೀಸರು ಕರೆಸ್ತಾ ಗಲಾಟೆ ಶುರು ಮಾಡ್ತಾರೆ. ಅಂದ್ರೆ ನ್ಯಾಯದ ಸಲುವಾಗಿ ಜನ ಸಿಕ್ಕಾಪಟ್ಟೆ ಎದ್ದು ಕೂತ್ಕೊಳ್ತಾರೆ, ಗಲಾಟೆ ಆಗುತ್ತೆ, ಪೊಲೀಸರ ಮೇಲೆ ಕಲ್ಲು ತೂರಾಟ ಎಲ್ಲ ಆಗುತ್ತೆ. ಜನಗಳನ್ನ ಶಾಂತಿ ಮಾಡೋದ್ರ ಸಲುವಾಗಿ ಮಹೇಶ್ ಶೆಟ್ಟರ್ನ ಕರೆಸ್ತಾರೆ, ಪೊಲೀಸರೇ ಕರೆಸ್ತಾರೆ, ಇಲ್ಲ ನೀವು ಸಮಾಧಾನ ಮಾಡಿ ಅಂತ. ವಾಪಸ್ ಅವ್ರು ಹೋದ್ರೆ ಉಲ್ಟಾ ಮಹೇಶ್ ಶೆಟ್ಟರ್ ಮೇಲೆ ಕೇಸ್ ಮಾಡ್ತಾರೆ, ನೀನೇ ದಂಗೆ ಮಾಡಿಸಿದ್ಯಾ ಅಂತೇಳಿ. ಸೊ ಹಿಂಗಾಗಿ ಅವ್ರಿಗೆ ಅದೊಂದು ಇದನ್ನಂತ ಬಿಲ್ಡಪ್ ಆಯ್ತು, ನನಗೆ ಈ ತರ ಮೋಸ ಮಾಡಿದ್ರಲ್ಲ ನೀವು. ಅವಾಗ ಅವರು ಇದನ್ನ ನಿಲ್ಕೋತಾರೆ, ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಿದೆ ಇಲ್ಲಿ ಆಗಿದೆ ಅಂದ್ರೆ ಈ ಬದ್ಮಾಸ್ಗಳೇ ಮಾಡಿರ್ತಾರ ಅಂತೇಳಿ. ಈ ಬದ್ಮಾಸ್ ಕುಟುಂಬ ಏನಿದೆಯಲ್ಲ, ABC ಕುಟುಂಬ, ವಿಶ್ವವಿಖ್ಯಾತ ಕುಟುಂಬ, ಹೆಸರು ತಗೋಬಾರ್ದು ಅಂತ ಹೇಳ್ತಾರಲ್ಲ, ಅವ್ರಿಗೆ ಅವಾಗಿಂತ ಮಂಜುನಾಥ ಸ್ವಾಮಿ ನೋಡ್ಕೋತಾನೆ ಬಿಡ ಅಂತ ಬಿಟ್ಟಿದ್ರು. ಬಟ್ ಇದನ್ನ ಅದೇ ಹೇಳಿದ್ನಲ್ಲ, ಮತ್ತು ಸೌಜನ್ಯ ಒನ್ಸ್ ಅಗೇನ್ ಅವಳು ಯಾರನ್ನು ಶಿ ಓನ್ಲಿ ಸಿಲೆಕ್ಟ್ಸ್, ತನ್ನ ಹೋರಾಟಕ್ಕೆ ಯಾರ್ಯಾರು ಬೇಕು ಅಂತ ಅವಳೇ ಸೆಲೆಕ್ಟ್ ಮಾಡ್ಕೋತಾಳೆ. ಅಂತ ನಮ್ಮ ಫೀಲಿಂಗ್, ಭಾವನೆ, ನಂಬಿಕೆ. ಈ ಸಮೀರ್ ವಿಚಾರಕ್ಕೆ ಬಂದ್ರೆ ಇವಾಗ ನಾನು ಅಟ್ ಪ್ರೆಸೆಂಟ್ ಹೇಳ್ತಾರೆ ಅಂದ್ರೆ ಇದು ಹಾಟ್ ಟಾಪಿಕ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇದಾಗ್ಬಿಟ್ಟಿದೆ, ವೈರಲ್ ಆಗ್ತಾ ಇದೆ. ಹೇಗೆ ಈ ಸಮೀರ್ ನಿಮ್ಗೆ ಕನೆಕ್ಷನ್ ಸಿಕ್ತು? ಅಂದ್ರೆ ನೀವು ಆಕ್ಚುಲಿ ಅದು ನೋಡಿರ್ತೀರಾ, ವಿಡಿಯೋ ನೋಡ್ಬಿಟ್ಟು ಇದು ಮಾಡಿದ್ದಾರೆ, ಅದೆಲ್ಲ ಓಕೆ, ಅದೆಲ್ಲ ಗೊತ್ತಾಯ್ತು. ಹೇಗೆ ಇದು ಇನ್ವಾಲ್ವ್ಮೆಂಟ್ ಆಯ್ತು ಸಮೀರ್ದು? ಏನ್ ಪ್ರಕರಣ ಆಯ್ತು? ಅವ್ರು ಏನೇನ್ ಕಷ್ಟ ಅನ್ಭವಿಸಿದ್ರು? ನೋಡಿ, ಸಮೀರ್ ನನಗೆ ಹೋರಾಟದಲ್ಲಿ ಹೆಂಗೆ ಈಗ ಬೇರೆ ಬೇರೆಯವರೆಲ್ಲ ಆಕಸ್ಮಿಕವಾಗಿ ಪರಿಚಯ ಆದ್ರು, ಅವನು ವಿಡಿಯೋ ವೈರಲ್ ಆಗಿ ಸ್ಟಾಪ್ ಆದ್ಮೇಲೆ ಪರಿಚಯ ಆಗಿದ್ದವನು. ಮಹೇಶ್ ಶೆಟ್ಟರ್ಗೆ ಹುಡುಗರೆಲ್ಲರೂ ಹುಡ್ಕಾಡಿದ್ದಾರೆ, ಯಾಕೆ ಸ್ಟಾಪ್ ಆಯ್ತು, 17 ಲಕ್ಷ ವ್ಯೂ ಒಂದೇ ದಿನದಲ್ಲಿ, ಯಾಕೆ ಸ್ಟಾಪ್ ಆಯ್ತು ಅಂತ ಹುಡ್ಕಾಡ್ತಾ ಇದ್ದಾರೆ. ನಾನು ಇದನ್ನು ಒಂದು ಬೇಕಾದ್ರೆ ಸ್ಕ್ರೀನ್ಶಾಟ್ ಹಾಕ್ತೀನಿ, ಫಸ್ಟ್ ಮೆಸೇಜ್ ಏನು ಅಂತ, ಅದ್ರ ಮೇಲೆ ಗೊತ್ತಾಗ್ಬಿಡ್ತದೆ ನಿಮಗೆ, ಮುಂಚೆ ನನಗೆ ಪರಿಚಯ ಇದ್ನ ಇಲ್ಲ ಅಂತೇಳಿ. ಎಲ್ಲರಿಗೂ ಸಹಜವಾಗಿ ಕುತೂಹಲ ಇರ್ತದೆ, ಏನಿದು ಒಂದ್ ದಿನದಲ್ಲಿ 17 ಲಕ್ಷ ಹೋಯ್ತು, ಸ್ಟಾಪ್ ಆಯ್ತು, ಯಾಕೆ ಅಂತೇಳಿ. ಆಮೇಲೆ ಅದರಲ್ಲಿ ಯೂಟ್ಯೂಬರ್ಸ್ ನಂಬರ್ ಇರ್ತದೆ, ಎಲ್ಲರೂ ಹುಡ್ಕಾಡಿದ್ದಾರೆ, ಸಮ್ಹೌ ದೇ ಕಲೆಕ್ಟೆಡ್. ಅವನು ತುಂಬಾ ಭಯ ಬಿದ್ದಿದ್ದ. ಮಹೇಶ್ ಶೆಟ್ಟರು ಖಡಕ್ಕಾಗಿ ಹೇಳಿದ್ರು, ನೀನ್ ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡ, ನಾವಿರ್ತೇವೆ, ಸೌಜನ್ಯ ಶಕ್ತಿ ಇದೆ, ನಾವಿರ್ತೀವಿ, ಅಪ್ಲೋಡ್ ಮಾಡುವಂತ. ಆಮೇಲೆ ಮತ್ತೆ ಇಲ್ಲ ಸರ್, ಗಿರೀಶ್ ಮಟ್ಟಣ್ಣ ಅವ್ರ ಜೊತೆಗೆ ನಾನು ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದಾರಂತೆ. ನಮ್ಮ ಜಯಂತರು ಮಾತಾಡಿದ್ದಾರೆ, ಇವ್ರು ಮಾತಾಡಿದ್ದಾರೆ, ಗಿರೀಶ್ ಮಟ್ಟಣ್ಣ ಅವ್ರ ಸರ್ ಜೊತೆಗೆ ನಾನು ಮಾತಾಡಬೇಕು ಅಂತ ನನಗೆ ಹೇಳಿದರು. ಹಾಗಿದ್ರೆ ಅವ್ನ ನಂಬರ್ ಕಳಿಸ್ಕೊಡಿ ನನಗೆ ಅಂತ. ನಾನು ಅವಾಗ ಡಿಯರ್ ಸಮೀರ್ ಬ್ರೋ, ಪ್ಲೀಸ್ ಕಾಲ್ ಮೀ, ರಿಗಾರ್ಡ್ಸ್ ಗಿರೀಶ್ ಮಟ್ಟಣ್ಣ ಅವ್ರ ಅಂತ ಮೆಸೇಜ್ ಹಾಕಿದ್ದೀನಿ ನಾನು. ರಿಗಾರ್ಡ್ಸ್ ಗಿರೀಶ್ ಮಟ್ಟಣ್ಣ ಅವ್ರ ನನ್ನ ಹೆಸರೇ ಹಾಕ್ತೀನಿ, ಪರಿಚಯ ಇದ್ರೆ ಹಾಕಿದೆ ನಾನು. ಆಮೇಲೆ ಕಾಲ್ ಮಾಡಿದೆ, ಎತ್ತಲಿಲ್ಲ. ಆಮೇಲೆ ಮತ್ತೆ ವಾಪಸ್ ಮೇ ಬಿ ನನ್ನ ಮೆಸೇಜ್ ನೋಡ್ಕೊಂಡು ವಾಪಸ್ ಮಾಡಿದ್ದಾನೆ. ಹಿ ಮೇಡ್ ಹಿಸ್ ಇಂಡಿಪೆಂಡೆಂಟ್ ಸ್ಟಡಿ, ಅವನದೇ ಸ್ವಂತವಾದಂಥ ಸ್ಟಡಿ ಮಾಡಿದ್ದಾನೆ ಅವನು, ಮಾಡಿದ್ದಾನೆ. ಆಮೇಲೆ ಹೇಳಿದ್ವಿ, ಮತ್ತೆ ಅಪ್ಲೋಡ್ ಮಾಡಿದ. ಆ ನಂತರ ಇಲ್ಲಿ ಒಂದು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ಸರ್, ಇದೇ ಮಾತನ್ನ, ಇದೇ ಆರೋಪವನ್ನ ಮುಂಚೆನೆ ಹೇಳಿದ್ರು. ಬರೀ 10,000 ವ್ಯೂ ಆಗಿದ್ರೆ ಈ ಮಾತು ಹೇಳ್ತಿದ್ರ, ಆರೋಪ ಮಾಡ್ತಿದ್ರ. ಅಂದ್ರೆ ವಾಟ್ ಎವರ್ ಈ ಜೊಳ್ಳು ಮಾತಾಡ್ತಾರಲ್ಲ, ಇದು ಪ್ಲಾನು ಅದು ಇದು ಅಂತ ಹೇಳಿ, ಏನೋ ಪ್ಲಾನ್ ಮಾಡಿದಾರ ಅಂತ ಹೇಳಿ, ಬರೀ ಆ ವಿಡಿಯೋ 10,000 ಓಡಿಬಿಟ್ಟಿದ್ರೆ ಈ ಮಾತು ಹೇಳ್ತಿದ್ರಾ? ಇಲ್ಲಿ ಸಮಸ್ಯೆ ಸಮೀರ್ ಅಲ್ಲ, ಇಲ್ಲಿ ಸಮಸ್ಯೆ ಹಿಂದೂ ಮುಸ್ಲಿಂ ಅಲ್ಲ, ಇಲ್ಲಿ ಸಮಸ್ಯೆ ವ್ಯೂ. ಅಂದ್ರೆ ನಾವು ಬೆತ್ತಲೆ ಆಗೋದನ್ನ ಇಷ್ಟೊಂದು 2 ಕೋಟಿ ಜನ ನೋಡಿಬಿಟ್ರಲ್ಲಪ್ಪ, ನಾವು ಬೆತ್ತಲೆ ಆಗಿದ್ದು, ಅದು ಸಮಸ್ಯೆ. 2 ಕೋಟಿ ಜನಕ್ಕೆ ನಾವು ಗಿರೀಶ್ ಮಟ್ಟಣ್ಣವ್ರು ಫೋನ್ ಮಾಡಿ ಹೇಳಿದ್ ನಾನು ನೋಡ್ರಿ ಅಂತ. ಇದನ್ನ ಗಮನಿಸ್ಬೇಕು. ಸಮಸ್ಯೆ ಯಾಕೆ ಶುರು ಆಯ್ತು? ತುಂಬಾ ಜನ ಇವ್ರು ಬೆತ್ತಲೆ ಅಂತ ನಾವು ಮಾಡಿಬಿಟ್ಟಿದ್ವಿ ಅರ್ಧಂಬರ್ಧ. ನಾವು ಏನು ಬೆತ್ತಲೆ ಮಾಡಿದ್ ಬರೀ ಸ್ವಲ್ಪ ಜನ ನೋಡ್ತಾ ಇದ್ರು. ಮೊದಲು ಮಹೇಶ್ ಶೆಟ್ಟರ್ ಮಾಡಿದ್ರು, ಆಮೇಲೆ ನಾನು ಮಾಡಿದೆ. ಸ್ವಲ್ಪ ಅಲ್ಲಲ್ಲಿ ಕೇಸ್ ಗೀಸ್ ಹಾಕೊಳಕ್, ಅಲ್ಲಲ್ಲಿ ಬೆತ್ತಲೆ ಆದ್ಮೇಲೆ ಆ ಬಟ್ಟೆ ಹಾಕೊಳಕ್ ಸ್ಟಾರ್ಟ್ ಮಾಡಿದ್ರು. ಅದು ಇದನ್ನಾಯ್ತು. ಬಿರುಗಾಳಿ ಬಂದ್ಕೂಳೆ ಪೂರ್ತಿ ಇಡೀ ರಾಜ್ಯದ ಜನ ನೋಡಿ, ಅಯ್ಯೋ 2 ಕೋಟಿ ಜನ ನಾವು ಬೆತ್ತಲೆ ಆಗಿದ್ದು ನೋಡ್ತಾ ಇದ್ದಾರಲ್ಲ, ಅದು ಸಮಸ್ಯೆ. ಸಮೀರು ಅಲ್ಲ, ಅವನ ಧರ್ಮನೂ ಸಮಸ್ಯೆ ಅಲ್ಲ.
ಹಿಂಗಾಗಿ ಅವ್ರಿಗೆ ಉರಿ ಬಿದ್ದಿದೆ. ಪ್ಲಾನ್ ಮಾಡಿದ್ರೆ ಅಂದ್ರೆ ನಾ 2 ಕೋಟಿ ಜನಕ್ಕೆ ನಾ ಎಲ್ಲರಿಗೂ ಫೋನ್ ಮಾಡಿ ಹೇಳಿ ನೋಡಿ, ಹಂಗೆ ತಿಳ್ಕೊಂಡ್ಬಿಡಿ ನೀವು, ಎಲ್ಲರೂ ಹಂಗೆ ತಿಳ್ಕೊಳ್ಳಿ. ಅವರು ಗಿರೀಶ್ ಮಟ್ಟಣ್ಣ ಅವ್ರು 2 ಕೋಟಿ ಜನಕ್ಕೆ ಫೋನ್ ಮಾಡಿ ಹೇಳಿದಾನೆ, ಅದು ಒಂದು ಪ್ಲಾನು ಅಂತ. ಇವೆಲ್ಲ ನೋಡಿ, ಈ ಸುಳ್ಳು ಕಟ್ಟುಕತೆ, ಸುಳ್ಳು ಆರೋಪ ನೋಡಿ 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 ನಮಗೆ ಸಾಕಾಗಿದೆ. ಇವೇ ನಮಗೆ ಹೊಸದಲ್ಲ. ಜನ ಯಾಕೆ ನೋಡ್ತಾರೆ? ಏನೋ ಒಂದು ಸತ್ಯಾಂಶ ಇದೆ ಅಂತ ನೋಡ್ತಾ ಇರ್ತಾನೆ. ಯಾಕೆ 2 ಕೋಟಿಗೆ ನೋಡ್ತಾರೆ? ಎಕ್ದಮ್ 2 ಕೋಟಿ ಜನಕ್ಕೆ ರೀಚ್ ಆಗಿರಲ್ಲ ಅದು. ನೋಡಿದವನಿಗೆ ಸತ್ಯಾಂಶ ಅಂತೇಳಿ ಫಾರ್ವರ್ಡ್ ಮಾಡಿರ್ತಾನೆ, ಸ್ಟೇಟಸಿಗೆ ಹಾಕ್ಕೊಂಡಿರ್ತಾನೆ. ಮಲ್ಟಿಪಲ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರ್ತದೆ. ಯಾಕಂದ್ರೆ ಜನಕ್ಕೆ ಆ ಒಂದು ಸತ್ಯಾಂಶ ಅರಿವಾಗ್ತಿರ್ತದೆ, ಸತ್ಯದ ದರ್ಶನ ಆಗ್ತಾ ಇರ್ತದೆ. ಅದನ್ನ ಇವ್ರಿಗೆ ನಿಲ್ಸಕ್ಕಾಗ್ಲಿಲ್ಲ. ಈಗ ಏನೇನೋ ಹೇಳ್ತಾರೆ, ಹೇಳಿ, ಲೆಟ್ ದೆಮ್, ಬೇಕಾದ ಹೇಳಿ ಸರ್. ಸುಳ್ಳು ಕತೆ ಕಟ್ಟವ್ರಿಗೇನು? ಅಪರಾಧ ಮಾಡದೇ ಇರೋವನಿಗೆ ಅಪರಾಧಿ ಅಂತ ಹೇಳಿ ಒಂದು ದೊಡ್ಡ ಕಾದಂಬರಿನೇ ಬರೆದ್ರು. ಈ ಒಂದು ಸುಳ್ಳು ಕತೆ ಕಟ್ಟಕ್ಕೆ ಅವ್ರಿಗೇನು ಏನ್ ಬೇಕಾದ್ರೂ ಬರೀತಾರೆ, ಬರೀಲಿ. ಬಟ್ ಯಾವುದಕ್ಕೂ ನೀವು ತಲೆ ಕೆಡ್ಸ್ಕೊಬಾರ್ದು ಅಂತ ಹೇಳಿ ಒಂದು ಡಿಸೈಡ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಇಲ್ಲ, ನಾವು ತಲೆನೇ ಕೆಡ್ಸ್ಕೊಳ್ಳೋದು. ಜಾಸ್ತಿ ಟೆನ್ಷನ್ ಆದ್ರೆ ಒಳ್ಳೆ ನಿದ್ದೆ ಮಾಡಿ ಬರ್ತೀನಿ ಅಷ್ಟೇ. ಆ ಕಡೆ ಅಂತ ಮಹೇಶ್ ಶೆಟ್ಟರ್ ಫೋನ್ ಮಾಡ್ತಾ ಇರ್ತಾರೆ, ಎದ್ದೇಳ್ರಿ ಅಂತೇಳಿ ಎದ್ದೇಳಿ ಮಾತಾಡೋದು. ನಾವು ವಿ ಆರ್ ಆಲ್ ಅ ಟೀಮ್. ನನಗೂ ಮಹೇಶ್ ಶೆಟ್ಟರ್ಗೆ ಜಗಳ ತಂದು ಹಚ್ಚಕ್ ನೋಡಿದ್ರು, ಈಗ ನಮಗೂ ಮತ್ತೆ ಸಮೀರ್ಗೂ ಜಗಳ ತಂದು ಹಚ್ಚಕ್ ನೋಡ್ತಾ ಇದ್ದಾರೆ. ನಮ್ಮ ಟೀಮ್ನಲ್ಲಿ ಹೊಡ್ಯಕ್ ನೋಡಿದ್ರು. ಬಟ್ ನಮ್ಮಲ್ಲಿ ಯಾವುದೇ ಅಹಂಕಾರ ಇಲ್ಲ. ನೀವು ಕರೆಸಿ ನಮಗೆ ಮಾತಾಡ್ತಿದ್ದೀರಿ ಅಂತ ನಮ್ಗೆ ಅಹಂಕಾರ ಇಲ್ಲ. ಇದರಿಂದ ನಾವು ಸಾಧನೆ, ನಾವು ಏನೋ ಮಾಡಿಬಿಟ್ಟಿವಿ ಅಂತಲ್ಲ, ಇದರಿಂದ ನಾವು ಪಡ್ಕೊಂಡಿದ್ದೇ ಜಾಸ್ತಿ. ಗಿರೀಶ್ ಮಟ್ಟಣ್ಣವ್ರು ಯಾವನು ಜನ ಯಾವತ್ತೋ ಮರೆದು ಬಿಟ್ಟಿದ್ರು. ನೀವು ಹೇಳ್ತಾ ಇದ್ದಾರಲ್ಲ, ಏನೋ ಒಂದು ವೈರಲ್ ಆಗ್ತಾ ಇದೆ, ಇಟ್ ಇಸ್ ನಾಟ್ ಮೈ ಅಚೀವ್ಮೆಂಟ್. ಇದರಿಂದ ನಾ ಪಡ್ಕೊಂಡಿದ್ದೀನಿ ಅಲ್ವಾ. ಗಿರೀಶ್ ಮಟ್ಟಣ್ಣವ್ರು ಯಾವಾಗೋ ಮರ್ತಿದ್ದಾರೆ. ಮಹೇಶ್ ಶೆಟ್ಟರ್ ನಮಗೊಂದು ವೇದಿಕೆ ಕೊಟ್ಟಿದ್ದಾರೆ ಸತ್ಯವನ್ನು ಬಯಲು ಮಾಡೋದಕ್ಕೆ. ಹೀಗಾಗಿ ನಮಗೆ ಯಾವುದೇ ಈ ಹೋರಾಟದ ಒಂದು ವಿಶೇಷತೆ ಅಂದರೆ ಯಾರು ಒಬ್ಬರಿಗೂ ಅಹಂಕಾರ ಇಲ್ಲ. ಅಹಂಕಾರ ಇದ್ದವ್ರು ಈ ವೇದಿಕೆ ಮೇಲೆ ಯಾರೂ ನಿಂತ್ಕೊಂಡಿಲ್ಲ. ಏನಾರ ಥರ ಏನೋ ಪರ್ಸ್ನಲ್ ಬೆನಿಫಿಟ್ ಆಗುತ್ತೆ, ಏನೋ ನಾನು ಡೀಲಿಂಗ್ ಮಾಡ್ಕೋಬೇಕನ್ನೋರಿಗೆ ಆ ಶಕ್ತಿ ಹೊರಗಡೆ ಹಾಕ್ಬಿಟ್ಟಿದೆ. ಇದನ್ನ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ ಅದು. ಇತ್ತೀಚಿನ ದಿನಗಳಲ್ಲಿ ಪ್ರಕರಣ ತುಂಬ ಜಾಸ್ತಿ ಆಗ್ತಾ ಇದೆ. ಸೌಜನ್ಯ ಕೇಸ ಇರ್ಬೋದು, ನೀವು ಯಾವ್ದಾರು ಹೇಳ್ಬೋದು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಅದಲ್ಲ ನಾನು ಹೇಳ್ತಾ ಇಲ್ಲ. ಪ್ರಕರಣಗಳು ತುಂಬ ಬೆಳಕಿಗೆ ಬರ್ತಾ ಇದೆ. ಇದನ್ನ ತಡೆಗಟ್ಟಕ್ಕೆ ಆಗಲ್ವಾ? ಇದಕ್ಕೆ ತಡೆಗಟ್ಟೋದಕ್ಕೆ ಒಂದೇ ರೆಮಿಡಿ ಅಂದರೆ, ಏನು ಪ್ರಕರಣದ ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಲಿಲ್ಲ ಅಂದರೆ ಏನು ಇದನ್ನಾಗೋದಿಲ್ಲ. ಈಗ ಈವ್ ಟೀಸಿಂಗ್ ಚಿಡಾಯಿಸ್ತಾರಲ್ಲ, ನಾವು ಏನು ಮಾಡ್ಕೊಂಡಿದ್ವಿ ಗೊತ್ತಾ? ಮುಂಚೆ ನಮ್ಮ ಸಮಾಜ ಹೆಂಗಿತ್ತು ಅಂತ ಹೇಳಿದ್ರೆ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಒಂದು ಹುಡುಗಿ ಯಾವನೊಬ್ರೊಬ್ನ ವಿಸಿಲ್ ಹಾಕಿದ್ರೆ ಅಕ್ಕಪಕ್ಕದವ್ರು ನಿಂತ್ಕೊಂಡು ನಗ್ತಾ ಇದ್ರು. ಆ ಹುಡುಗಿ ಒಬ್ಬಳೇ ಅವಮಾನ ಎದುರಿಸ್ತಾ ಇದ್ಲು. ದಟ್ ವಾಸ್ ಅನ್ ಎಂಟರ್ಟೈನ್ಮೆಂಟ್ ಫಾರ್ ಅಸ್ ಅಲ್ವಾ? ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆಯಲ್ಲಿ ಕುಂತಾಗ ಒಂದು ಹುಡುಗಿಗೆ ಯಾರಾದರೂ ಕಾಡಿಸ್ತಾ ಇದ್ದಾರೆ ಅಂದರೆ ಎಲ್ಲರೂ ಹಾ 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 ಅಂತ ನಗ್ತಾ ಇದ್ರು. ನಮ್ಮ ಇಡೀ ಸಮಾಜ ಅದನ್ನು ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊಂಡಿವಿ ನಾವು. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಸಿನಿಮಾನು ಹೆಂಗಿದಾವೆ ನಮ್ಮ ಹೀರೋ ಹೀರೋಯಿನ್ ಲವ್ ಹೆಂಗೆ ಶುರು ಆಗ್ತದೆ. ಹೀರೋ ಟೀಸಿಂಗ್ ಸ್ಟಾರ್ಟ್ ಮಾಡ್ತಾನೆ ಮೋಸ್ಟ್ ಆಫ್ ದ ಮೂವೀಸ್. ಸೊ ಟೀಸಿಂಗ್ ಮಾಡೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ, ಅದನ್ನ ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊಂಡಿದ್ದೀವಿ. ಬಟ್ ಇವತ್ತು ಟೀಸಿಂಗ್ ಮಾಡೋದ್ರಿಂದ ಎಷ್ಟು ಜನ ಹೆಣ್ಮಕ್ಳು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಸುಸ್ಕೊಳ್ತಾರೆ. ಮೊನ್ನೆ ಮುಂಬೈಯಲ್ಲಿ ಟೀಸಿಂಗ್ ಮಾಡ್ತಾ ಅದರಿಂದ ಭಯ ಪಟ್ಕೊಂಡು ಪಾರ ಆಗ್ತಾ ಹುಡುಗಿ ಆಕ್ಸಿಡೆಂಟ್ ಆಗಿ ಸತ್ಲು. ಕಾನೂನು ನಮ್ಮಲ್ಲಿ ಬಲಿಷ್ಠ ಇಲ್ಲ. ಅದೇ ಮಾಡಂತೇಳಿ ದುಬೈಯಲ್ಲಿ ಕತ್ತರಿಸಾಕ್ತಾರೆ, ಮಾಡಂತೇಳಿ ಕಣ್ಣೆತ್ತಿ ನೋಡಂತೇಳಿ. ನಮ್ಮಲ್ಲಿ ಜಾಗೃತಿ ಇಲ್ಲ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಆದಾಗ ನಮಗೆ ಬೇಸರ ಆಗ್ತದೆ. ಪಕ್ಕದ ಮನೆ ಹೆಣ್ಮಕ್ಳಿಗೆ ಹುಡುಗಿಗೆ ಚಿಡಾಯಿಸ್ಬೇಕಾದ್ರೆ ನಾವು ನಗ್ತೀವಿ. ನಾವು ಅದನ್ನ ಎಂಟರ್ಟೈನ್ಮೆಂಟ್ ಅಂತ ತಗೊಳ್ತೀವಿ, ಓ ಅಂತ ನಗ್ತೀವಿ. ಅತ್ಯಾಚಾರ ಏನು? ಈ ಟೀಸಿಂಗ್ದೇ ಮುಂದುವರೆದಂತ ಭಾಗ ಇದು. ಈ ಟೀಸಿಂಗ್ ನೆಕ್ಸ್ಟ್ ಸ್ಟೆಪ್ಪೇ. ಅದರಿಂದ ಬಚಾವ್ ಆಗ್ಬೇಕಂದ್ರೆ ಏನ್ ಮಾಡ್ತಾರೆ? ಕೊಲೆ ಮಾಡ್ತಾರೆ. ಕೊಲೆ ಮಾಡಿದಾಗ ಸಿಕ್ ಹಾಕೋಬಾರ್ದಾಗ ಏನ್ ಮಾಡ್ತಾರೆ? ಮರ್ಮಾಂಗದಲ್ಲಿ ಮಣ್ಣು ಹಾಕಿ ತುಂಬ್ತಾರೆ. ಸೌಜನ್ಯಳಿಗೂ ಅದೇ ಆಗಿತ್ತು.
ಜಸ್ಟ್ 1 ವಾರದ ಹಿಂದೆ ಸರ್ ಒಂದು ಕವಿತೆ ಬರೆದಿದ್ದಾಳೆ ಸೌಜನ್ಯ. ಸ್ವೀಕರಿಸು ಪುಷ್ಪಾರ್ಚನೆ ದೇವಿ ಮೂಕಾಂಬಿಕೆ ಅಂತೇಳಿ. ತನ್ನ ಹ್ಯಾಂಡ್ ರೈಟಿಂಗ್ ತನ್ನದೇ ಇದರಿಂದ ಬರೆದಿದ್ದಾಳೆ. ಒಂದು ಫೇಮಸ್ ಹಾಡಿದೆ ಮೂಕಾಂಬಿಕೆ ಮೇಲೆ, ಸ್ವೀಕರಿಸು ಪುಷ್ಪಾರ್ಚನೆ. ಅವಳು ಬರೆದಿದ್ದಾಳೆ ಆ ಒಂದು ಡೈರಿಯಲ್ಲಿ, ನಾನು ನೋಡಿದ್ದೀನಿ. ಮಂಜುನಾಥ ಸ್ವಾಮಿ ಮೇಲೆ ಹಾಡು ಬರೆದಿದ್ದಾಳೆ. ಸ್ವೀಕರಿಸು ಪುಷ್ಪಾರ್ಚನೆ ಅಂತ ಹೇಳಿದರೆ ಮೋಸ್ಟ್ಲಿ ತನ್ನ ಜೀವನನೇ ಪುಷ್ಪ ಆ ರೀತಿ ಅಂತ ಹೇಳ್ಕೊಂಡು, ತಾಯಿ ನನ್ನ ಪುಷ್ಪ, ನಂದು ಜೀವನನೇ ಪುಷ್ಪ ಅಂತ ತಿಳ್ಕೊಂಡು ಅವಳು ಕೊಟ್ಟದಂಗೆ ಆಗಿದೆ ಅದು. ತುಂಬ ಎಮೋಷನಲ್ ಆಗ್ಬಿಟ್ರಿ ಸರ್ ನೀವು. ಇಲ್ಲ ಸರ್, ನಾನು ಎಮೋಷ್ನಲ್ ಇಲ್ಲ, ಆ್ಯಕ್ಚುಲಿ ಐ ಆಮ್ ನಾಟ್ ಎಮೋಷ್ನಲ್. ಬಟ್ ಏನಂದರೆ ಅವಳದು ಈ ಚೂಡಿದಾರ ಅವಳು ಹಾಕೋತಿದ್ದು ತುಂಬ ಇಷ್ಟಪಟ್ಟು. ಇವರು ತೋರಿಸ್ತಿದ್ರು ನನಗೆ, ಯಾರು, ವಿಠಲ್ ಗೌಡ್ರು. ಅವ್ರ ಮನೆಗೆ ಹೋದಾಗ ತಾಯಿ ತೋರಿಸ್ತಿದ್ಲು, ನೋಡಿ ಸರ್ ಸೌಜನ್ಯ ಅಂದು ಕೊನೆ ಡ್ರೆಸ್ಸು ಅಂತ. ಆ ಡ್ರೆಸ್ನ ಅವಳು ಹೇಳ್ತಿದ್ಲಂತೆ, ಅಮ್ಮ ನಾನು ಡ್ರೆಸ್ ತಗೋತೀನಿ, ಚೂಡಿದಾರ ಹೊಸದಾಗಿ ಇದನ್ನು ತಗೋತೀನಿ ಅಂತ, ಬಟ್ಟೆ ತಗೋತೀನಿ, ನೀನು ದುಡ್ಡು ಕೊಡಬೇಡ, ನಾನೇ ದುಡ್ಡು ತಗೋತೀನಿ ಅಂಥೇಳಿ. ಅವಳು ವಿಠಲ್ ಗೌಡ್ರದ್ದು ಹೋಟೆಲಲ್ಲಿ ತಾನು ಸ್ಟಡಿ ಮಾಡಿ ಬಂದಾಗ, ಫ್ರೀ ಇದ್ದಾಗ, ರಜೆ ಇದ್ದಾಗ ಕೆಲಸ ಮಾಡಿ ಅದ್ರ ಸಂಬಳದಿಂದ ಆ ದುಡ್ಡು ತಗೊಂಡಿದ್ದಾಳೆ. ಅಷ್ಟು ಸ್ವಾಭಿಮಾನಿ ಹುಡುಗಿ. ಬಹಳ ಇದೆ ಸರ್ ಹೇಳೋದಕ್ಕೆ. ಅದಕ್ಕೆ ನಾನು ಹೇಳ್ತೀನಲ್ಲ, ಆ ದೇವಿನೇ ಎದ್ದು ಬಂದಿದ್ದಾಳೆ. ಪ್ರತಿಯೊಂದು ನನ್ನ ಇದರಲ್ಲಿ ಅದನ್ನೇ ಹೇಳ್ತೀನಿ ನಾನು. ನನಗೂ ಕೂಡ ಅದೇ ಮೇ ಬಿ ಅದೇ ಒಂದು ಏನಾದರೂ ಇನ್ಸ್ಪಿರೇಷನ್ ಇರಬೇಕು ಅಂತ ನಾನು ಅನ್ಕೊಂಡಿದ್ದೆ. ಏನಾರು ಅವ್ರ ಕುಟುಂಬಕ್ಕೆ ಅವ್ರ ಕಡೆಯಿಂದ ಸಹಾಯ ಮಾಡಿದಾರಾ ಸರ್ ಈಗ? ಅವ್ರದ್ದು ಅಂದರೆ ತೋಟ ಇದೆ, ಮತ್ತು ಅವರು ಚಂದಪ್ಪ ಗೌಡರು ಕೂಡ ಕ್ಲಾಸ್ 3 ಕಾಂಟ್ರಾಕ್ಟರ್ ಇದ್ರು. ಬಟ್ ತುಂಬ ಕಷ್ಟದಲ್ಲಿದ್ದರು ಅವರು. ನಾನು ತಿಳಿದುಪಟ್ಟಂಗೆ ಒಂದು ಸ್ವಲ್ಪ ಅಮೌಂಟ್ ಸಾಲನೂ ಕೂಡ ಮಾಡಿದ್ರು. ಅವ್ರು ಕಷ್ಟದಲ್ಲೇನೆ ಇದ್ರು ಅವರು. ಅವ್ರ ತಂದೆ ಇದ್ದು ಒಂದಿಷ್ಟು ಇನ್ನೇನೇನೋ ಇದನ್ನ ಮಾಡಿ ಮನೆ ಕಷ್ಟಪಟ್ಟು ಮನೆ ಕಟ್ಟಿದ್ರು. ಅದಕ್ಕೂ ಹೆಸರು ಕಟ್ಟಿದ್ರು. ಮನೆ ಕಟ್ಟಿದ್ದಕ್ಕೂ ಇದನ್ನ ಕಟ್ಟಿದ್ರು. ಒಂದ್ ವೇಳೆ ಇವ್ರು ದುಡ್ಡು ತಗೊಂಡಿದ್ದಾರೆ, ಯಾಕೆ ಸರ್ ಅವರು ಹೋರಾಟದಲ್ಲಿ ಜೀವಂತವಾಗಿ ಇಳಿತಾರೆ? ಪ್ರತಿ ಒಂದು ಇದಕ್ಕೂ ಸಭೆಗೂ ಕೂಡ ತಾಯಿ ಬರ್ತಾರೆ. ಯಾಕೆ ಬರ್ತಾರೆ? ಅವ್ರ ಇಡೀ ಕುಟುಂಬ ಬರ್ತದೆ. 5-6 ವರ್ಷದಿಂದನೇ ಅವ್ರ ಹತ್ರ ದುಡ್ಡು ತಗೊಂಡಿದ್ರೆ ಈಗ ಹೋರಾಟಕ್ಕೆ ಇಡೀ ಕುಟುಂಬ ಬರ್ತದ. ಸೊ ಆಮೇಲೆ ನೋಡಿ, ಕಾನೂನು ಕೂಡ ಪೊಲೀಸರು ಎಷ್ಟು ನಿಜವಾಗ್ಲೂ ನನಗೆ ಪೊಲೀಸ್ ಇಲಾಖೆ ಮೇಲೇನೆ ಬೇಜಾರಾಗುತ್ತೆ. ನಾನು ಇಂಥ ಇಲಾಖೆಯಲ್ಲಿ ನಾ ಕೆಲಸ ಮಾಡಿದ್ದು ಅಂತ ನನಗೆ ನಾಚಿಕೆ ಆಗುತ್ತೆ. ಯಾಕಂತ ಹೇಳಿದರೆ, ನಿರ್ಭಯಾ ಪ್ರಕರಣ ಆದಮೇಲೆ ವರ್ಮಾ ಕಮಿಟಿ ಅಂತ ಆಗುತ್ತೆ. ಸುಪ್ರೀಂ ಕೋರ್ಟ್ ನೇಮಕ ಮಾಡ್ತದೆ ವರ್ಮಾ ಕಮಿಟಿ. ಆದಂಥ ಕುಟುಂಬದ ಮೇಲೆ ರಿಮಾರ್ಕ್ಸ್ ಮಾಡಬಾರ್ದು, ಅವ್ರಿಗೆ ಬೈಬಾರ್ದು ಅಂಥೇಳಿ ಡೈರೆಕ್ಷನ್ಸ್ ಕೊಡ್ತದೆ. ಹಾಗೇನಾದರೂ ಆದರೆ ಅವ್ರ ಮೇಲೆ ಕ್ರಿಮಿನಲ್ ಅಫೆನ್ಸ್ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈ ದೇಶದ ಸುಪ್ರೀಂ ಕೋರ್ಟ್. ಸೌಜನ್ಯ ತಾಯಿಗೆ ಬೈದರು, ಸ್ವತಃ ಸೌಜನ್ಯಗೆ ಬೈದರು. ಸೌಜನ್ಯ ತಮ್ಮನ ಮೇಲೆ, ತಾಯಿ ಮೇಲೆ ಅಟ್ಯಾಕ್ ಮಾಡ್ತಾನೆ ಮಹಾವೀರ್ ಜೈನ್ ಅಂತ ಹೇಳಿ. ಏನು ಆ್ಯಕ್ಷನ್ ಇಲ್ಲ. ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೈತಾರೆ. ಎಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಬೈತಾರೆ ಸೌಜನ್ಯಗೆ. ನಾವು ಯಾಕೆ, ನಮಗೂ ಬೈತಾರೆ, ಮಹೇಶ್ ಶೆಟ್ಟರಿಗೆ ಬೈತಾರೆ, ನಾವು ಯಾಕೆ ಸುಮ್ಮನೆ ಇದೀವಿ ಗೊತ್ತಾ? ಇಷ್ಟೊಂದು ಅವಮಾನ ನಾವು ಯಾಕೆ ಸಹಿಸ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ, ಆ ಮಗು ಸೌಜನ್ಯ ಸಹಿಸಿಕೊಂಡಂತಹ ನೋವು, ಅಪಮಾನದ ಮುಂದೆ ನಾವು ಅನುಭವಿಸ್ತಾ ಇರೋ ನೋವು ಏನೂ ಅಲ್ಲ. ಮೊದಲು ಆ ಮಗುಗೆ ನ್ಯಾಯ ಸಿಗಲಿ ಅಂತ ನಮಗಾಗ್ತಾ ಇರೋ ಅವಮಾನಗಳನ್ನು ಎಲ್ಲ ಸಹಿಸ್ಕೊಂಡಿದ್ದೀವಿ. ನನಗೆ ಬೈದ್ಬಿಟ್ಟ ಅಂತ ಅಂದ್ಬಿಟ್ಟು ನಾನು ಅಂದ್ಬಿಟ್ರೆ, ಸೊ ಇದು ನನ್ನ ಹೋರಾಟ, ನನ್ನ ಸಲುವಾಗಲ್ಲ, ಇದು ಆ ಮಗುವಿನ ಸಲುವಾಗಿ ಮತ್ತು ಪ್ರತಿಯೊಂದು ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳ ಒಂದು ಸುರಕ್ಷತೆ ಸಲುವಾಗಿದ್ದಂಥ ಹೋರಾಟ ಇದು. ಹಾಗಾಗಿ ನೀವು ಕೇಳ್ತೀರಿ ಇಷ್ಟೊಂದು ಇದನ್ನಾಗ್ತಾ ಇದೆಯಲ್ಲ. ನನ್ನ ದೃಷ್ಟಿಯಲ್ಲಿ, ಮೈ ಒಪಿನಿಯನ್, ನಾನು ಇದನ್ನ 3-4 ಇಯರ್ಸ್ ನಿರ್ಭಯಾ ಕೇಸ್ನಲ್ಲಿ ನಾನು ಸ್ಟಡಿ ಮಾಡಬೇಕಾದ್ರೆ ನಾನು ಇದನ್ನು ಮಾಡಿದ್ದೆ, ಒಂದು ಆರ್ಟಿಕಲ್ ನಾನೇ ಇದು ಮಾಡಿದ್ದೆ. 9 PM ಅಂಥೇಳಿ. 9 PM ಅಂದರೆ ಪನಿಷ್ಮೆಂಟ್ ಇನ್ 9 months, ಶಾರ್ಟ್ ಆಗಿ 9 PM. ಅಥವಾ ಸೆಕ್ಷುವಲ್ ಅಫೆನ್ಸ್ ಮಾಡಿದವನಿಗೆ, ಯೂಸಿಂಗ್ ಮಾಡಿದವನಿಗೆ 9 ತಿಂಗಳ ಒಳಗಡೆ ಶಿಕ್ಷೆ ಆಗಬೇಕು. ಯಾಕಂತ ಹೇಳಿದ್ರೆ, ವಿ ಆರ್ ಆಲ್ ದ ಗಿಫ್ಟ್ ಆಫ್ 9 months. ಹೌದಾನೆ? ಕರೆಕ್ಟ್. ನಾವು ನಮ್ಮ ಪೀರಿಯಡ್ ಏನು, ನಮ್ಮದು ಫಾರ್ಮೇಷನ್, ಒಬ್ಬ ಮನುಷ್ಯ ಆಗೋದಕ್ಕೆ ಫಾರ್ಮೇಷನ್ ಪೀರಿಯಡ್ ಎಷ್ಟು? ಗರ್ಭ 9 months ತಾನೆ. ಬೇರೆಯವರಿಗೆ ಗರ್ಭ, ಗಂಡಸರಿಗೆ, ನಮಗೆ ದಟ್ ಈಸ್ ಓನ್ಲಿ ಅ ಲಸ್ಟ್. ಆದರೆ ಹೆಣ್ಣಿಗೆ ಅದೊಂದು ಪ್ರಕೃತಿ. ಅದು
ಅಲ್ವಾ? ಅಲ್ಲಿ ಏನಾದರೂ ಅಫೆನ್ಸ್ ಆದರೆ ಅದು ಪ್ರಕೃತಿಯ ಮೇಲೆ ಆದಂತಹ ದಾಳಿ. ಇಟ್ ಈಸ್ ಅನ್ ಅಟ್ಯಾಕ್ ಆನ್ ನೇಚರ್. ನಮ್ಮ ಸಿಸ್ಟಮ್ ಹೆಂಗಿದೆ ಗೊತ್ತಾ? ಆದರೆ ಮೊದಲು ಆ ಹುಡುಗಿನೇ ನಾವು ಕೆಟ್ಟದಾಗ ನೋಡ್ತೀವಿ, ಆ ಹುಡುಗನಲ್ಲ. ಬಿಡು ಗಂಡಸು ಅಂತಾರೆ. ಸೊ ಆ ಇದರಲ್ಲಿ ಬೆಳೆದು ಬಂದಂತ ಸಮಾಜ ನಮ್ದು. ಹುಡುಗಿ ಮೇಲೆ ನಾವು ಬೆರಳು ಮಾಡಿ ತೋರಿಸ್ತೀವಿ, ಹುಡುಗಿ ಕ್ಯಾರೆಕ್ಟರ್ ಮೇಲೆ ಬೆರಳು ಮಾಡ್ತೀವಿ ಹೊರತು ಬಿಡು ಇವನೇನು ಗಂಡಸು ಅಂತಾರೆ. ಹಿಂಗಾಗಿ 9 ತಿಂಗಳಲ್ಲಿನೇ ಶಿಕ್ಷೆ ಆಗ್ಬೇಕು ಅನ್ನೋದು ನನ್ನ ನಿಲುವು. ವಾಟ್ ಎವರ್ ಇಟ್ ಮೇ ಬಿ ಸೆಕ್ಷುವಲ್ ಅಸಾಲ್ಟ್ ಆರ್ ಇಟ್ ಮೇ ಬಿ ಈವ್ ಟೀಸಿಂಗ್. ಈ ಕಿಡಿಗೇಡಿಗಳು ಚಿಡಾಯಿಸ್ತಾರಲ್ಲ, ಬೈಕಲ್ಲಿ ಹೋಗ್ಬೇಕಾರೆ ಚಟ್ ಅಂತ ಹೊಡೆದು ಹೋಗೋದು, ಕೈ ಕತ್ತರಿಸ್ಬೇಕು ಅವ್ರನ್ನ 9 ತಿಂಗಳಲ್ಲಿ. ಅವಾಗ ಇದನ್ನ ಕಡಿಮೆ ಆಗತ್ತೆ. ನೀವು ಫಸ್ಟ್ ನನಗೆ ಕೇಳಿದ್ದ ಅದೇ, ಯಾಕೆ ಕಡಿಮೆ ಆಗ್ತಾ ಇಲ್ಲ ದೇಶದಲ್ಲಿ ಇಷ್ಟೊಂದು ಅತ್ಯಾಚಾರ ಪ್ರಕರಣ ಯಾಕೆ ಆಗ್ತಾಳೆ ಅಂದ್ರೆ, ಹುಡುಗಿನ ಟೀಸ್ ಮಾಡಿದಾಗನೇ ಹೊಡಿಬೇಕು ಅವನ್ನ. 9 months ವಿದಿನ್ 9 months ಮಾಡಿದ್ರೆ ಮಾತ್ರ ನ್ಯಾಯ ಸಿಗೋಕ್ ಸಾಧ್ಯ. ಯಾಕಾಗಲ್ಲ? ಜಾರ್ಖಂಡ್ ಅಲ್ಲಿ ಒಂದು ಕೇಸ್ನಲ್ಲಿ ವಿತಿನ್ 13 days ಶಿಕ್ಷೆ ಕೊಟ್ಟಿದ್ದಾರೆ. ಜಾರ್ಖಂಡ್, ನಮ್ಮ ದೇಶದಲ್ಲಿನೇ ಒಬ್ಬ ನ್ಯಾಯಾಧೀಶ. ನಿಜವಾಗ್ಲೂ ಆ ನ್ಯಾಯಾಧೀಶರಿಗೆ ಸನ್ಮಾನ ಮಾಡಬೇಕು, ಸತ್ಕಾರ ಮಾಡಬೇಕು. ಹಿ ಶುಡ್ ಬಿಕಮ್ ದ ಸೆಲೆಬ್ರಿಟಿ. ವಿದಿನ್ 13 days ಜಾರ್ಖಂಡಲ್ಲೇ ಆಗಿದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆದಲ್ಲಿನೇ ಆಗಿದೆ. ಪಾಕಿಸ್ತಾನದಲ್ಲಿ ಒಬ್ಬ ಮುಲ್ಲಾ, ಮಸೀದಿಯಲ್ಲಿರುವಂತಹ ಮುಲ್ಲಾ ಮಾಡಿದ ಅಂತೇಳಿ 3 ದಿನದಲ್ಲಿ ಗಲ್ಲಿಗೇರಿಸಿದ್ದಾರೆ ಪಾಕಿಸ್ತಾನದಲ್ಲಿ. ಸೊ ಪಾಕಿಸ್ತಾನದ ನ್ಯಾಯ ವ್ಯವಸ್ಥೆ ನಮ್ಗಿಂತ ದೊಡ್ಡದಂತ ಆಯ್ತಲ್ಲ ಸರ್? 12 ವರ್ಷ ಯಾಕೆ ತಗೋತಾ ಇದ್ದೀರಿ ನೀವು? ಸೊ ಅವರಿಗೆ ಒಂಥರ ಪ್ರಭಾವಿಗಳು ಏನ್ ಬೇಕಾದ್ರೂ ಮಾಡ್ಬೋದು, ದುಡ್ಡಿದ್ದವ್ರು ಏನ್ ಬೇಕಾದ್ರೂ ಮಾಡ್ಬೋದು. ನಿರ್ಭಯ ಕೇಸ್ನಲ್ಲಿ ಆಗಿದ್ದೇನು, ಅವನಿಗೆ ವಯಸ್ಸು ಅವ್ರು 18 ದಾಟಿದ್ರು ಕೂಡ ಮೈನರ್ ಅಂತ ತಿಳ್ಕೊಂಡು ಅವನಿಗೆ 3 ವರ್ಷದಲ್ಲಿ ಇದು ಮಾಡ್ಕೊಂಡು ಬಿಟ್ಬಿಟ್ರು. ಸೊ ಅವ್ರಿಗೊಂದು ಋಣ ಬಂದ್ಬಿಟ್ಟಿದೆ ಸರ್. ಆಮೇಲೆ ನಾವು ಕೂಡ ಸುಮ್ಮನೆ ಬಿಡ್ತೀವಿ, ಜನ ನೋಡಿ ಟಿವಿಯಲ್ಲಿ ನೋಡಿ ಬಿಟ್ಟು ಸುಮ್ಮನೆ ಬಿಡ್ತೀವಿ. ನಾಳೆ ನಮ್ಮ ಮನೆಗೆ ಆದಾಗ ಮಾತ್ರ ನಮಗೆ ಬೆಂಕಿ ಬೀಳ್ತದೆ. ಯಾಕೆ ದುಬೈದಲ್ಲಿ ಆಗಲ್ಲ? ಯಾಕೆ ಮುಸ್ಲಿಂ ಕಂಟ್ರೀಸ್ ಆಗಲ್ಲ? ಯಾಕಂದ್ರೆ ಅಲ್ಲಿ ಶಿಕ್ಷೆ ಪ್ರಮಾಣ ಇದೆ, ಇಮ್ಮಿಡಿಯೇಟ್ ಶಿಕ್ಷೆ ಕೊಡ್ತಾರೆ. ನಮ್ಮಲ್ಲಿ 10 ವರ್ಷ 20 ವರ್ಷ ಅದು ನೋಡಿ ಕುಚು. ಅಯ್ಯೋ, ಕೇರಳ ಅಭಯ ಪ್ರಕರಣ 28 ವರ್ಷ ಆದ್ಮೇಲೆ ಆದ್ರೂ ಸಿಗ್ತಲ್ಲಪ್ಪ. ಇಮ್ಮಿಡಿಯೇಟ್ ಆಗಿ ಶಿಕ್ಷೆ ಆಗ್ಬೇಕು, ಆವಾಗ ಮಾತ್ರ ಇದು ಕಡಿಮೆ ಆಗುತ್ತೆ. ಅದರ್ವೈಸ್ ನೀವು ಇದನ್ನ ಪೊಲಿಟಿಸೈಸ್ ಮಾಡೋದು, ಇವನ ಹತ್ರ ದುಡ್ಡಿದೆ, 1000 ಕೋಟಿ ದುಡ್ಡಿದೆ, ನಿಮಗೆ ಥ್ರೆಟ್ ಇದೆಯಾ ಅಂತ ಕೇಳ್ತಾರೆ. ಆ ಥರ ಪರಿಸ್ಥಿತಿ ಇದ್ದಾಗ ಸೊ ಇದು ನಡ್ಕೊಂಡು ಹೋಗ್ಬಿಟ್ಟಿದೆ. ನಮ್ಮ ನಿಲುವು ವಿದಿನ್ 9 months. ಏನಾದರೂ ಉತ್ತರ ಪ್ರದೇಶದಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸೀದಾ ಎನ್ಕೌಂಟರ್ ಮಾಡ್ತಾ ಇದ್ದಾರೆ. ಮಾಡಬೇಕು, ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ. ನಾನು ಆಸ್ ಅ ಪಾರ್ಟಿ ಅಂತ ಹೇಳ್ತಾ ಇಲ್ಲ, ಆಸ್ ಅ ಪರ್ಸನ್ ಇಸ್ ಕಮಿಟ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಹಿಂದೆ ಇದರಲ್ಲಿನೂ ಕೂಡ ಆಂಧ್ರ ಪ್ರದೇಶದಲ್ಲಿ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಆಂಧ್ರದಲ್ಲಿನೂ ಕೂಡ ಆಂಧ್ರ ಪೊಲೀಸ್ ವಿಶ್ವನಾಥ್ ಸಜ್ಜನರ್ ಎನ್ಕೌಂಟರ್ ಮಾಡಿದ್ರಲ್ಲ, ಅವರು ಈ ಒನ್ಸ್ ಅಗೇನ್ ನಮ್ಮ ಸೀನಿಯರ್ ಅವರು ಇದರಲ್ಲಿ ಸಿದ್ದರಾಮೇಶ್ವರ ಮಾರ್ಗದರ್ಶಿಯಲ್ಲೇ ಓದೋರು. ಸೊ ಆ ಒಂದು ಇದನ್ನು ಬರಬೇಕು ಸರ್. ನಮ್ಮ ಹೆಣ್ಮಕ್ಳನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಯಾವ ಧರ್ಮ, ಯಾವ ಜಾತಿ, ಯಾವ ದೇಶ? ಭಾರತ ಮಾತೆ ಅಂದ್ರೆ ಏನು? ಫೋಟೋನಾ? ಆ ಫೋಟೋ ನಾನು ಪೂಜೆ ಮಾಡ್ತೇನೆ, ಬಟ್ ಆ್ಯಕ್ಚುಲಿ ಭಾರತ ಮಾತೆ ಅಂದ್ರೆ ಏನು? ನಾವು ಭಾರತ ಮಾತೆ ಅಂತ ಹೇಳಿದ್ರೆ ಒಂದು ಫೋಟೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು ಎಲ್ಲರ ತಲೆಯಲ್ಲೂ. ಇದು ನಿಜವಾದ ಭಾರತ ಮಾತೆಯ ಸೇವೆ ಅಂತ ಹೇಳಿದ್ರೆ ನಾವು ಅದನ್ನು ಮಾಡ್ತಾ ಇದ್ದೀವಿ, ಸೇವೆ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀವಿ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿಯ ಸೇವೆ ಅಂತ ಹೇಳಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ವಿರುದ್ಧ ಅಲ್ಲ, ದೇವಸ್ಥಾನದ ಸೇವೆ ಅಂತ ಮಾಡ್ತೇವೆ. ಅದು ಪಾವಿತ್ರ್ಯತೆ ಉಳಿಬೇಕು ದೇವಸ್ಥಾನದ್ದು ಅಂತೇಳಿ. ಆಗುತ್ತೆ ಸರ್, ಜಯ ಸಿಗುತ್ತೆ. ಏನಾಗ್ಬೋದು ಲಾಸ್ಟ್ ಫೈನಲ್ ಏನು ಎಲ್ಲಿಗೆ ಹೋಗಿ ತಲುಪೋದು? ಇದು ಸುಮಾರು ಜನ ಹೇಳ್ತಾರೆ ಸಾಕ್ಷಿ ಇಲ್ಲ, ಹೆಂಗೆ ಸಿಗುತ್ತೆ, ಕೋರ್ಟೇ ಹೇಳಬೇಕು, ಅದು ಮಾಡಬೇಕು. ನನ್ನ ಮನಸ್ಸು ಹೇಳ್ತದೆ ಸೌಜನ್ಯಾಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ, ಅಪರಾಧಿಗಳಿಗೆ ಶಿಕ್ಷೆ ಆಗಿಯೇ ಆಗುತ್ತೆ. ದಿಸ್ ಇಸ್ ಮೈ ವರ್ಡ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬ ಹಲವು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.